ಈ ದಿನ ಅದ್ಭುತವಾದ ಜ್ಞಾನ ನಮ್ ಜೊತೆಗೆ ಬಂದ್ ಮೇಡಮ್ ಇದ್ದಾರೆ. ಎಲ್ರು ವಿಡಿಯೋ ಆನ್ ಮಾಡ್ಕೊಳ್ಳಿ ಸರ್. ದಯವಿಟ್ಟು ಮುಂದಿನ ಭಾಗವಾಗಿ ನಾವಿಂದು ಭಿನ್ನವಾಗ ಆಲೋಚಿಸು ಎಂಬ ಆಧ್ಯಾತ್ಮಿಕ ಜ್ಞಾನವನ್ನು ಪ್ರತಿದಿನ ನಮ್ಗೆ ಈ ದಿನ ಭಾಗ 11 ಆಧ್ಯಾತ್ಮಿಕ ಜ್ಞಾನ ನಮ್ಗೆ ಹೇಳ್ಕೊಡ್ಲಿಕ್ಕೆ ನಮ್ಗೆ ಸುರನಾಗಂಬಿಕಾ ಮೇಡಮ್ ಬಂದಿದ್ದಾರೆ, ಈಗಾಗಲೇ ಆಗಮಿಸಿದ್ದಾರೆ. ಅವರಿಗೆ ನಾವು ಸ್ವಾಗತ ಮಾಡೋಣ. ಮೇಡಮ್ ನಿಮ್ಗೆ ಸ್ವಾಗತ. ವೆಲ್ಕಮ್ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸ್ಟಾರ್ಟ್ ಮಾಡ್ಲಾ ಮೇಡಮ್? ಹಾ ಮಾಡಿ ಮೇಡಮ್. ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲಾ ಪತ್ರಿಯಮ್ಮನವರಿಗೆ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನ ಅರ್ಪಿಸುತ್ತಾ ಈ ದಿನದ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಮಹಾವತಾರ್ ಫೌಂಡೇಶನ್ ಇದರ ಝೂಮ್ ವೇದಿಕೆಯಲ್ಲಿ ನಿರಂತರವಾಗಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅನ್ನುವಂಥದ್ದು ನಡೀತಾ ಬರ್ತಾ ಇದ್ದು, ಪ್ರಸ್ತುತ ಸ್ವಾಧ್ಯಾಯ ನಡೀತಾ ಇದ್ದು, ಸ್ವಾಧ್ಯಾಯಕ್ಕಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪುಸ್ತಕದ ಹೆಸರು ಭಿನ್ನವಾಗಿ ಆಲೋಚಿಸು. ಮಾಸ್ಟರ್ಸ್, ಮೂಲತಃ ಈ ಪುಸ್ತಕವನ್ನ ತೆಲುಗು ಭಾಷೆಯಲ್ಲಿ ಶ್ರೀ ಪ್ರಕೃತಿ ಉಮಾ ಮಹೇಶ್ ಅವರು ಬರೆದಿರ್ತಕ್ಕಂಥದ್ದು. ಇದನ್ನ ಕನ್ನಡ ಭಾಷೆಗೆ ಭಾವಾನುವಾದ ಮಾಡುವಂತ ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥದ್ದು. ಮಾಸ್ಟರ್ಸ್, ಈ ಪುಸ್ತಕದ ಮುಖ್ಯ ಸಂದೇಶ ಏನು ಅಂತಂದ್ರೆ, ಎಲ್ಲಿಯಾದರೂ ಯಾವಾಗಲಾದರೂ ನಾವು ಆನಂದವಾಗಿ ಜೀವಿಸುವುದಕ್ಕೆ ಸರಿಯಾದ ಆಲೋಚನಾ ವಿಧಾನಗಳೇ ಭಿನ್ನವಾಗಿ ಆಲೋಚಿಸು ಪುಸ್ತಕ ಆಗಿದೆ ಮಾಸ್ಟರ್ಸ್. ನಮಗ್ ಗೊತ್ತಿದ್ದು ಗೊತ್ತಿಲ್ಲದೆ ನಾವು ಮಾಡುವಂತ ಆಲೋಚನೆಗಳೇ ನಮ್ಮ ಜೀವನ ಆಗಿರುತ್ತೆ, ನಮ್ಮ ವರ್ತಮಾನ ಆಗಿರುತ್ತೆ, ನಮ್ಮ ಭವಿಷ್ಯ ಕೂಡ ಆಗಿರುತ್ತೆ. ಸರಿಯಲ್ಲದ ಆಲೋಚನಾ ವಿಧಾನಗಳಿಂದ ನಮಗೆ ಗೊತ್ತಿಲ್ಲದೆ ಅನೇಕ ಸಮಸ್ಯೆಗಳನ್ನ ನಾವು ಸೃಷ್ಟಿ ಮಾಡ್ಕೊಳ್ತಾ ಇರ್ತೀವಿ. ಆ ಎಲ್ಲ ಕೋನಗಳಲ್ಲಿ ನಮ್ಮ ಆಲೋಚನೆಗಳು ಹೇಗಿದೆ, ಹೇಗಿರ್ಬೇಕು, ಹೇಗಿರ್ಬಾರ್ದು ಅನ್ನೋದನ್ನ ಅರ್ಥ ಮಾಡಿಸ್ತಾ ನಾವು ಸರಿಯಾದ ದಾರಿಯಲ್ಲಿ ನಡೆಯೋದಿಕ್ಕೆ ಈ ಪುಸ್ತಕ ಅದ್ಭುತವಾದ ಜ್ಞಾನವನ್ನ ನೀಡುತ್ತೆ ಮಾಸ್ಟರ್ಸ್. ಇದುವರೆಗೂ ಈ ಪುಸ್ತಕದಲ್ಲಿ 7ನೇ ಚಾಪ್ಟರ್ ನಲ್ಲಿ 10ನೇ ಕೊಟೇಶನ್ ವರೆಗೂ ಗಮನಿಸಿದ್ವಿ. ಇವತ್ತು 11ನೇ ಕೊಟೇಶನ್ ಇಂದ ಗಮನಿಸ್ತಾ ಬರೋಣ ಮಾಸ್ಟರ್ಸ್. 11ನೇ ಕೊಟೇಶನ್: ಯಾವುದಾದರೂ ಯಾರಾದರೂ ಶಾಶ್ವತವಾಗಿ ಇರಬೇಕು ಎಂದುಕೊಳ್ಳುವುದು ಅಜ್ಞಾನ, ಈ ಕ್ಷಣದಲ್ಲಿ ಜೀವಿಸುವುದೇ ಜ್ಞಾನ ಅಷ್ಟೇ. ಎಸ್ ಮಾಸ್ಟರ್ಸ್, ನಮ್ಗೆ ನಮ್ಮ ಜೀವನದಲ್ಲಿ ಯಾರಾದ್ರೂ ಒಬ್ರಿಂದ ನಮ್ಗೆ ತುಂಬಾ ಸಂತೋಷ ಸಿಗ್ತಾ ಇದೆ, ಆನಂದ ಸಿಗ್ತಾ ಇದೆ ಅಂದ್ರೆ ಅವ್ರು ಯಾವಾಗ್ಲೂ ನಮ್ ಜೊತೆ ಇರ್ಬೇಕು ಅಂತ ನಾವು ಅನ್ಕೊಳ್ತಾ ಇರ್ತೀವಿ. ಆದ್ರೆ ಆ ರೀತಿಯಾಗಿ ಅನ್ಕೊಳ್ಳೋದು ಅಜ್ಞಾನ. ಯಾವುದೋ ಒಂದು ಕಾರಣದಿಂದ ಅವ್ರು ನಮ್ಮಿಂದ ದೂರ ಆದ್ರು ಅಂತಂದಾಗ ನಮ್ಮ ಆನಂದ ಕೂಡ ಅವ್ರ ಜೊತೆನೆ ಹೊಟ್ಟೋಯ್ತು ಅಂತಂದಾಗ ಅದು ನಮ್ಮ ಬಲಹೀನತೆಯ ಲಕ್ಷಣ ಆಗಿರುತ್ತೆ, ಅದು ನಮ್ಮ ವ್ಯಾಮೋಹದ ಒಂದು ಸ್ಥಿತಿ ಆಗಿರುತ್ತೆ. ಅದರಿಂದ ನಾವ್ ಯಾವತ್ತೂ ಕೂಡ ಉನ್ನತಿಯನ್ನ ಸಾಧನೆ ಮಾಡೋದಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಎಚ್ಚರಿಕೆಯಿಂದ, ಅರಿವಿನಿಂದ ನಮ್ಮನ್ನ ನಾವು ಗಮನಿಸ್ಕೊಳ್ಳೋಣ. ಯಾರು ಕೂಡ ಶಾಶ್ವತವಾಗಿ ಇರೋದಿಕ್ಕೆ ಸಾಧ್ಯ ಇಲ್ಲ ಅಂತ. ಅದ್ರ ಜೊತೆಗೆ ಯಾರಾದ್ರೂ ನಮ್ ಜೊತೆ ಶಾಶ್ವತವಾಗಿ ಇರ್ಬೇಕು ಅಂತ ಅನ್ಕೊಂಡ್ರೆ ಈ ಕ್ಷಣದಲ್ಲಿ ನಾವು ಯಾವ ರೀತಿಯಾಗಿರ್ತೀವೋ ಅದು ಭವಿಷ್ಯದಲ್ಲೂ ಕೂಡ ಹಾಗೆ ಇರುತ್ತೆ ಅಂತ. ಸೊ ಹಾಗಾಗಿ ಈ ಕ್ಷಣದಲ್ಲಿ ನಾವು ಯಾರೊಂದಿಗೆ ಯಾವ ರೀತಿಯಾಗಿ ಇರ್ತೀವಿ ಅನ್ನೋದು ಭವಿಷ್ಯ ಅದೇ ರೀತಿಯಾಗಿ ತಯಾರಾಗುತ್ತೆ ಅನ್ನೋ ಕಾರಣದಿಂದ ನಾವು ಎಲ್ಲರ ಜೊತೆ ಈ ಕ್ಷಣದಲ್ಲಿ ಆನಂದವಾಗಿ ಅದ್ಭುತವಾಗಿ ಜೀವಿಸೋದಿಕ್ಕೆ ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ಅವಾಗ ಭವಿಷ್ಯ ಕೂಡ ಅದ್ಭುತವಾಗಿ ತಯಾರಾಗುತ್ತೆ. ನೆಕ್ಸ್ಟ್ 12ನೇ ಕೊಟೇಶನ್ ಅನ್ನ ಗಮನಿಸೋಣ. ಏನೂ ಮಾಡಲಾರದೆ ಹೋದೆನೆಂದು ಕೊನೆಯ ದಿನಗಳಲ್ಲಿ ಚಿಂತಿಸುವುದು ಸರಿಯಲ್ಲ. ಈ ದಿನವೇ ಕೊನೆಯ ದಿನವೆಂದು ತಿಳಿದು ಎಲ್ಲವನ್ನು ಈಗಲೇ ಮಾಡಲು ಪ್ರಾರಂಭಿಸು. ಅದೇ ವಿವೇಕ, ಅದೇ ಜ್ಞಾನ ಅಷ್ಟೇ ಅಂತ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಹೌದು, ನಾವೆಲ್ಲರೂ ಕೂಡ ಏನಂತ ಯೋಚನೆ ಮಾಡ್ತೀವಿ, ಧ್ಯಾನ ಮಾಡ್ಬೇಕು ಅಂತಂದ್ರೆ ಇನ್ನು ತುಂಬಾ ಟೈಮ್ ಇದೆ, ಇನ್ನು ಇವಾಗ ನೀನ್ ಸಂಸಾರದಲ್ಲಿ ಇದೀಯಾ, ಇನ್ನು ಮಕ್ಕಳು ಮರಿ ಚಿಕ್ಕವರು, ಇದೆಲ್ಲ ಜವಾಬ್ದಾರಿ ನಿರ್ವಹಿಸು, ಇವಾಗ ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡು ಮಕ್ಕಳು ಮರಿ ಇದೆಲ್ಲ ಜವಾಬ್ದಾರಿ ಮುಗಿಸ್ಕೊಂಡು ರಿಟೈರ್ಡ್ ಆಗ್ತೀಯಲ್ಲ 60 ವರ್ಷಕ್ಕೆ, ಆವಾಗ ನೀನ್ ಧ್ಯಾನ ಮಾಡು, ಆವಾಗ ಅದೆಲ್ಲ ನೀನ್ ಮಾಡ್ಬೇಕಾದ್ರೆ ಇವಾಗ್ಲೇ ನೀನ್ ಮಾಡ್ಬಿಟ್ರೆ ಆಮೇಲೆ ಸಂಸಾರ ನೀನ್ ಬಿಟ್ಟು ಹೊಟ್ಟೋಗ್ಬಿಟ್ರೆ, ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನ ನಮ್ಗೆ ಹೇಳೋಂತವ್ರು ತುಂಬಾ ಜನ ಸಿಗ್ತಾ ಇರ್ತಾರೆ ಮಾಸ್ಟರ್ಸ್. ಆದ್ರೆ ಇಲ್ಲಿ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದ್ರೆ, ಇವಾಗ ನಾನು ಇದೀನಿ, ಮತ್ತೆ ನಾಳೆಗ್ ನಾನು ಇರ್ತೀನೋ ಇಲ್ವೋ ಗ್ಯಾರಂಟಿ ಇಲ್ಲ. ಇವಾಗ ಈ ಕ್ಷಣದಲ್ಲಿ ಇದೀನಿ, ನೆಕ್ಸ್ಟ್ ಇನ್ನೊಂದ್ 5 ನಿಮಿಷಕ್ಕೆ ನಾನು ಇರ್ತೀನೋ ಇಲ್ವೋ ಗ್ಯಾರಂಟಿ ಇಲ್ಲ. ಹೀಗೆ ಬದುಕು ನಶ್ವರ, ಅಶಾಶ್ವತ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ ಕೂಡ. ಸಡನ್ ಆಗಿ ಭೂಮಿ ಬಾಯ್ ಬಿಡ್ತು, ಸುನಾಮಿ ಬಂತು, ಇನ್ನೇನೋ ಆಯ್ತು, ಆತರ ಆದಾಗ ಯಾವುದು ಕೂಡ ಇವತ್ತಿದ್ದಂಗ್ ನಾಳೆ ಇರುತ್ತೆ ಅಂತ ಹೇಳೋದಿಕ್ಕೆ ಸಾಧ್ಯನೇ ಇಲ್ಲ. ಹೀಗಿರ್ಬೇಕಾದಾಗ ಈ ಕ್ಷಣನೇ ಕೊನೆ ಕ್ಷಣ ಅಂತ ನಾವು ಭಾವಿಸ್ತಾ
ಇನ್ನೂ ಟೈಮ್ ಇದೆ, ಇನ್ ಯಾವಾಗ್ಲೂ ಮಾಡೋಣ ಅಂತ ಅಂದ್ಕೊಂಡಿರುವಂತ ಕೆಲ್ಸಗಳನ್ನೆಲ್ಲ ನಾವು ಈ ಕ್ಷಣದಲ್ಲೇ ಮಾಡೋದಿಕ್ಕೆ ಪ್ರಾರಂಭ ಮಾಡಬೇಕು. ಈ ಒಂದು ಕೋನವನ್ನ ನಮ್ಗೆ ಈ ಒಂದು ಕೊಟೇಶನ್ ಅಲ್ಲಿ ಅರ್ಥ ಮಾಡಿಸಿದ್ದಾರೆ ಮಾಸ್ಟರ್ಸ್. ಸೊ ಹಾಗಾಗಿ ಇನ್ನೂ ಟೈಮ್ ಇದೆ ಅಂತ ನಾವು ಭಾವಿಸೋದು ಬೇಡ. ಆ ಟೈಮ್ ಇದೆ, ಮುಂದೆ ಮಾಡಿದ್ರೆ ಆಯ್ತು ಅಂತ ಅನ್ಕೊಂಡಾಗ ನಾವು ಉದಾಹರಣೆಗೆ ವೃದ್ಧರಾಗಿರ್ತಕ್ಕಂಥ ತಂದೆ ತಾಯಿಗಳನ್ನ ನಾನು ಹಿಂಗ್ ನೋಡ್ಕೋಬೇಕು, ಹಂಗ್ ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ನಾವು ತುಂಬಾ ಪ್ಲಾನ್ಗಳು ಹಾಕಿರ್ತೀವಿ. ಆದ್ರೆ ನಾವು ನಮ್ಮ ಕೆಲಸ ಕಾರ್ಯಗಳು, ನಮ್ಮ ಬ್ಯುಸಿ ಶೆಡ್ಯೂಲ್ ಅಥವಾ ನಮ್ಮದೇನೋ ಇರುತ್ತೆ, ಅದನ್ನೆಲ್ಲ ಮುಗಿಸ್ಕೊಂಡು ನಾವು ತಂದೆ ತಾಯಿನ ಗಮನಿಸೋಣ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ಅನ್ನೋಷ್ಟೊತ್ತಿಗೆ ಅಲ್ಲಿ ಅವ್ರ ಕಾಲ ತೀರೋಯ್ತು ಅಂತಂದಾಗ ಮತ್ತೆ ನಾವು ಏನೇ ಮಾಡಿದ್ರು ಕೂಡ ಅವರು ಹಿಂತಿರುಗಿ ಬರೋದಿಲ್ಲ. ಹಾಗಾಗಿ ಈ ಕ್ಷಣದಲ್ಲಿ ನಾವು ಮಾಡ್ಬೇಕಾಗಿರೋ ಕೆಲಸಗಳನ್ನ ಇದೇ ಕೊನೆ ಕ್ಷಣ ಅಂತ ಭಾವಿಸ್ತಾ ನಾವು ಮಾಡ್ತಾ ಹೋಗ್ಬೇಕಾಗತ್ತೆ ಮಾಸ್ಟರ್ಸ್. ಇದು ಈ ಒಂದು 12ನೇ ಕೊಟೇಶನ್. ಈಗ 13ನೇ ಕೊಟೇಶನ್ ಅನ್ನ ಗಮನಿಸೋಣ. ಸರ್, ನನ್ ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸ್ತಾ ಇದೆಯಾ? ಓಕೆ, ಕೇಳಿಸ್ತಾ ಇದೆ. ಓಕೆ. ಈಗ 13ನೇ ಕೊಟೇಶನ್. ಭವಿಷ್ಯವನ್ನು ತಿಳಿದುಕೊಳ್ಳುವುದಕ್ಕಾಗಿ ಮಾಡುವ ಪ್ರಯತ್ನಗಳಿಗಿಂತಲೂ ಭವಿಷ್ಯವನ್ನು ಸೃಷ್ಟಿಸಿಕೊಳ್ಳುವುದಕ್ಕಾಗಿ ಹಾಕುವ ಒಂದೇ ಒಂದು ಹೆಜ್ಜೆ ಎಷ್ಟೋ ಉಪಯೋಗಕರವಾಗಿರುತ್ತದೆ, ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹೌದು, ನಮ್ಗೆಲ್ಲರಿಗೂ ಕೂಡ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳುವಂತ ಕುತೂಹಲ ಇರುತ್ತೆ ಅಲ್ವಾ ಮಾಸ್ಟರ್ಸ್? ಒಂದು ಮಗು ಹುಟ್ಟಿದೆ ಅಂತಂದ್ರೆ ಆ ಮಗು ಹುಟ್ಟಿರುವಂತ ಒಂದು ಸಮಯವನ್ನ ನೋಟ್ ಮಾಡ್ಕೊಂಡು ಜಾತಕ ಬರ್ಸಕ್ ಹೋಗ್ತೀವಿ, ಜಾತಕ ತೋರಿಸ್ತೀವಿ, ಹೇಗಿದೆ ಈ ಮಗುದ್ ಭವಿಷ್ಯ ಅಂತ ಹಲವಾರು ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಆ ರೀತಿಯಾಗಿ ಎಲ್ಲಾರ್ಗೂ ಕೂಡ ಒಂದು ಅಭಿರುಚಿ ಅನ್ನುವಂಥದ್ದು ಇರುತ್ತೆ. ಇಲ್ಲಿ ತಪ್ಪು ಒಪ್ಪು ಅನ್ನುವಂಥದ್ದು ಅಲ್ಲ. ಮತ್ತೆ ಇಲ್ಲಿ ಮತ್ತೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಆ ಒಂದು ಮಗು ಭವಿಷ್ಯ ತಿಳ್ಕೊಳ್ಳೋ ಕುತೂಹಲ ಇರುತ್ತೆ, ಅದು ಬಿಟ್ಟಾಕಿ. ಆದ್ರೆ ನಾವು ನಮ್ಮ ಭವಿಷ್ಯವನ್ನ ತಿಳ್ಕೊಳ್ಳೋದಿಕ್ಕೇನೆ ಇಷ್ಟು ದೊಡ್ಡವರಾಗಿದ್ರು ಕೂಡ ನಾವು ನಮ್ಮ ಭವಿಷ್ಯವನ್ನ ತಿಳ್ಕೊಳ್ಳೋದಿಕ್ಕೆ ಎಷ್ಟೋ ಸಮಯವನ್ನ ಕೊಡ್ತಾ ಇರ್ತೀವಿ. ಇವಾಗ ನಾನು ಈ ಕೆಲಸ ಮಾಡ್ಬೇಕು ಅನ್ಕೊಳ್ತಾ ಇದ್ದೀನಿ, ಈ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೋ ಇಲ್ವೋ, ಈ ಸಮಯ ಒಳ್ಳೇದೋ ಅಲ್ವೋ, ಇವಾಗ ನಾನು ಇದ್ ಮಾಡ್ಬೇಕೋ ಮಾಡ್ಬಾರ್ದು, ಈ ರೀತಿಯಾಗಿ ತಿಳ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಈಗ ನನ್ನ ಗ್ರಹಗತಿಗಳು ಹೇಗಿದೆ, ನನ್ನ ಇವಾಗ ನನ್ಗೆ ಯಾವ ಗ್ರಹಗಳು ಯಾವ ರೀತಿ ಅನುಕೂಲವಾಗಿದೆ, ಈ ರೀತಿಯಾಗಿ ತಿಳ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಅಂದ್ರೆ ಇದೆಲ್ಲ ತಿಳ್ಕೊಳ್ಳೋದ್ರ ಬದಲಾಗಿ, ತಿಳ್ಕೊಳ್ಳೋದಿಕ್ಕೆ ಏನ್ ಹೆಜ್ಜೆಗಳನ್ನ ಹಾಕ್ತಿವಲ್ವಾ, ಆ ಹೆಜ್ಜೆಗಳ ಬದಲಾಗಿ ನಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳೋದಿಕ್ಕೆ ಹೆಜ್ಜೆಗಳನ್ನ ಹಾಕೋದ್ರಿಂದ ಬಹಳ ಅದ್ಭುತವಾದ ಭವಿಷ್ಯವನ್ನ ರೂಪಿಸ್ಕೊಳ್ಳೋದಿಕ್ಕೆ ಅಲ್ಲಿ ಅವಕಾಶ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ನಮ್ಗೆ ತಿಳಿಸಿರೋದು. ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ, ಹಾಗಾದ್ರೆ ನಾವು ಜ್ಯೋತಿಷ್ಯವನ್ನ ಕೇಳೋದು ತಪ್ಪ? ಜ್ಯೋತಿಷ್ಯ ಅಥವಾ ಈ ಶಾಸ್ತ್ರ ಇದೆಲ್ಲ ಏನೇನೆಲ್ಲ ಇದೆ, ನಮ್ಮ ಹಿಂದಿನಿಂದ ಬಂದಿರ್ತಕ್ಕಂಥ ನಮ್ಮ ಸನಾತನ ಧರ್ಮದಲ್ಲಿ ತಿಳಿಸಿರ್ತಕ್ಕಂಥ ಇವೆಲ್ಲ ವಿಚಾರಗಳು ಏನಿದೆ, ಇವೆಲ್ಲ ತಪ್ಪ? ಇವೆಲ್ಲ ತ್ರಾಶ? ಇದನ್ನ ನೋಡ್ಬಾರ್ದ, ತಿಳ್ಕೊಬಾರ್ದ ಅಂತಂದ್ರೆ ನೋಡ್ಬಾರ್ದು, ತಿಳ್ಕೊಬಾರ್ದು ಅಥವಾ ಅದು ತಪ್ಪು ಒಪ್ಪು ತ್ರಾಶ್ ಆ ತರ ಅಲ್ಲ ಮಾಸ್ಟರ್ಸ್. ಇದು ಜ್ಯೋತಿಷ್ಯ ಅನ್ನೋದೊಂದು ಅದ್ಭುತವಾದ ವಿಜ್ಞಾನ, ಅದೊಂದು ಅದ್ಭುತವಾದ ಗಣಿತ ಶಾಸ್ತ್ರ, ತುಂಬಾ ಅದ್ಭುತವಾಗಿರ್ತಕ್ಕಂಥ ಪ್ರೆಡಿಕ್ಷನ್ಸ್ ಸಿಗುತ್ತೆ. ಇಲ್ಲಿ ನಾವು ತಿಳ್ಕೊಳ್ಳೋದು ತಪ್ಪಿಲ್ಲ, ಆದ್ರೆ ತಿಳ್ಕೊಳ್ಳೋದಕ್ಕೇನೆ ನಮ್ಮ ಜೀವನವನ್ನ ವ್ಯಯ ಮಾಡ್ತಾ ಇರ್ತೀವಿ, ಅದು ಬೇಕಾಗಿಲ್ಲ ಅಂತ ಇಲ್ಲಿ ಹೇಳುವಂತ ಒಂದು ಅಂಶ ಮಾಸ್ಟರ್ಸ್. ಅಲ್ಲಿ ಜ್ಯೋತಿಷ್ಯದಲ್ಲಿ ಕೇಳ್ತೀರಾ ನೀವು, ಕವಡೆಶಾಸ್ತ್ರ ಕೇಳ್ತೀರಾ, ತಾಂಬೂಲ ಶಾಸ್ತ್ರ ಕೇಳ್ತೀರಾ, ಸ್ವರಶಾಸ್ತ್ರ ಕೇಳ್ತೀರಾ, ಟ್ಯಾರೋ ರೀಡಿಂಗ್ ಅಲ್ಲಿ ಕೇಳ್ತೀರಾ, ತಪ್ಪಿಲ್ಲ, ಕೇಳ್ರಿ. ಆದ್ರೆ ಒತ್ತು ಬೀಳು ಹೆಜ್ಜೆ ಹೆಜ್ಜೆಗೂ ಅದನ್ನ ಕೇಳೋದ್ರಿಂದನೇ ನಾನು ನನ್ನ ಭವಿಷ್ಯನ ರೂಪಿಸ್ಕೊಳ್ತೀನಿ ಅನ್ನುವಂಥದ್ದು ಅಜ್ಞಾನ, ಅದು ಬೇಕಾಗಿಲ್ಲ ಅಂತ. ಸೊ ಅವುಗಳ ಬಗ್ಗೆ ಅಪಾರವಾದ ಗೌರವ ಇದೆ, ಅದ್ರ ಬಗ್ಗೆ ತುಂಬಾ ಭಕ್ತಿ ಇದೆ. ಆದ್ರೆ ಪ್ರತಿಯೊಂದು ಹೆಜ್ಜೆಗೂ ನಾವು ಅದ್ರ ಮೇಲೆನೆ ಡಿಪೆಂಡ್ ಆಗುವಂತ ಒಂದು ಬಲಹೀನತೆಯ ಸ್ಥಿತಿ ಬೇಡ. ಹಾಗಾಗಿ ನಾವು ಆ ಒಂದು ಸ್ಥಿತಿಗೆ ಹೋಗೋದಂತೆ ಮತ್ತೆ ಅವುಗಳ ಮುಖಾಂತರನೇ ಭವಿಷ್ಯ ಅಂತ ತಿಳ್ಕೊಂಡು ಹೆಜ್ಜೆ ಹಾಕುವಂತ ಒಂದು ಸ್ಥಿತಿ ಬೇಡ ಅಂತ ಅರ್ಥ ಮಾಡ್ಕೊಳ್ತಾ ನಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳೋದಿಕ್ಕೆ ಹೆಜ್ಜೆಯನ್ನ ಹಾಕೋಣ ಅನ್ನುವಂತ ವಿಷಯವನ್ನ ಇಲ್ಲಿ ನಮ್ಗೆ ತಿಳಿಸಿರ್ತಕ್ಕಂಥದ್ದು. ಈಗ 14ನೇ ಕೊಟೇಶನ್ ಅನ್ನ ಗಮನಿಸೋಣ. ಭವಿಷ್ಯದ ಬಗೆಗಿನ ಅತಿಯಾದ ಅನವಶ್ಯಕವಾದ ಕಾತುರತೆಯನ್ನು ತ್ಯಜಿಸಿ, ಪ್ರಸ್ತುತ ಕ್ಷಣದಲ್ಲಿ ಏನಿದೆಯೋ ಅದನ್ನು ಆಸ್ವಾದಿಸಿ. ಇದೇ ಸರಿಯಾದ ಜೀವನ ವಿಧಾನ, ಇದರಿಂದಲೇ ನಿಜವಾದ ಆನಂದ. ಹೌದಲ್ವಾ ಮಾಸ್ಟರ್ಸ್? ಮುಂದೆ ಏನ್ ಬರುತ್ತೋ, ಮುಂದೆ ಏನ್ ಆಗ್ಬೇಕಾಗಿದೆಯೋ ಅದ್ರ ಬಗ್ಗೆ ಅವಶ್ಯಕತೆಗೆ ಮೀರಿ ನಾವು ಆಂಗ್ಸೈಟಿಯನ್ನ ಹೊಂದಿರ್ತೀವಿ. ಆ ಒಂದು ಆಂಗ್ಸೈಟಿ ಬೇಡ, ಆ ಒಂದು ಅತಿಯಾದ ಕಾತುರತೆ ಬೇಡ, ಅನವಶ್ಯಕವಾದ ಕಾತುರತೆ ಬೇಡ. ಅದ್ ಯಾವಾಗ ಮುಂದೆ ಏನ್ ಬರ್ಬೇಕು, ಅದು ಏನ್ ಬರ್ಬೇಕು, ಹೇಗ್ ಬರ್ಬೇಕು, ಎಷ್ಟು ಬರ್ಬೇಕು, ಅದು ಬರುತ್ತೆ. ಬಂದಾಗ ಅದನ್ನ ಸ್ವೀಕಾರ ಮಾಡೋಣ.
ಅದಕ್ಕೆ ಸಂಬಂಧಪಟ್ಟಂಗೆ ಏನ್ ಪ್ಲಾನ್ ಇದೆ ಆ ಪ್ಲಾನ್ಗೆ ಅನುಗುಣವಾಗಿ ಹೆಜ್ಜೆಗಳು ಏನ್ ಹಾಕ್ಬೇಕಾದ್ರು ಈ ಪ್ರಸ್ತುತ ಕ್ಷಣದಲ್ಲಿ ಆ ಹೆಜ್ಜೆಗಳನ್ನ ಹಾಕ್ತಾ ಹೋಗೋಣ. ಈ ಕ್ಷಣದಲ್ಲಿ ಏನಿದೆಯೋ ಅದನ್ನ ಆಸ್ವಾದ ಮಾಡೋಣ ಅಷ್ಟೇ ಹೊರತು ಇನ್ನ ನಾವು ಭವಿಷ್ಯದಲ್ಲಿ ಯಾವಾಗ್ಲೋ ಬರುತ್ತೆ, ಏನೋ ಆಗುತ್ತೆ, ಹೆಂಗೋ ನಡೆಯುತ್ತೆ ಅನ್ನುವಂಥದಕ್ಕೋಸ್ಕರ ತುಂಬಾ ಕಾತುರರಾಗಿ ಪ್ರಸ್ತುತ ಕ್ಷಣನ ಕೂಡ ಮರ್ತೋಗುವಂಥದ್ದು ಬೇಡ ಅನ್ನುವಂಥದ್ದನ್ನ ತಿಳಿಸ್ತಾ ಇರ್ತಕ್ಕಂಥದ್ದು ಮಾಸ್ಟರ್ಸ್. ಇದು 14ನೇ ಕೊಟೇಶನ್. ಇನ್ನ 15ನೇ ಕೊಟೇಶನ್ ಅನ್ನ ಗಮನಿಸೋಣ. ಸಾಧ್ಯವಾದಷ್ಟು ಈ ಕ್ಷಣದಲ್ಲಿ ಹೆಚ್ಚಾಗಿ ಜೀವಿಸುವುದಕ್ಕೆ ಪ್ರಯತ್ನಿಸೋಣ, ಉಳಿದೆಲ್ಲವೂ ಅವಶ್ಯಕವೇ ಸರಿ ಹೋಗಲು ಪ್ರಾರಂಭವಾಗುತ್ತದೆ. ಎಸ್ ಮಾಸ್ಟರ್ಸ್, ಇದೆಲ್ಲ ವಿಚಾರಗಳನ್ನ ಈಗಾಗ್ಲೇ ನಾವು ತುಂಬಾ ಸಂದರ್ಭದಲ್ಲಿ ವಿಚಾರ ಮಾಡಿದ್ದೀವಿ. ಸಾಧ್ಯ ಆದಷ್ಟು ಈ ಕ್ಷಣದಲ್ಲಿ ಹೆಚ್ಚಾಗಿ ಜೀವಿಸೋದಕ್ಕೆ ಪ್ರಾರಂಭ ಮಾಡಿದ್ರೆ ಅಸ್ತವ್ಯಸ್ತವಾಗಿರೋದು ಏನೇ ಇದ್ರೂ ಕೂಡ ಅವೆಲ್ಲನೂ ಅದಷ್ಟಕ್ಕದೇ ಸರಿ ಹೋಗೋದಕ್ಕೆ ಪ್ರಾರಂಭ ಆಗತ್ತೆ. ಇವಾಗ ತುಂಬಾ ಕೋಪ ಬಂದಿದೆ, ಕೋಪ ಬಂದಾಗ ನಾನು ಆ ಕೋಪನ ಹಿಡ್ಕೊಂಡು ನಾನು ಮತ್ತಷ್ಟು ಮಾತಾಡಕ್ಕೆ ಹೋಗ್ತೀನಿ ಅಂತಂದಾಗ ಅದು ತೀವ್ರತೆಯನ್ನ ಪಡ್ಕೊಂಡಾಗ ಅದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅಡ್ಡ ಪರಿಣಾಮಗಳಿಗೆ ದಾರಿ ಆಗುತ್ತೆ. ಅದ್ರ ಬದಲು ಇವಾಗ ಕೋಪ ಬಂದಿದ್ಯಾ, ಆ ಒಂದು ಕೋಪ ಅನ್ನುವಂತ ಒಂದು ಕ್ಷಣವನ್ನ ನಾವು ತಡ್ಕೊಂಡ್ಬಿಟ್ರೆ, ಸಹನೆಯಿಂದ ಇದ್ಬಿಟ್ರೆ, ಆ ಕೋಪ ಅನ್ನುವಂತ ಒಂದು ವಾತಾವರಣ, ಪರಿಸ್ಥಿತಿ, ನಮ್ಮಲ್ಲಿ ಇರುವಂತ ಆ ಒಂದು ಸ್ಥಿತಿಗತಿ ಅದಷ್ಟಕ್ಕದೇ ಸರಿ ಹೋಗ್ಬಿಡತ್ತೆ ಮಾಸ್ಟರ್ಸ್. ಮತ್ತೆ ಆ ಕೋಪ ಕ್ಯಾರಿಯನ್ ಆಗಲ್ಲ. ಅದು ಕೋಪ ಆಗಿರ್ಬೋದು, ಕೋಪ, ದ್ವೇಷ, ಅಸೂಯೆ ಏನಾದ್ರೂ ಆಗಿರ್ಲಿ, ಎಲ್ಲವೂ ಕೂಡ ಅದೇ ಆಗಿರುತ್ತೆ ಮಾಸ್ಟರ್. ಸೊ ನಾವು ಯಾವ್ದಾದ್ರೂ ನಮ್ಮಲ್ಲಿ ಆ ಒಂದು ಉದ್ರೇಕ ಅನ್ನುವಂಥದ್ದು ಬಂದಿದೆ ಅಂತಂದ್ರೆ ಆ ಉದ್ರೇಕನ ಹಿಡ್ಕೊಂಡು ನಾವ್ ಅದ್ರ ಪ್ರಕಾರನೇ ನಾವಲ್ಲಿ ತುಂಬಾ ಅದನ್ನ ಹಿಡ್ಕೊಂಡು ಅದ್ರ ಜೊತೆಯಲ್ಲೇ ಇರೋದ್ ಬೇಡ, ಅದ್ರ ಜೊತೆಯಲ್ಲೇ ಹೋಗೋದ್ ಬೇಡ. ಅದನ್ನ ನಾವು ಹಾಗೆ ಇರೋದಿಕ್ಕೆ ಅದ್ರ ಪಾಡಿಗೆ ಅದನ್ನ ಬಿಟ್ಬಿಟ್ರೆ ಆ ಸಮಸ್ಯೆಗಳು ಅದಷ್ಟಕ್ಕದೇ ಸರಿ ಹೋಗುತ್ತೆ ಮಾಸ್ಟರ್ಸ್. ಇದು 15ನೇ ಕೊಟೇಶನ್. ಹಾಗಾಗಿ ಈ ಕ್ಷಣದಲ್ಲಿ ಏನಿದೆ ಅದ್ರ ಜೊತೆಗೆ ನಾವು ಜೀವಿಸ್ಬೇಕು. ರಾತ್ರಿ ನನಗೆ ತುಂಬಾ ಕೋಪ ಬಂದಿತ್ತು ಅಂತ ನಾನು ಇವಾಗ್ಲೂ ಕೋಪದಲ್ಲಿ ಇರೋದ್ ಬೇಕಾಗಿಲ್ಲ. ನೆನ್ನೆ ರಾತ್ರಿ ನನಗೆ ತುಂಬಾ ದುಃಖ ಆಗಿತ್ತು ಅಂತ ಇವಾಗ್ಲೂ ಕೂಡ ನಾನು ದುಃಖದಲ್ಲಿ ಇರೋದು ಬೇಕಾಗಿಲ್ಲ. ಈ ಕ್ಷಣದಲ್ಲಿ ನನ್ನ ಹತ್ರ ನನಗೆ ಆನಂದ ಸಿಗ್ತಾ ಇದೆಯಾ, ಆನಂದವಾಗಿರೋಣ. ಒಳ್ಳೆ ಸಂತೋಷ ಸಿಗ್ತಾ ಇದೆಯಾ, ಸಂತೋಷವಾಗಿರೋಣ. ಈಗ ಒಳ್ಳೆ ಖುಷಿಯಾಗಿರೋದಕ್ಕೆ ಅವಕಾಶ ಇದೆಯಾ, ಆ ರೀತಿಯಾಗಿರೋಣ. ಇದು ಮಾಸ್ಟರ್ಸ್. ನೆಕ್ಸ್ಟ್ 16ನೇ ಕೊಟೇಶನ್. ನಮಗಾಗಿ ನಾವು ಎಲ್ಲಿ ಎಷ್ಟು ಸಮಯವನ್ನು ಕೊಟ್ಟಿದ್ದೇವೆ ಎನ್ನುವುದೇ ನಮ್ಮ ಭವಿಷ್ಯ. 100% ಸತ್ಯ ಅಲ್ವಾ ಮಾಸ್ಟರ್ಸ್? ನಮಗೋಸ್ಕರ ನಾವೆಷ್ಟು ಸಮಯ ಕೊಡ್ತೀವಿ ಅನ್ನೋದೇ ನಮ್ಮ ಭವಿಷ್ಯ ಆಗಿರುತ್ತೆ. ಈಗ ನಾನಿದ್ದೀನಿ, ನಾನು ಈ ಸಾಧನೆ ಮಾರ್ಗದಲ್ಲಿ ನಡೀತಾ ಇದ್ದೀನಿ. ನಾನ್ ಸ್ಟಾಪ್ ಕ್ಲಾಸಸ್ ನಾನು ಮಾಡ್ತಾನೆ ಇರ್ತೀನಿ. ಬೆಳಿಗ್ಗೆ ಇವಾಗ ನೋಡಿ PMC ಕನ್ನಡದಲ್ಲಿ ಅಲ್ಲಿ ಮಿಲಾರೇಪ ಪುಸ್ತಕದ ಸ್ವಾಧ್ಯಾಯ ಆಯ್ತು. ಇವಾಗ ಅದಾಗ್ತಾ ಇದ್ದಂಗೆನೆ ಈಗ ಮಹಾವತಾರ್ ಫೌಂಡೇಶನ್ ಅಲ್ಲಿ ನಾನು ಈ ಒಂದು ಭಿನ್ನವಾಗಿ ಆಲೋಚಿಸು ಪುಸ್ತಕದ ಸ್ವಾಧ್ಯಾಯ ಮಾಡ್ತಾ ಇದ್ದೀನಿ. ಇನ್ ಬೇರೆ ಬೇರೆ ಸಂದರ್ಭದಲ್ಲಿ ಯೋಗಿಯ ಆತ್ಮಕತೆ ಇದ್ರದ್ದು ಕೂಡ ಸ್ವಾಧ್ಯಾಯ ಮಾಡ್ತಾ ಇರ್ತೀನಿ. ಇನ್ ಬೇರೆ ಮಧ್ಯದಲ್ಲಿ ಕ್ಲಾಸಸ್ ಬಂದ್ರೆ ಅದನ್ನು ಮಾಡ್ತಾ ಇರ್ತೀನಿ. ಈ ರೀತಿಯಾಗಿ ಮಾಡ್ತಾ ಮನೆಯನ್ನ ಬ್ಯಾಲೆನ್ಸ್ ಮಾಡ್ತಾ, ವೃತ್ತಿಯನ್ನ ಬ್ಯಾಲೆನ್ಸ್ ಮಾಡ್ತಾ, ಎಲ್ಲವನ್ನೂ ನಾನಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನುವಂಥದ್ದು ಆದಾಗ ಅಲ್ಲಿ ನನಗೆ ನನ್ನ ಪರ್ಸನಲ್ ಗ್ರೋತ್ಗೆ ನಾನು ಎಷ್ಟು ಸಮಯವನ್ನ ಕೊಡಕ್ಕಾಗ್ತಾ ಇದೆ, ನಾನು ಅದನ್ನ ಗಮನಿಸ್ಕೊಳ್ಳುವಂತ ಜವಾಬ್ದಾರಿ ನಂದೇ ಆಗಿರುತ್ತೆ. ನಾನು ತಾಕತ್ವರಾಗಿ ನಾನು ತಯಾರಾದ್ರೆ ಆ ತಾಕತ್ನಿಂದ ನಾನು ಮತ್ತಷ್ಟು ಅದ್ಭುತವಾಗಿರ್ತಕ್ಕಂಥ ಕೆಲಸಗಳನ್ನ ನಾನ್ ಮಾಡ್ಬೋದಾಗಿರುತ್ತೆ. ಇಲ್ಲಿ ನಾನೇ ವೀಕ್ ಆಗಿದ್ರೆ ನಾನ್ ಮಾಡ್ಬೇಕಾಗಿರುವಂತ ಕೆಲಸದಲ್ಲಿ ನಾನು ಎಷ್ಟು ಮಟ್ಟಿಗೆ ನಾನು ಫಲಿತಾಂಶವನ್ನ ನಾನು ಪಡೆಯೋದಿಕ್ಕೆ ಆಗುತ್ತೆ, ನಾನು ಎಷ್ಟು ಪವರ್ಫುಲ್ ಆಗಿ ಮಾಡಕ್ಕಾಗತ್ತೆ, ಎಷ್ಟು ಎಫಿಷಿಯೆಂಟ್ ಆಗಿ ಮಾಡಕ್ಕಾಗತ್ತೆ ಅಲ್ವಾ ಮಾಸ್ಟರ್ಸ್? ಸೊ ಹಾಗಾಗಿ ನಾನು ನನಗೆ ಎಷ್ಟು ಸಮಯ ಕೊಟ್ಕೊಳ್ತೀನಿ ಅನ್ನೋದ್ರ ಮೇಲೆ ನನ್ನ ಜೀವನದ ಗುಣಮಟ್ಟ ಅನ್ನುವಂಥದ್ದು ನಿಂತಿರುತ್ತೆ, ನನ್ನ ಭವಿಷ್ಯ ಅನ್ನುವಂಥದ್ದು ನಿಂತಿರುತ್ತೆ. ಹಾಗಾಗಿ ನಮಗಾಗಿ ನಾವು ಎಲ್ಲಿ ಎಷ್ಟು ಸಮಯವನ್ನ ಕೊಟ್ಕೊಳ್ತೀವೋ ಅದೇ ನಮ್ಮ ಭವಿಷ್ಯ ಆಗಿರುತ್ತೆ. ನಾನು ಈ ಎಲ್ಲ ಕೆಲ್ಸಗಳನ್ನ ಮಾಡೋ ಅಷ್ಟೊತ್ತಿಗೆ ಸಮಯ ಸಾಕಾಗ್ತಾ ಇಲ್ಲ. ಇವಾಗ ಇದೆಲ್ಲದ್ರ ಜೊತೆಗೆ ಟ್ರಾನ್ಸ್ಲೇಷನ್ ಕೂಡ ಮಾಡ್ಬೇಕಾಗಿದೆ, ಅದಕ್ಕೂ ಸಮಯ ಸಾಕಾಗ್ತಾ ಇಲ್ಲ. ನಾನ್ ಧ್ಯಾನ ಮಾಡಕ್ ಸಮಯನೇ ಇಲ್ಲ ಅಂತಂದಾಗ ಅದು ನನ್ನ ಸ್ವಯಂಕೃತ ಅಪರಾಧ ಅಷ್ಟೇ. ಧ್ಯಾನ ಕಂಪಲ್ಸರಿ, ಮ್ಯಾಂಡೇಟ್ರಿ. ಎಷ್ಟೇ ನಾವು ಅದ್ಭುತವಾಗಿರ್ತಕ್ಕಂಥ ಸೇವಾ ಕೆಲಸಗಳನ್ನ ಮಾಡಿದ್ರು ಕಣ್ಣು ಮುಚ್ಚಿ ಸೈಲೆನ್ಸ್ ಅಲ್ಲಿ ಕೂತ್ಕೊಳ್ಳೇಬೇಕು. ಆ ಸೈಲೆನ್ಸ್ ಅಲ್ಲೇನೆ ನಮ್ಮ ಶಕ್ತಿ ಇಮ್ಮಡಿ ಆಗ್ತಾ ಬರೋದು. ನಮ್ಮ ಜೀವನವನ್ನೇ ನಾವು ಧ್ಯಾನವಾಗಿ ನಾವು ಮಾಡ್ಕೊಳ್ಬೇಕು ಅನ್ನುವಂಥದ್ದು ಅದ್ಭುತವಾಗಿರ್ತಕ್ಕಂಥ ವಿಚಾರ. ಅಟ್ ದ ಸೇಮ್ ಟೈಮ್ ಸೈಲೆನ್ಸ್ ಅಲ್ಲಿ ಕೂತ್ಕೋಬೇಕು ಅನ್ನುವಂಥದ್ದು ಕೂಡ ಅಷ್ಟೇ ಮ್ಯಾಂಡೇಟ್ರಿ ಆಗಿರ್ತಕ್ಕಂಥ ಸತ್ಯ. ಹಾಗಾಗಿ ಸೊ ನಾವೆಲ್ಲರೂ ಕೂಡ ನಮ್ಮನ್ನ ನಾವು ಗಮನಿಸ್ಕೊಳ್ಳೋಣ. ನಮಗೆ ನಾವು ಎಲ್ಲಿ ಎಷ್ಟು ಸಮಯವನ್ನ ಕೊಟ್ಕೊಳ್ತಾ ಇದ್ದೀವಿ ಅದು ನಮ್ಮ ಜೀವನ ಆಗಿರುತ್ತೆ, ನಮ್ಮ ಭವಿಷ್ಯ ಆಗಿರುತ್ತೆ, ನಮ್ಮ ಗುಣಮಟ್ಟ ಆಗಿರುತ್ತೆ. ಎಸ್, ಇದು 16ನೇ ಕೊಟೇಶನ್ ಆದ್ರೆ ಇನ್ನ 17ನೇ ಕೊಟೇಶನ್. ಅಂದುಕೊಂಡಿರುವಂತೂ
ಅಂದುಕೊಂಡಿರುವಂತೆ ನಡೆಯಬೇಕು ಎಂದು ಎಷ್ಟೇ ಪ್ರಯತ್ನಿಸಿದರೂ ಮತ್ತೊಂದು ಏನೋ ನಡೆದಿದೆ ಎಂದರೆ ಅದು ನಾವು ಅಂದುಕೊಂಡಿದ್ದಕ್ಕಿಂತಲೂ ಒಳ್ಳೆಯದು ಎಂದು ಅರ್ಥ. ಸ್ವಲ್ಪ ಕಾಲ ಕಳೆದ ನಂತರ ನಮಗೆ ಅರ್ಥವಾಗುತ್ತದೆ. ಎಸ್ ಮಾಸ್ಟರ್ಸ್, ಈಗ ನಾನೇನೋ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಅದು ಒಳ್ಳೇದು ಅನ್ನೋದು ನನಗ್ ಗೊತ್ತಿದೆ. ಆ ಒಳ್ಳೇದು ಅನ್ನೋದಕ್ಕೋಸ್ಕರ ನಾನು ಎಷ್ಟೆಷ್ಟು ಪ್ರಯತ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋದಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇರ್ತೀನಿ. ಎಷ್ಟೇ ತಿಪ್ಪರ್ಲಗ ಹಾಕಿದ್ರು ನಾನೇನ್ ಅನ್ಕೊಂಡಿರ್ತೀನಿ ಅದ್ರ ಪ್ರಕಾರ ನಡೀತಾ ಇರಲ್ಲ. ಅಂತ ಸಮಯದಲ್ಲಿ ಆ ಕ್ಷಣದಲ್ಲಿ ನಮ್ಗೆ ಅರ್ಥ ಆಗದೆ ಇದ್ರು ಕೂಡ ಸ್ವಲ್ಪ ಸಮಯ ಕಳೆದ ನಂತರ ನಾನ್ ಮಾಡ್ತಾ ಇರೋದು ಒಳ್ಳೆ ಕೆಲಸ ಆದ್ರೂ ಕೂಡ ಆ ಒಳ್ಳೆ ಕೆಲ್ಸಕ್ಕೆ ನನ್ಗೆ ಸಹಾಯ ಮಾಡಿ ಅಂತ ನಾನು ಯೂನಿವರ್ಸ್ನ ಕೇಳಿದ್ರು ಅದು ಆ ರೀತಿಯಾಗಿ ಆಗ್ಲಿಲ್ಲ ಅಂತಂದಾಗ, ಯಾಕೆ ಆ ರೀತಿಯಾಗಿ ಮಾಡ್ತು, ಪತ್ರಿಜಿ ಸರ್ ಯಾಕೆ ಆ ರೀತಿ ಮಾಡಿದ್ರು, ಬಾಬಾಜಿಯವ್ರು ಯಾಕೆ ಆ ರೀತಿ ಮಾಡಿದ್ರು, ಅಥವಾ ಯೂನಿವರ್ಸ್ ಯಾಕೆ ಆ ರೀತಿಯಾಗಿ ಮಾಡ್ತು ಅನ್ನೋದು ಮುಂದಿನ ದಿನಗಳಲ್ಲಿ ನಮ್ಗೆ ಅರ್ಥ ಆಗುತ್ತೆ ಮಾಸ್ಟರ್ಸ್. ಅವಾಗ ಆ ರೀತಿಯಾಗಿ ನಡೆದಿರೋದು ಎಷ್ಟು ಅದ್ಭುತ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ಮಾಸ್ಟರ್ಸ್, ಅಂದುಕೊಂಡಂತೆ ಕೆಲವೊಂದ್ ಸಂದರ್ಭದಲ್ಲಿ ನಡೀದೇ ಇದ್ದಾಗ, ಎಷ್ಟೇ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ಆ ರೀತಿಯಾಗಿ ಅದು ಆಗದೆ ಇದ್ದಾಗ, ಮತ್ತೊಂದೇನೋ ಬಂದಿದೆ, ಮತ್ತೊಂದೇನೋ ನಡೆದಿದೆ ಅಂತಂದಾಗ ಅದು ನಾವು ಅಂದ್ಕೊಂಡಿರೋದಕ್ಕಿಂತಲೂ ಉತ್ತಮವಾಗಿರುವಂತದ್ದಾಗಿರುತ್ತೆ ಅನ್ನುವಂಥ ಕೋನದಲ್ಲೂ ಕೂಡ ನಾವು ಯೋಚನೆ ಮಾಡ್ಬೇಕಾಗಿರುತ್ತೆ ಅನ್ನುವಂಥದ್ದು ವಿಚಾರ ಮಾಸ್ಟರ್ಸ್. ಈಗ ನೆಕ್ಸ್ಟ್ 18ನೇ ಕೊಟೇಶನ್ ಅನ್ನ ಗಮನಿಸೋಣ. ಭೂತ ಮತ್ತು ಭವಿಷ್ಯತ್ತುಗಳು ನಮಗೆ ಅನಾರೋಗ್ಯ, ಈ ಕ್ಷಣವಷ್ಟೇ ನಮಗೆ ಆರೋಗ್ಯ ಆನಂದ ಅಷ್ಟೇ ಅಂತ ಹೇಳಿದ್ದಾರೆ. ಭೂತಕಾಲ ನಡೆದೋಗ್ಬಿಟ್ಟಿದೆ, ಭವಿಷ್ಯ ಕಾಲ ಅದಿನ್ನು ಬಂದಿಲ್ಲ, ಅದು ಬರುತ್ತೋ ಇಲ್ವೋ ಕೂಡ ಗ್ಯಾರಂಟಿ ಇಲ್ಲ. ನಡೆದೋಗಿರೋದನ್ನ ಹಿಡ್ಕೊಂಡು ಬರುತ್ತೋ ಬರಲ್ವೋ ಅಂತ ಗ್ಯಾರಂಟಿ ಇಲ್ದೇ ಇರೋದನ್ನ ಹಿಡ್ಕೊಂಡು ಈಗ ಇರೋಂಥದನ್ನ ನಾನು ಹಾಳು ಮಾಡ್ಕೋತೀನಿ ಅಂದ್ರೆ ಅದು ಮೂರ್ಖತ್ವ ಅಲ್ದೆ ಇನ್ನೇನು. ಆಗೋಗಿರೋದನ್ನ ನಾವು ಬದಲಾಯಿಸಕ್ಕಾಗಲ್ಲ. ಅದರಿಂದ ಅನುಭವ ಪಾಠ ಏನಿದೆ ಅದನ್ನ ಹಿಡ್ಕೊಂಡು ನಾನು ತಯಾರಾಗ್ಬೇಕಾಗಿದೆ ಈ ಕ್ಷಣದಲ್ಲಿ. ಭವಿಷ್ಯ ಅದು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಭವಿಷ್ಯ ಅನ್ನೋದು ಒಂದು ನಂಬಿಕೆ. ಆ ನಂಬಿಕೆಯನ್ನ ಇರಿಸ್ಕೊಂಡು ಆ ನಂಬಿಕೆ ಪ್ರಕಾರ ಈ ಕ್ಷಣದಲ್ಲಿ ನಾನು ಜೀವಿಸ್ತಾ ಇರ್ಬೇಕಾಗತ್ತೆ. ಈ ರೀತಿಯಾಗಿ ನಾವು ತಯಾರಾಗ್ಲಿಲ್ಲ, ನಾನು ಹಿಂದೆ ನಡೆದಿರೋದನ್ನೇ ಹಿಡ್ಕೊಂಡಿರ್ತೀನಿ, ಮುಂದೆ ಬರೋದ್ರ ಬಗ್ಗೆನೆ ಹಿಡ್ಕೊಂಡು ಅದ್ರ ಬಗ್ಗೆನೆ ನಾನು ಯೋಚನೆ ಮಾಡ್ತಾ ಇರ್ತೀನಿ, ಈ ಕ್ಷಣದ ಬಗ್ಗೆ ನನಗೆ ಗಮನನೇ ಇರಲ್ಲ ಅಂತಂದ್ರೆ ನಮ್ಮಷ್ಟು ಮೂರ್ಖರು ಮತ್ಯಾರು ಇರೋದಿಲ್ಲ. ಮತ್ತೆ ಈ ಕೊಟೇಶನ್ ನಮ್ಗೆ ಇಷ್ಟ ಅದ್ಭುತವಾಗಿರ್ತಕ್ಕಂಥ ಸತ್ಯವನ್ನ ನಮ್ಗೆ ತಿಳಿಸ್ತಾ ಇದೆ ಮಾಸ್ಟರ್ಸ್. ಇನ್ನ ಈ 7ನೇ ಚಾಪ್ಟರ್ನ ಕೊನೆಯ ಕೊಟೇಶನ್. ಜೀವನದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ನಾವು ಯಾವುದನ್ನು ಹೆಚ್ಚಾಗಿ ನೋಡುತ್ತಿರುತ್ತೇವೋ ಅದೇ ಮತ್ತೆ ತಿರುಗಿ ನಮ್ಮ ಜೀವನದೊಳಕ್ಕೆ ಬರುತ್ತಿರುತ್ತದೆ. ಒಳ್ಳೆಯದನ್ನು ಮಾತ್ರವೇ ನೋಡುತ್ತಿದ್ದರೆ ಒಳ್ಳೆಯದು ಮಾತ್ರವೇ ಬರುತ್ತಿರುತ್ತದೆ, ನೆನಪಿಟ್ಟುಕೊಳ್ಳಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ 19ನೇ ಕೊಟೇಶನ್ ಏನಿದೆ, ಪುನಃ ನಮ್ಮ ಆಲೋಚನಾ ವಿಧಾನಗಳ ಬಗ್ಗೆ ಬೆಳಕನ್ನ ಹರಿಸ್ತಾ ಇದೆ ಮಾಸ್ಟರ್ಸ್. ನಾವು ಯಾವುದನ್ನ ಹೆಚ್ಚಾಗಿ ನಮ್ಮ ಜೀವನದಲ್ಲಿ ನೋಡ್ತಾ ಇರ್ತೀವಿ, ಪುನಃ ಅದೇ ಬರ್ತಾ ಇರುತ್ತೆ ನಮ್ಮ ಜೀವನದಲ್ಲಿ. ನೋಡಿ, ನ್ಯೂಸ್ ಚಾನೆಲ್ಸ್ ಅಥವಾ ಈ ಒಂದು ಮಾಧ್ಯಮಗಳು ಏನಿದೆ, ಟಿವಿ ಮಾಧ್ಯಮಗಳು, ಅದರಲ್ಲಿ ನಾವು ಎಂತ ಪ್ರೋಗ್ರಾಮ್ಸ್ ಅನ್ನ ನೋಡ್ತಾ ಇರ್ತೀವಿ ಅಂತದ್ದೇ ನಮ್ಮ ಜೀವನದಲ್ಲಿ ಕ್ರಿಯೇಟ್ ಆಗ್ತಾ ಇರತ್ತೆ. ಅತ್ತೆ ಸೊಸೆ ಸೀರಿಯಲ್, ಆ ಸೀರಿಯಲ್ಗಳಲ್ಲಿ ಅತ್ತೆ ಸೊಸೆ ಜಗಳ ಮಾಡ್ತಾ ಇರ್ತಾರೆ, ಅಥವಾ ಗಂಡ ಹೆಂಡತಿ ಜಗಳ ಮಾಡ್ತಾ ಇರ್ತಾರೆ, ಅಥವಾ ತಂತ್ರ ಕುತಂತ್ರ ಮೋಸ ವಂಚನೆ ಇಂಥದ್ದೆಲ್ಲದು ನಡೀತಾ ಇರೋದನ್ನ ನೋಡ್ತಾ ಇರ್ತೀವಿ, ಅಥವಾ ಮತ್ತೊಂದು ಇನ್ನೇನೋ ನೋಡ್ತಾ ಇರ್ತೀವಿ ಅಂತಂದಾಗ ನೋಡಿ ಮಾಸ್ಟರ್ಸ್, ಆ ಸೀರಿಯಲ್ ಅಲ್ಲಿ ಹೆಂಗ್ ನಡೀತಾ ಇದೆಯೋ ನನ್ ಜೀವನದಲ್ಲೂ ಹಂಗೆ ನಡೀತಾ ಇದೆ ಅಂತ ಎಷ್ಟೋ ಸಂದರ್ಭದಲ್ಲಿ ನಾವು ಅಂದ್ಕೊಳ್ಳೋ ಹಾಗೆ ಆಗ್ತಾ ಇರುತ್ತೆ. ಕಾರಣ ನಾವು ಯಾವ್ದನ್ನ ಹೆಚ್ಚಾಗಿ ನೋಡ್ತಾ ಇರ್ತೀವೋ ಅದೇ ನಮ್ಮ ಜೀವನದಲ್ಲಿ ಬರ್ತಾ ಇರತ್ತೆ. ಇದೇ ಸತ್ಯ. ಯಾಕೆ ಬರುತ್ತೆ ಅಂತಂದ್ರೆ ನಮ್ಮ ಆಲೋಚನೆಗಳು ಯಾವ್ದ್ರ ಕಡೆಗೆ ಹರಿಯುತ್ತೋ ನಮ್ಮ ಶಕ್ತಿ ಅದರಲ್ಲೇ ಹೋಗ್ತಾ ಇರತ್ತೆ. ಆ ಶಕ್ತಿ ಯಾವ್ದ್ರಲ್ಲಿ ಇರುತ್ತೋ ಆ ಶಕ್ತಿಗೆ ಅನುಗುಣವಾಗಿ ಅದು ಅಲ್ಲಿ ಮ್ಯಾನಿಫೆಸ್ಟ್ ಆಗ್ತಾ ಇರುತ್ತೆ. ಸೊ ಗಮನಿಸ್ಕೊಳ್ಳೋಣ. ನಾನು ಎಂತ ಸೀರಿಯಲ್ ನೋಡ್ತೀನಿ, ಎಂತ ಸಿನಿಮಾ ನೋಡ್ತೀನಿ, ನ್ಯೂಸ್ ಚಾನೆಲ್ಸ್ ಅಲ್ಲಿ ಎಂತ ವಿಷಯಗಳನ್ನ ನಾನು ನೋಡ್ತೀನಿ, ಕ್ರೌರ್ಯ ಕ್ರೈಮ್ ಇದನ್ನ ನೋಡ್ತೀನ, ಅಥವಾ ಕರೆಂಟ್ ಅಫೇರ್ಸ್ ಅದನ್ನ ನೋಡ್ತೀನ, ಅಥವಾ ಮತ್ತೇನಾದ್ರೂ ವಿಶೇಷವಾಗಿರುವಂತ ಇಂಟರ್ವ್ಯೂಗಳನ್ನ ನೋಡ್ತೀನ, ಇದೆಲ್ಲವೂ ಕೂಡ ನಮ್ಮ ಸ್ಥಿತಿಗತಿಗಳು ತಯಾರಾಗೋದ್ರಲ್ಲಿ ಪಾತ್ರವನ್ನ ವಹಿಸುತ್ತೆ. ಅದ್ರ ಜೊತೆಗೆ ನಾವ್ ಎಂತದನ್ನ ನೋಡ್ತಾ ಇದೀವೋ ಅಂತದ್ದೇ ಸ್ಥಿತಿಗತಿ ನಮ್ಮೊಳಗಡೆ ಇದೆ ಅನ್ನೋದು ಕೂಡ ನಮ್ಗಿಲ್ಲಿ ಅರ್ಥ ಆಗುತ್ತೆ. ಸೊ ನಮ್ಮನ್ನ ನಾವು ವಿಶ್ಲೇಷಣೆ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ನಮ್ಮನ್ನ ಸರಿಪಡಿಸ್ಕೊಳ್ಳೋಣ ಮಾಸ್ಟರ್ಸ್. ಇದು
ಹಾಗಾಗಿ ಈ ಜೀವನದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ನಾವು ಯಾವುದನ್ನು ಹೆಚ್ಚಾಗಿ ನೋಡುತ್ತಿರುತ್ತೇವೋ ಅದೇ ಮತ್ತೆ ಮತ್ತೆ ತಿರುಗಿ ನಮ್ಮ ಜೀವನದೊಳಕ್ಕೆ ಬರುತ್ತಿರುತ್ತದೆ. ಒಳ್ಳೆಯದನ್ನು ಮಾತ್ರವೇ ನೋಡುತ್ತಿದ್ದರೆ ಒಳ್ಳೆಯದು ಮಾತ್ರವೇ ಬರುತ್ತಿರುತ್ತದೆ, ನೆನಪಿಟ್ಟುಕೊಳ್ಳಿ ಅಂತ. ಎಸ್ ಮಾಸ್ಟರ್ಸ್, ಒಂದು ನ್ಯೂಸ್ ಪೇಪರ್ ಆಗಿರ್ಲಿ, ಒಂದು ಮ್ಯಾಗಝೈನ್ ಆಗಿರ್ಲಿ, ಒಂದು ಪುಸ್ತಕ ಆಗಿರ್ಲಿ, ಎಂತದನ್ನ ನಾನು ನೋಡ್ತಾ ಇದ್ದೀನಿ, ಎಂತದನ್ನ ಓದ್ತಾ ಇದ್ದೀನಿ, ಎಂತಾದ್ರ ಕಡೆಗೆ ನನ್ನ ಆಸಕ್ತಿ ಇದೆ, ಚೆಕ್ ಮಾಡ್ಕೊಳ್ಳೇ ಬೇಕಾಗಿರುವಂತದ್ದು. ಇಲ್ಲಿಗೆ 7ನೇ ಚಾಪ್ಟರ್ ಮುಕ್ತಾಯ ಆಯ್ತು ಮಾಸ್ಟರ್ಸ್. ಈಗ 8ನೇ ಚಾಪ್ಟರ್. 8ನೇ ಚಾಪ್ಟರ್ನ ಶೀರ್ಷಿಕೆ ಅಹಂ, ಆತ್ಮಗೌರವ. ಅಹಂ ಅಂದ್ರೆ ಏನು, ಆತ್ಮಗೌರವ ಅಂದ್ರೆ ಏನು? ದ ವೆರಿ ಬಿಗಿನಿಂಗ್ ಅಲ್ಲೇ ಈ ಪ್ರಶ್ನೆಗಳನ್ನ ತುಂಬಾ ಜನ ಕೇಳಿದ್ರು. ಅಹಂಗೂ ಆತ್ಮಗೌರವಕ್ಕೂ ಏನ್ ವ್ಯತ್ಯಾಸ ಅಂತ. ಅಹಂ ಅನ್ನುವಂಥದ್ದು ನಮ್ಮ ಶರೀರ ಮನಸ್ಸು ಸ್ಥಾಯಿಯಲ್ಲಿ ಉಂಟಾಗುವಂತದ್ದಾದ್ರೆ, ಆತ್ಮಗೌರವ ಅನ್ನುವಂಥದ್ದು ಸೆಲ್ಫ್ ರೆಸ್ಪೆಕ್ಟ್, ನಮ್ಮ ಸೆಲ್ಫ್, ನಮ್ಮ ಚೈತನ್ಯ, ನಮ್ಮ ಆತ್ಮ ಮೂಲದಿಂದ ಬರುವಂತದ್ದು ಆಗಿರುತ್ತೆ. ಇದು ನಾವಿಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಆತ್ಮಗೌರವ ಅಂತಂದಾಗ ಅಲ್ಲಿ ಕೂಡ ಅಜ್ಞಾನ ಅನ್ನುವಂಥದ್ದು ಪಾತ್ರ ವಹಿಸ್ತಾ ಇರುತ್ತೆ. ಆದ್ರೆ ಅಜ್ಞಾನ ಅನ್ನುವಂಥದಕ್ಕೆ ಅವಕಾಶ ಕೊಡದಂಗೆ, ಅಂದ್ರೆ ಅಲ್ಲಿ ಆತ್ಮಗೌರವ ಇದೆಯಾ, ಅಹಂ ಇದೆಯಾ ಅನ್ನುವಂಥದ್ದನ್ನ ವಿಶ್ಲೇಷಣೆ ಮಾಡೋದ್ರಿಂದ ಮಾತ್ರನೇ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಅಹಂ ಇದೆಯಾ, ಆತ್ಮಗೌರವ ಇದೆಯಾ ಅನ್ನೋದು ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಮೇಡಮ್ ಅನ್ನುವಂಥದ್ದು ಫಸ್ಟ್ ದ ವೆರಿ ಬೇಸಿಕ್ ಕ್ವಶನ್ ನಮ್ಗೆ ರೈಸ್ ಆಗುವಂತದ್ದು. ನನಗೆ ಇವಾಗ ನನ್ನ ಬಗ್ಗೆ ನನಗೆ ಅಹಂ ಅಥವಾ ಆತ್ಮಗೌರವ ಯಾವ್ದು ಬಂದಿದೆ ಅನ್ನೋದು ಗೊತ್ತಾಗ್ಬೇಕು ಅಂತಂದ್ರೆ, ನಾನು ಎಂತಹ ವಿಚಾರಗಳಿಗೆ ಸ್ಪಂದಿಸ್ತಾ ಇದ್ದೀನಿ, ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದ್ದೀನಿ ಅನ್ನೋದನ್ನ ಗಮನಿಸ್ಕೊಂಡ್ರೆ ನನ್ನಲ್ಲಿ ಅಹಂ ಇದೆಯಾ, ಆತ್ಮಗೌರವ ಇದೆಯಾ ಅನ್ನೋದು ಅರ್ಥ ಆಗುತ್ತೆ. ಯಾರಾದ್ರೂ ಏನಾದ್ರು ಅಂದ್ರು ಅಂತಂದಾಗ, ಏನ್ ಇವನು ನನ್ನನ್ನ ಅನ್ನೋದು, ಏನ್ ಇವ್ರು ನನ್ನನ್ನ ಈ ತರ ಮಾತಾಡೋದು, ಏನ್ ಇವ್ರು ನನ್ನ ಜೊತೆ ಹಿಂಗ್ ನಡ್ಕೊಳ್ಳೋದು ಅಂತ, ನಾನೇನ್ ಕಡಿಮೆ ಇಲ್ಲ, ಸರಿಯಾಗಿ ಮಾಡ್ತೀನಿ ನೋಡು ಅಂತ ನನ್ನಲ್ಲಿರ್ತಕ್ಕಂಥ ಆ ಪವರ್ ಅನ್ನ ತೋರ್ಸುವಂತ ನಿಟ್ಟಿನಲ್ಲಿ, ಅಥವಾ ಅವ್ರ ಮೇಲೆ ಕೋಪ ದ್ವೇಷವನ್ನ ತೋರ್ಸುವಂತ ನಿಟ್ಟಿನಲ್ಲಿ, ಅಥವಾ ಅವರನ್ನ ಕೀಳಾಗಿ ಅವರನ್ನ ಕೀಳಾಗಿ ಅವ್ರನ್ನ ತೋರ್ಸುವಂತ ನಿಟ್ಟಿನಲ್ಲಿ ನನ್ನ ಹೆಜ್ಜೆಗಳು, ನನ್ನ ಸ್ಥಿತಿಗತಿ ತಯಾರಾಗಿದೆ ಅಂತಂದ್ರೆ ಅದು ಅಜ್ಞಾನದಿಂದ ಕೂಡಿರ್ತಕ್ಕಂಥ ಅಹಂ ಅಥವಾ ಆತ್ಮಗೌರವ ಆಗಿರುತ್ತೆ. ಅಲ್ಲಿ ಮಾಯೆ ಅನ್ನುವಂಥದ್ದು ಆವರಿಸಿರುತ್ತೆ ಅಂತ ಅರ್ಥ. ಸೊ ಯಾರಾದ್ರೂ ವ್ಯಕ್ತಿಗಳಿಗೆ ಅಥವಾ ಯಾವ್ದೊಂದಕ್ಕಾದ್ರೂ ನಾವು ಸ್ಪಂದಿಸ್ತಾ ಇದೀವಿ ಅಂತಂದಾಗ, ಆ ಸ್ಪಂದಿಸ್ತಾ ಇರ್ತಕ್ಕಂಥ ಆ ವಿಚಾರಗಳ ಆಧಾರದ ಮೇಲೆ ನನಗೆ ಅಹಂ ಇದೆಯಾ, ಆತ್ಮಗೌರವ ಇದೆಯಾ ಅನ್ನೋದು ಅಲ್ಲಿ ನಮ್ಗೆ ಅರ್ಥ ಆಗುತ್ತೆ ಮಾಸ್ಟರ್ಸ್. ಇದರಲ್ಲಿ ಮೊದಲನೇ ಕೊಟೇಶನ್ ಅನ್ನ ಗಮನಿಸೋಣ. ಅಹಂಕಾರಕ್ಕೂ ಆತ್ಮ ನ್ಯೂನತೆಯ ಭಾವಕ್ಕೂ ವ್ಯತ್ಯಾಸವಿಲ್ಲ ಅಷ್ಟೇ ಅಂತ ಹೇಳಿದ್ದಾರೆ. ಅಹಂಕಾರ ಅನ್ನುವಂಥದ್ದು ನಮ್ಮ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇಂದ ಬರುತ್ತೆ. ಆತ್ಮ ನ್ಯೂನತೆಯ ಭಾವ ಅನ್ನುವಂಥದ್ದು ನಮ್ಮಲ್ಲಿ ಇರ್ತಕ್ಕಂಥ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇಂದ ಬರುತ್ತೆ. ಮೇಲರಿಮೆ ಕೀಳರಿಮೆ, ಮೇಲರಿಮೆನೂ ಬೇಕಾಗಿಲ್ಲ, ಕೀಳರಿಮೆನೂ ಬೇಕಾಗಿಲ್ಲ. ಮೇಲರಿಮೆ ಅನ್ನುವಂಥದ್ದು ಇದೆ ಅಂತಂದ್ರೆ ನನ್ನಿಂದಾನೇ ನಾನೇ ಸೂಪರು, ನಾನೇ ಸುಪ್ರೀಮು, ನಾನ್ ಹೇಳ್ದಂಗೆ ಎಲ್ರು ಕೇಳ್ಬೇಕು ಅಂತ ಒಂದು ಮೇಲರಿಮೆಯಿಂದ ಆ ಒಂದು ಅಹಂಕಾರ ಬರುತ್ತೆ. ನಿಮ್ ಮುಂದೆ ನಾನೇನು ಇಲ್ಲ, ನನ್ ಕೈಲಿ ಏನೂ ಆಗಲ್ಲ, ನನ್ಗೇನೂ ಬರಲ್ಲ, ಅಯ್ಯೋ ನನ್ ಗತಿ ಇಷ್ಟೇ, ನನ್ ಜೀವನ ಇಷ್ಟೇ, ನನ್ ಬದುಕಿಷ್ಟೇ ಅಂತ ನಾವ್ ಆ ರೀತಿಯಾಗಿ ಫೀಲ್ ಆಗಿದ್ದೀವಿ ಅಂತಂದ್ರೆ ಅಲ್ಲಿ ನಮ್ಮಲ್ಲಿ ಕೀಳರಿಮೆ ಇದೆ ಅಂತ ಅರ್ಥ. ಈ ಆತ್ಮ ನ್ಯೂನತೆಯ ಭಾವಕ್ಕೂ ಅಹಂಕಾರಕ್ಕೂ ಏನ್ ದೊಡ್ಡ ವ್ಯತ್ಯಾಸ ಇಲ್ಲ. ಹಾಗಾಗಿ ಇವೆರಡು ಏನಾದ್ರು ನಮ್ಮಲ್ಲಿ ಇದೆ ಅಂತಂದ್ರೆ ಇವೆರಡು ಕೂಡ ನಮ್ಮ ಆತ್ಮೋನ್ನತಿಗೆ, ನಮ್ಮ ಪ್ರಗತಿಗೆ ಮಾರಕವಾಗಿರ್ತಕ್ಕಂಥದ್ದು, ಅಡ್ಡಗೋಡೆಗಳಾಗಿ ಇರ್ತಕ್ಕಂಥದ್ದು. ಹಾಗಾಗಿ ಅಹಂಕಾರನೂ ಬೇಕಾಗಿಲ್ಲ, ಆತ್ಮ ನ್ಯೂನತೆಯ ಭಾವನೂ ಬೇಕಾಗಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಈಗ 2ನೇ ಕೊಟೇಶನ್. ನಮ್ಮ ಬಗ್ಗೆ ನಾವು ಹೆಚ್ಚಾಗಿ ಮಾತನಾಡುತ್ತಿದ್ದೇವೆ ಎಂದರೆ ಇನ್ನು ನಮಗೆ ನಾನು ಎನ್ನುವ ಅಹಂ ಹೋಗಲಿಲ್ಲವೆಂದು ಅರ್ಥ. ನಮ್ ಬಗ್ಗೆ ನಾವು ಕೊಚ್ಕೊಳ್ಳೋದು, ನಮ್ ಬಗ್ಗೆ ನಾವು ಶೋ ಅಪ್ ಕೊಡೋದು, ನಮ್ ಬಗ್ಗೆ ನಾವು ಬಿಲ್ಡಪ್ ಕೊಡೋದು, ನಮ್ ಬಗ್ಗೆ ನಾನಿಂಗೆ, ನಾನು ಇಷ್ಟು ಸಾಧನೆ ಮಾಡಿದೀನಿ, ನನ್ಗೆ ಇಂತಿಂತ ಅನುಭವಗಳಾಗಿದೆ, ನಂದೆಂತ ಗ್ರೇಟ್ನೆಸ್ ಅನ್ನುವಂತ ಒಂದು ವೈಬ್ರೇಷನ್ಸ್ ಅನ್ನ ಹೊಂದಿ, ಅಂತ ಒಂದು ಸ್ಥಿತಿಗತಿಗಳನ್ನ ಹೊಂದಿ ನನ್ ಬಗ್ಗೆ ನಾನ್ ಮಾತಾಡ್ತಾ ಇದ್ದೀನಿ, ನನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂತ ಬಾಯಲ್ಲಿ ಹೇಳ್ದೇ ಇದ್ರು ನನ್ನಿಂದ ಅಂತ ವೈಬ್ರೇಷನ್ಸ್ ಹೊರಹೊಮ್ಮ ಹಾಗೆ ಅಲ್ಲಿ ನಾನ್ ನಡ್ಕೊಳ್ತಾ ಇದ್ದೀನಿ ಅಂತಂದ್ರೆ, ನಾನು ಅನ್ನೋದನ್ನ ತೋರ್ಸ್ಕೊಳ್ಳುವಂತ ಒಂದು ಅಹಂ ಇದೆಯಲ್ಲ, ಶರೀರ ಮತ್ತು ಮನಸ್ಸಿನ ಸ್ಥಾಯಿ ಅಹಂ, ನೇಮು ಫೇಮು ಅನ್ನುವಂತ ಅಹಂ, ಡೆಸಿಗ್ನೇಷನ್ ಅನ್ನುವಂತ ಅಹಂ ಇದೆಲ್ಲ ಯಾವುದು ಕೂಡ ನನ್ನಿಂದ ಬಿಟ್ಟು ಹೋಗಿಲ್ಲ ಅಂತ ಅರ್ಥ. ನಾನು ಆಧ್ಯಾತ್ಮಿಕ ಮಾರ್ಗದಲ್ಲಿದ್ದೀನಿ, ನನ್ ಜ್ಞಾನ ತಿಳ್ಕೊಳ್ತಾ ಇದ್ದೀನಿ, ಸಾಧನೆ ಮಾಡ್ತಾ ಇದ್ದೀನಿ, ಆದ್ರೂ ಕೂಡ ಇದ್ಯಾವುದು ಕೂಡ ನನ್ನಲ್ಲಿ ಬಿಟ್ಟು ಹೋಗಿಲ್ಲ ಅಂತಂದ್ರೆ ಏನು ಪ್ರಯೋಜನ ಇಲ್ಲ ಮಾಸ್ಟರ್ಸ್. ಉಜ್ಜಬೇಕಾಗಿರೋದು
ತೊಳಿಬೇಕಾಗಿರೋದು, ಒಗುದು 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 ಸ್ವಚ್ಛ ಮಾಡ್ಬೇಕಾಗಿರೋದು ಇನ್ನೂ ಜಾಸ್ತಿ ಇದೆ ಅಂತ ಅರ್ಥ. ಆಧ್ಯಾತ್ಮಿಕ ಪ್ರಗತಿ, ಆಧ್ಯಾತ್ಮಿಕತೆ ಅಂತಂದ್ರೆ ಈ ಎಲ್ಲವುಗಳಿಂದ ನಾವು ಸೆಲ್ಫ್ ರಿಯಲೈಸ್ ಆಗಿ ಈ ಎಲ್ಲವನ್ನ ದಾಟಿ ದಾಟಿ ಮುಂದಕ್ಕೆ ಹೋಗುವಂತದ್ದು ನಿಜವಾದ ಆಧ್ಯಾತ್ಮಿಕತೆ ಆಗಿದೆ. ಅದೇ ನಿಜವಾದ ಆಧ್ಯಾತ್ಮಿಕ ಪ್ರಯಾಣ ಆಗಿದೆ. ಅದೇ ನಿಜವಾದ ಆತ್ಮ ಪ್ರಗತಿ ಆಗಿದೆ ಮಾಸ್ಟರ್ಸ್. ಇದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಆ ಸ್ಥಿತಿಗತಿಗಳು ಇಲ್ದಂಗೆ ನನ್ನ ಬಗ್ಗೆ ಅಲ್ಲಿ ಏನಾದ್ರೂ ನಾನು ಅನ್ನೋಂಥದ್ದು ಯಾವ ಕೋಂದಲ್ಲಾದ್ರೂ ಸರಿ ಬಂದಿದೆ ಅಂತಂದ್ರೆ ಇನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಜಾಸ್ತಿ ಇದೆ. ಸತ್ಯ ಪೂರ್ತಿ ಅರ್ಥನೇ ಆಗಿಲ್ಲ ಅಂತ ಅರ್ಥ. ನೆಕ್ಸ್ಟ್ 3ನೇ ಕೊಟೇಶನ್. ನಮ್ಮನ್ನು ಯಾರೋ ಗೌರವಿಸುತ್ತಿಲ್ಲ ಎಂದು ಅಳುತ್ತಾ ಕೂರುವುದರ ಬದಲು ನಮ್ಮ ಬಗ್ಗೆ ನಾವು ಗೌರವವನ್ನು ಬೆಳೆಸಿಕೊಳ್ಳುವ ಕೆಲಸದಲ್ಲಿ ಇದ್ದರೆ ಎಷ್ಟೋ ಹಾಯಾಗಿರುತ್ತದೆ ಎಂಬುದನ್ನು ಮಾತಿನಲ್ಲಿ ಹೇಳಲಿಕ್ಕೆ ಆಗದು ಅನ್ನುವಂಥದ್ದು ಇಲ್ಲಿ ಹೇಳಿರ್ತಕ್ಕಂಥದ್ದು. ಎಷ್ಟು ಅದ್ಭುತವಾಗಿದೆ. ಓಕೆ, ನನ್ನನ್ನ ಎಲ್ಲರೂ ರಾಜನ್ ತರ ನೋಡ್ಬೇಕು ಅಂತಂದಾಗ ರಾಜನಿಗೆ ಸಂಬಂಧಪಟ್ಟಂತ ಏನೆಲ್ಲ ಗುಣ ಧರ್ಮಗಳು ನನ್ನಲ್ಲಿ ಇರ್ಬೇಕು, ಏನೆಲ್ಲ ಕ್ವಾಲಿಟೀಸ್ ಇರ್ಬೇಕು, ಅದು ನನ್ನಲ್ಲಿ ಇರ್ಬೇಕು. ಅದಕ್ಕೆ ತಕ್ಕ ಹಾಗೆ ನನ್ನ ವ್ಯಕ್ತಿತ್ವ ಇರ್ಬೇಕು, ಅದಕ್ಕೆ ತಕ್ಕ ಹಾಗೆ ನನ್ನ ನಡವಳಿಕೆ ಇರ್ಬೇಕು, ನನ್ನ ಹೆಜ್ಜೆಗಳಿರ್ಬೇಕು, ನನ್ನ ಕೆಲಸ ಕಾರ್ಯಗಳು ಇರ್ಬೇಕು. ಆ ರೀತಿಯಾಗಿದ್ದಾಗ್ಲೇ ನಾವು ಹೇಳೋದೇ ಬೇಕಿಲ್ಲ, ಎಲ್ಲರೂ ನಮ್ಮನ್ನ ರಾಜನಂತೆ ನೋಡ್ತಾ ಇರ್ತಾರೆ. ಆ ಯಾವ್ದೊಂದು ಗುಣಗಳು ನಮ್ಮಲ್ಲಿ ಇಲ್ವೇ ಇಲ್ಲ. ಅವ್ರು ನನ್ನನ್ನು ರಾಜನ್ ತರ ನೋಡ್ಬೇಕು ಅಂದ್ರೆ ಹೆಂಗ್ ನೋಡ್ತಾರೆ? ನನ್ನಲ್ಲಿ ಬೇರೆಯವರು ನನ್ನನ್ನ ಯಾವುದೋ ಒಂದು ಕಾರಣಕ್ಕೆ ಗೌರವಿಸ್ತಾ ಇಲ್ಲ ಅಂತಂದಾಗ ನನ್ನಲ್ಲಿ ಗೌರವಿಸುವಂತ ರೇಂಜ್ ಅಲ್ಲಿ ನನ್ನಲ್ಲಿ ಏನು ಅಂತದ್ದೊಂದು ವಿಶೇಷವಾಗಿರುವಂತ ಗುಣಧರ್ಮಗಳು ಇಲ್ಲ. ಅದಕ್ಕೆ ಅವ್ರು ನನ್ನನ್ನ ಗೌರವಿಸ್ತಾ ಇಲ್ಲ. ಅವ್ರು ಗೌರವಿಸ್ತಾ ಇಲ್ಲ ಅಂತ ನಾವು ನನಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂತ ಆಗ್ಲಿ, ಅಥವಾ ನನ್ನನ್ನು ಈ ರೀತಿಯಾಗಿ ನಡ್ಸ್ಕೊಳ್ತಾ ಇದ್ದಾರೆ, ನನ್ನನ್ನ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ಅಂತ ನಾವು ಫೀಲ್ ಆಗೋದ್ರ ಬದಲು ನನ್ನಲ್ಲಿ ಆ ಗೌರವವನ್ನ ಹೆಚ್ಚು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ನಾನು ತಯಾರು ಮಾಡ್ಕೊಳ್ಳೋದ್ರಲ್ಲಿ ನನ್ನ ಪ್ರಗತಿ ಇದೆ. ಬೇರೆಯವರು ನನ್ನನ್ನ ಗೌರವಿಸ್ತಾ ಇಲ್ಲ ಅಂತಂದ್ರೆ ಗೌರವಿಸೋ ರೇಂಜ್ ಅಲ್ಲಿ ನಾವು ತಯಾರಾಗ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮನ್ನ ನಾವು ತಿದ್ದುಕೊಂಡು ನಮ್ಮನ್ನ ನಾವು ಸರಿಪಡಿಸ್ಕೊಂಡು ಅಷ್ಟು ಅದ್ಭುತವಾಗಿ ಕೆಲಸಗಳನ್ನ ನಾವು ಮಾಡ್ಬೇಕಾಗಿದೆ. ಅಷ್ಟು ಅದ್ಭುತವಾದ ವ್ಯಕ್ತಿತ್ವವನ್ನ ನಾವು ರೂಪಿಸ್ಕೊಂಡು ನಡಿಬೇಕಾಗಿದೆ. ಅಂದ್ರೆ ಗೌರವ ಪಡ್ಕೋಬೇಕು ಅಂತ ಇದೆಲ್ಲ ಮಾಡ್ಬೇಕಾ ಮೇಡಮ್ ಅಂತಂದ್ರೆ ಅಲ್ಲ ಮಾಸ್ಟರ್ಸ್. ನಾವ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದೀವಿ ಅಂತಂದ್ರೆ ಪೆಟ್ಟುಗಳು ತಿಂತಾನೆ ಇರ್ತೀವಿ. ನೋವು ದುಃಖ ಅನ್ನೋದ್ರಲ್ಲಿ ನಾವ್ ಬಿದ್ದು ಹೊರಳಾಡ್ತಾನೆ ಇರ್ತೀವಿ. ಎಕ್ಸ್ಪೆಕ್ಟೇಷನ್ಸ್ ಬೇಡ. ಗೌರವ ಅನ್ನುವಂತ ಪದಕ್ಕೆ ನಾವೇ ಅದ್ಭುತವಾದ ಉದಾಹರಣೆಯಾಗಿ ತಯಾರಾಗೋಣ. ಆ ಮೇಡಮ್ ನೋಡಿದ್ರೆ, ರಂಗನಾಥ್ ಸರ್ನ ನೋಡಿದ್ರೆ ಕೈ ಮುಗಿಬೇಕು ಅಂತ ಅನ್ಸುತ್ತೆ. ಎಷ್ಟು ಅದ್ಭುತವಾಗಿರುವಂತ ಕೆಲಸಗಳನ್ನ ಮಾಡ್ತಾ ಇದಾರೆ ಅಂತ. ಅವ್ರು ಕೇಳ್ದೆ ಇದ್ರು, ಅವ್ರು ಎಕ್ಸ್ಪೆಕ್ಟ್ ಮಾಡದೇ ಇದ್ರು ನಾವು ಅವ್ರನ್ನ ಸಹಜವಾಗಿ ನಾವು ಗೌರವಿಸೋ ಹಾಗೆ ಅಲ್ಲಿ ಅದು ಆಗುತ್ತೆ. ಆ ರೀತಿಯಾಗಿ ನಾವು ತಯಾರಾಗ್ಬೇಕು. ಗೌರವಿಸ್ಲಿಲ್ಲ ಅಂತ ಫೀಲ್ ಆಗೋದು ಮೂರ್ಖತ್ವ, ಅಜ್ಞಾನ, ಅದು ಅವಿವೇಕ ಆಗಿರುತ್ತೆ ಮಾಸ್ಟರ್ಸ್. ಇದು ನೆಕ್ಸ್ಟ್ 4ನೇ ಕೊಟೇಶನ್. ನಮ್ಮನ್ನು ನಾವು ಯಾರಿಗಾದರೂ ನಿರೂಪಿಸಿಕೊಳ್ಳಬೇಕಾಗಿದೆ ಎಂದಾದರೆ ನಮ್ಮ ಬಗ್ಗೆ ನಮಗೆ ಗೌರವ ನಂಬಿಕೆ ಇಲ್ಲವೆಂದು ಅರ್ಥ, ಅಥವಾ ಅವರಿಗೆ ನಮ್ಮ ಬಗ್ಗೆ ಗೌರವ ನಂಬಿಕೆ ಇಲ್ಲವೆಂದು ಅರ್ಥ. ಇದನ್ನು ಸರಿಯಾಗಿ ಆಲೋಚಿಸಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹೌದಲ್ವಾ ಮಾಸ್ಟರ್ಸ್? ಮೇಡಮ್, ನೀವು ಧ್ಯಾನ ಮಾಡ್ತಾ ಇದ್ದೀನಿ ಅಂತೀರಿ, ನೀವು ಈ ಒಂದು ಮಾರ್ಗದಲ್ಲಿ ತುಂಬಾ ಆಳವಾಗಿ ತೊಡಗಿಸ್ಕೊಂಡಿದ್ದೀನಿ, ನನ್ನನ್ನ ನಾನು ಸರೆಂಡರ್ ಮಾಡ್ಕೊಂಡಿದ್ದೀನಿ ಅಂತಂತೀರಿ. ಹೆಂಗ್ ಮೇಡಮ್ ಸರೆಂಡರ್ ಮಾಡ್ಕೊಂಡಿದ್ದೀರಿ ಅಂತ ನನ್ನನ್ನು ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅವಾಗ ನಾನು ಏನ್ ಹೇಳ್ಬೇಕು? ನನ್ನನ್ನ ನಾನು ನಿರೂಪಿಸ್ಕೊಳ್ಳೋದಿಕ್ಕೆ ನಾನು ಪ್ರಯತ್ನ ಮಾಡ್ಬೇಕಾ? ಅವಶ್ಯಕತೆ ಇಲ್ಲ ಮಾಸ್ಟರ್ಸ್. ನಾನ್ ಸರೆಂಡರ್ ಆಗಿದ್ದೀನಾ ಇಲ್ವಾ ಅನ್ನೋದು ನನಗ್ ಗೊತ್ತಿರ್ಬೇಕು. ನಾನ್ ಕೆಲ್ಸ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಾ ಇಲ್ವಾ ಅನ್ನೋದು ನನಗ್ ಗೊತ್ತಿರ್ಬೇಕು. ಅವ್ರಿಗೆ ಅದ್ ಗೊತ್ತಾಗ್ಬೇಕು ಅಂತಂದ್ರೆ ಅವ್ರಿಗೆ ಅದನ್ನ ತಿಳ್ಕೊಳ್ಳೋಕೆ ಆ ಒಂದು ಸ್ಥಿತಿಗತಿ ಅವರಲ್ಲಿ ಉಂಟಾದಾಗ ಅದು ಅವ್ರಿಗೆ ಅರ್ಥ ಆಗತ್ತೆ. ಇಲ್ಲ ಅಂತಂದ್ರೆ ಇಲ್ಲ. ನಾನ್ ಅದನ್ನ ನಿರೂಪಿಸುವಂತ ಅವಶ್ಯಕತೆ ಇಲ್ಲ. ನಾನೇನಾಗಿದ್ದೀನಿ, ನನಗೇನ್ ಬೇಕಾಗಿದೆ, ನಾನ್ ಹೇಗಿರ್ಬೇಕು, ಹೇಗ್ ನಡಿಬೇಕು, ನನ್ ಬಗ್ಗೆ ನನಗ್ ಕ್ಲಾರಿಟಿ ಇದೆ. ಆ ರೀತಿಯಾಗಿ ನಮ್ಮ ಬಗ್ಗೆ ನಾವು ಆ ಒಂದು ಸ್ಪಷ್ಟತೆಯನ್ನ ನಾವು ಹೊಂದಿ ನಾವು ನಡೀತಾ ಇರ್ಬೇಕಾಗತ್ತೆ. ಅಷ್ಟೇ ಹೊರತು ನಾನ್ ತುಂಬಾ ಈ ಒಂದು ಮಾರ್ಗದಲ್ಲಿ ನನ್ನನ್ನ ನಾನ್ ತೊಡಗಿಸ್ಕೊಂಡಿದ್ದೀನಿ ಅಂತ ನಾನ್ ನಿರೂಪಿಸುವಂತ ಅವಶ್ಯಕತೆ ಇಲ್ಲ. ಅದು ಜಸ್ಟ್ ಒಂದು ಎಕ್ಸಾಂಪಲ್. ಅದು ಯಾವ ವಿಚಾರಕ್ಕಾದ್ರೂ ಕೂಡ ನಮ್ಮ ಒಂದು ವ್ಯಕ್ತಿತ್ವನೇ, ನಮ್ಮ ಒಂದು ಹೆಜ್ಜೆಗಳೇನೆ ಅದು ಎಲ್ಲರಿಗೂ ಅರ್ಥ ಆಗುವಂತ ರೀತಿಯಲ್ಲಿ ಇರ್ಬೇಕೆ ಹೊರತು ನಾವು ನಿರೂಪಿಸೋದಿಕ್ಕೆ ಪ್ರಯತ್ನ ಮಾಡ್ಬೇಕಾಗಿಲ್ಲ. ಅಲ್ಲಿ ನಾನು ನಿರೂಪಿಸೋದಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ಅಂತಂದ್ರೆ ಅದರ ಅರ್ಥ ಏನು? ನನ್ನ ಬಗ್ಗೆ ನನಗೆ ಗೌರವ ಮತ್ತೆ ನನ್ನ ಬಗ್ಗೆ ನನಗೆ ನಂಬಿಕೆ ಇಲ್ಲ ಅಂತ ಅರ್ಥ. ಹಾಗಾದ್ರೆ ಹೇಳೋದೇ ಬೇಡವಾ ಮೇಡಮ್ ಅಂತಂದ್ರೆ, ಇವಾಗ ನನ್ನನ್ನು ಯಾರಾದ್ರೂ ಆ ರೀತಿ ಪ್ರಶ್ನೆ ಕೇಳಿದ್ರು ಅಂತಂದಾಗ
ಓಕೆ ಮಾಸ್ಟರ್, ನಾನು ಈ ಮಾರ್ಗದಲ್ಲಿ ಎಷ್ಟು ನಡೀತಾ ಇದ್ದೀನಿ, ಎಷ್ಟು ನಡೀತಾ ಇಲ್ಲ ಅನ್ನೋದು ನಿರೂಪಿಸುವಷ್ಟು ದೊಡ್ಡವಳು ನಾನಲ್ಲ, ಆದ್ರೆ ಈ ಮಾರ್ಗದಲ್ಲಿ ನಡಿಬೇಕು ಅನ್ನೋಂತ ಆಸಕ್ತಿ ನನಗಿದೆ ಅಷ್ಟೇ ಅಂತ ಹೇಳ್ಬಿಟ್ಟು ನಮ್ ದಾರಿಯಲ್ಲಿ ನಾವು ಹೋಗ್ತಾ ಇರ್ಬೇಕು. ಅಷ್ಟ್ ಮಾತ್ರ ಅವ್ರಿಗೆ ಉತ್ತರ ಕೊಡ್ಬೋದು ಮಾಸ್ಟರ್ಸ್. ಆ ಉತ್ತರವನ್ನ ಕೊಡೋದ್ರಲ್ಲೂ ಕೂಡ ತುಂಬಾ ಜವಾಬ್ದಾರಿ ಇರ್ಬೇಕು, ತುಂಬಾ ಅರಿವಿರ್ಬೇಕು, ತುಂಬಾ 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 ಪ್ರಜ್ಞೆಯಿಂದ ನಾವು ನಡ್ಕೋಬೇಕು, ಅರಿವಿನಿಂದ ನಡ್ಕೋಬೇಕು. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಮಾತಾಡಿದ್ರೆ ಆ ಮಾತು ತುಂಬಾ ತೂಕವಾಗಿರ್ಬೇಕು, ತುಂಬಾ 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 ಸತ್ವಪೂರ್ಣವಾಗಿರ್ಬೇಕು. ಆ ರೀತಿಯಾಗಿ ಮಾತಾಡ್ಬೇಕು. ಕೆಲವೇ ಪದಗಳು ಅಥವಾ ಕೆಲವೇ ವಾಕ್ಯಗಳು ನಾವು ನಿರೂಪಿಸ್ಕೊಳ್ಳೋದು ನಮ್ಮ ಕೆಲಸ ಆಗಿರ್ಬಾರ್ದು. ಆದ್ರೆ ಇಷ್ಟ ಮಾತ್ರ ಮಾತಾಡಬಹುದು ಅನ್ನುವಂಥದ್ದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಎಸ್ ಮಾಸ್ಟರ್ಸ್, ನೆಕ್ಸ್ಟ್ 5ನೇ ಕೊಟೇಶನ್ ಅನ್ನ ಗಮನಿಸೋಣ. ನಮ್ಮ ಮಾತುಗಳಿಗೆ ಮತ್ತು ಕೆಲಸಗಳಿಗೆ ವ್ಯತ್ಯಾಸ ಇದೆ ಎಂದಾದರೆ ನಮ್ಮ ಮೇಲೆ ನಮಗೆ ಪ್ರೀತಿ ಗೌರವ ಇಲ್ಲವೆಂದು ಅರ್ಥ. ಮಾಡಿದ್ದನ್ನೇ ಹೇಳ್ಬೇಕು, ಹೇಳದನ್ನೇ ಮಾಡ್ಬೇಕು. ಇದು ಮಾಸ್ಟರ್ಸ್ ನಿಜವಾದ ತೂಕವಾದ ವ್ಯಕ್ತಿತ್ವದ ಒಂದು ಲಕ್ಷಣ. ನಾನು ಹೇಳೋದೊಂದು, ಮಾಡೋದಿನ್ನೊಂದು. ಮಾಂಸ ತಿನ್ಬೇಡ್ರಪ್ಪ, ಮಾಂಸಾಹಾರ ಪಾಪಾಹಾರ ಅಂತ ಹೇಳ್ತಾ ನಾನ್ ತಟ್ಟೆಗಳು ಮಾಂಸ ತಿಂತೀನಿ ಅಂತಂದ್ರೆ ನಮ್ಮ ಬಗ್ಗೆ ನಮ್ಗೆ ಗೌರವ ಇಲ್ಲ, ನಮ್ಮ ಮೇಲೆ ನಮ್ಗೆ ಹಿಡಿತಾ ಇಲ್ಲ, ನಮ್ಮ ಬಗ್ಗೆ ನಮ್ಗೆ ಪ್ರೀತಿ ಇಲ್ಲ ಅಂತ ಅರ್ಥ. ಮಾಂಸ ತಿನ್ಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನ್ ಮಾಂಸ ತಿನ್ಬಾರ್ದು. ನಾನು ಈ ಮದ್ಯವನ್ನ ಕುಡಿಬೇಡ್ರಿ ಅಂತ, ದಮ್ ಹೊಡಿಬೇಡ್ರಿ ಅಂತ ನಾನ್ ಹೇಳ್ತಾ ಇದ್ದೀನಿ ಅಂದ್ರೆ ನಾನ್ ದಮ್ ಹೊಡಿಬಾರ್ದು, ನಾನ್ ಮದ್ಯವನ್ನ ಕುಡಿಬಾರ್ದು. ನಾನು ಬೇರೆಯವ್ರಿಗೆ ನೀತಿ ಪಾಠ ಮಾಡ್ತಾ ಇದ್ದೀನಿ ಅಂತಂದ್ರೆ ಮೊದಲು ನಾನು ಆ ನೀತಿ ಮಾರ್ಗದಲ್ಲಿ ನಾನ್ ನಡಿಬೇಕಾಗಿರುತ್ತೆ. ಇದು ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ. ಅಟ್ ದ ಸೇಮ್ ಟೈಮ್ ಈ ಒಂದು ಕೊಟೇಶನ್ಗೆ ಸಂಬಂಧಪಟ್ಟ ಹಾಗೆ ಈ ಕೋನದಲ್ಲಿ ನಾವು ಅರ್ಥ ಮಾಡ್ಕೊಂಡ್ರೆ ಇನ್ನೊಂದು ಕೋನ ಕೂಡ ಇದೆ ಮಾಸ್ಟರ್ಸ್. ಇದಕ್ಕೆ ಋಷಿಗಳಾಗಿರೋರು, ಮುನಿಗಳಾಗಿರೋರು, ಯೋಗಿಗಳಾಗಿರೋರು ಏನ್ ಹೇಳ್ತಾರೆ ಗೊತ್ತಾ? ನಾನ್ ಹೇಳಿದ್ದನ್ನ ನೀವ್ ಮಾಡ್ರಿ, ನಾನ್ ಮಾಡಿದ್ದನ್ನ ನೀವ್ ಮಾಡ್ಬೇಡ್ರಿ ಅಂತ ಹೇಳ್ತಾರೆ. ಯಾಕೆ? ಅವ್ರು ಹೇಳಿದ್ದನ್ನೇ ಅವ್ರು ಮಾಡ್ಬೇಕು, ಅವ್ರು ಮಾಡಿದ್ದನ್ನೇ ಹೇಳ್ಬೇಕಲ್ವಾ? ಬಟ್ ಅವ್ರು ಯಾಕೆ ಈ ತರ ಹೇಳಿದ್ದಾರೆ ಅಂತಂದ್ರೆ ಈ ರೀತಿಯಾಗಿರು ಕೂಡ ಹೇಳಿರೋದು ಉಂಟು. ಈ ಕೋನ ಕೂಡ ಇದೆ ಆ ಪರಮ ದಿವ್ಯ ಗುರುತತ್ವಕ್ಕೆ. ಗುರುತತ್ವ ಅಂತ ಹೇಳ್ತಾ ಇದ್ದೀನಿ. ಗುರುಗಳು, ಗುರುತತ್ವ, ಇದಕ್ಕೆ ನಾವು ಕ್ಲಾರಿಟಿಯಿಂದ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಗುರುತತ್ವ ಅನ್ನುವಂಥದಕ್ಕೆ ವ್ಯತ್ಯಾಸ ಇಲ್ಲ. ಅದು ಪತ್ರಿಜಿ ಆದ್ರೂ ಒಂದೇ, ಮಹಾವತಾರ್ ಬಾಬಾಜಿ ಆದ್ರೂ ಒಂದೇ, ಮಿಲಾರೇಪ ಆದ್ರೂ ಒಂದೇ, ಯಾರಾದ್ರೂ ಒಂದೇ. ಗುರುತತ್ವ ಒಂದೇ. ಗುರುತತ್ವ ಬದಲಾಯಿಸಕ್ಕಾಗದೇ ಇರುವಂತ ಪರಮ ದಿವ್ಯ ಸತ್ಯ. ಆದ್ರೆ ಆ ಸತ್ಯವನ್ನ ಜಾಗೃತ ಮಾಡ್ಕೊಂಡಿರ್ತಕ್ಕಂಥ ಆ ಸ್ಥಿತಿಗಳಲ್ಲಿ ವ್ಯತ್ಯಾಸ ಇರುತ್ತೆ ಅಷ್ಟೇ. ಸೊ ಹಾಗಾಗಿ ಪರಮ ದಿವ್ಯ ಗುರುತತ್ವದಲ್ಲಿ ಇರ್ತಕ್ಕಂಥವ್ರು, ಸತ್ಯಕ್ಕೆ ಸಾಕಾರ ರೂಪವಾಗಿ ಇರ್ತಕ್ಕಂಥವ್ರು ಪ್ರಾಕ್ಟಿಕಾಲಿಟಿಯಲ್ಲಿ ಸಾಮಾನ್ಯ ಜನರಿಗೆ ಅರ್ಥ ಮಾಡಿಸುವಂತ ಒಂದ್ ವಿಷಯಗಳಲ್ಲಿ ನಾನ್ ಹೇಳಿದ್ದನ್ನ ನೀವು ಮಾಡ್ರಿ, ನಾನ್ ಮಾಡಿದ್ದನ್ನ ನೀವು ಮಾಡ್ಬೇಡ್ರಿ ಅಂತ ಹೇಳ್ತಾರೆ. ಆ ಪರಮ ಗುರುತತ್ವದಲ್ಲಿ ಇರ್ತಕ್ಕಂಥವ್ರು ಏನನ್ನ ಬೇಕಾದ್ರೂ ಮಾಡ್ಬಲ್ರು, ಏನನ್ ಬೇಕಾದ್ರೂ ಜೀರ್ಣ ಮಾಡ್ಕೋಬಲ್ರು, ಹೆಂಗ್ ಬೇಕಾದ್ರೂ ತಯಾರಾಗ್ಬಲ್ರು. ಅವ್ರಿಗೆ ಅಂತ ಕೆಪಾಸಿಟಿ ಇದೆ, ಅವ್ರಿಗಂತ ತಾಕತ್ತಿದೆ. ನಮಗಿದೆಯಾ? ಉದಾಹರಣೆಗೆ ಒಂದು ಕತೆ ನೆನಪಾಗ್ತಾ ಇದೆ. ಶಂಕರಾಚಾರ್ಯರು ತಮ್ಮ ಶಿಷ್ಯರ ಜೊತೆ ಇರ್ಬೇಕಾದ್ರೆ ಶಿಷ್ಯರು ಯಾವಾಗ್ಲೂ, ಗುರುಗಳೇ ನೀವೇ ನಮ್ಗೆ ಸರ್ವಸ್ವ, ನೀವ್ ಹೇಳ್ದಂಗೆ ನಾವು ನಡಿತೀವಿ, ನೀವ್ ಮಾಡ್ದಂಗೆ ನಾವು ನಡಿತೀವಿ, ನಿಮ್ ದಾರಿಯಲ್ಲಿ ನಾವ್ ಇರ್ತೀವಿ ಅಂತ ಈ ರೀತಿಯಾಗಿ ತುಂಬಾ ಶ್ರದ್ಧೆ, ಭಕ್ತಿ ಇದನ್ನೆಲ್ಲ ಕೂಡ ವ್ಯಕ್ತಪಡಿಸ್ತಾ ಇದ್ರಂತೆ. ಪ್ರತಿಯೊಂದು ನಿಮ್ಮನ್ನೇ ನಾವು ಅನುಸರಿಸ್ತೀವಿ ಅಂತ ಅಲ್ಲಿ ಆ ಶಿಷ್ಯರು ಹೇಳ್ತಾ ಇದ್ದಾಗ ಆ ಶಿಷ್ಯರನ್ನ ಶಂಕರಾಚಾರ್ಯರು ಪರೀಕ್ಷೆ ಮಾಡ್ಬೇಕು ಅಂತ ಅನ್ಕೊಂಡ್ರಂತೆ. ಒಂದ್ಸರ್ತಿ ಶಿಷ್ಯರು ಮತ್ತೆ ಶಂಕರಾಚಾರ್ಯರು ಎಲ್ಲರೂ ಹೋಗ್ತಾ ಇರ್ಬೇಕಾದ್ರೆ ಒಂದು ಮರದಿಂದ ನೀರ ಇಳಿಸೋದು ಅಂತ ಹೇಳ್ತಾರೆ ನೋಡ್ರಿ, ಹೆಂಡ ಅಂತ ಕರಿಬೋದು ಅನ್ಸುತ್ತೆ. ಹೆಂಡ ಆ ಒಂದು ನೀರ ಮಡಿಕೆಯಿಂದ ಮರದಲ್ಲಿ ಶೇಖರಣೆ ಆಗಿರ್ತಕ್ಕಂಥ ಆ ನೀರವನ್ನ ಕೆಳಗಡೆ ಇಳಿಸಿ ಇಟ್ಟಿದ್ರು. ಶಂಕರಾಚಾರ್ಯರು ಹೋಗ್ಬಿಟ್ಟು ಆ ಒಂದು ನೀರಾದ ಆ ಮಡಿಕೆಯನ್ನ ತಗೊಂಡು ಗಟ 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 ಕುಡಿದ್ಬಿಟ್ರು. ಅಯ್ಯೋ, ನಮ್ಮ ಗುರುಗಳೇ ಕುಡಿತಾ ಇದಾರಲ್ಲ, ನಾವು ಕುಡಿದ್ರೆ ತಪ್ಪೇನು ಅಂತ ಆ ಶಿಷ್ಯರು ಹೋಗಿ ಅಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಹೆಂಡಗ ಅದನ್ನೆಲ್ಲ ತಗೊಂಡು ಅವರು ಕೂಡ ಕುಡಿದ್ಬಿಟ್ರು. ಶಂಕರಾಚಾರ್ಯರು ಆ ಒಂದು ನೀರನ್ನ ಕುಡಿದ್ರು ಕೂಡ ಸುಸ್ಥಿತಿಯಲ್ಲಿದ್ದಾರೆ, ಫಿಟ್ ಆಗಿದ್ದಾರೆ. ಅವ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ಮತ್ತೂ ಬರ್ಲಿಲ್ಲ, ತೂರಾಡೋದು ಇಲ್ಲ, ಏನು ಇಲ್ಲ. ಅದು ಅವ್ರಿಗೆ ಜೀರ್ಣ ಆಗೋಯ್ತು. ಅವ್ರು ಆ ಒಂದು ಯಾವ ರೀತಿಯಾಗಿ ಅದು ಕೆಲಸ ಮಾಡ್ಬೇಕು ಅನ್ಕೊಳ್ತಾರೋ ಅದು ಆ ರೀತಿಯಾಗಿ ಕೆಲಸ ಮಾಡುತ್ತೆ. ಅದ್ರಲ್ಲಿ ಇರ್ತಕ್ಕಂಥ ಮತ್ತಿನ ಅಂಶ ಅವ್ರಿಗೇನು ಕೆಲಸ ಮಾಡೋಂಗೆ ಇಲ್ಲ, ಅದ್ ಮಾಡ್ಲಿಲ್ಲ, ನಾರ್ಮಲ್ ಆಗಿದ್ದಾರೆ. ಆದ್ರೆ ಆ ಶಿಷ್ಯರು ಬಿದ್ದು ತೂರಾಡ್ಕೊಂಡು ಎದ್ದು ಬಿದ್ದು
ಅಲ್ಲಾಡೋಗ್ತಾ ಇದ್ದಾರೆ. ಅವ್ರಿಗೆ ಅದ್ರಲ್ಲಿ ಇರ್ತಕ್ಕಂತ ಮತ್ತನ್ನ ದಾಟುವಂತ ಶಕ್ತಿ ಆಗ್ಲಿ ಸ್ಥಿತಿ ಆಗ್ಲಿ ಇನ್ನೂ ಜಾಗೃತ ಆಗಿಲ್ಲ. ಸರಿ, ಗುರುಗಳು ಮಾಡಿದ್ದನ್ನ ನಾವು ಮಾಡಿದೀವಿ ಅಂತ ಅಂದ್ರು. ಅದೇ ರೀತಿಯಾಗಿ ಅವ್ರ ಪ್ರಯಾಣ ಮತ್ತೊಂದ್ ಸರ್ತಿ ಎಲ್ಲೋ ಬೇರೆ ಕಡೆ ಹೋಗ್ತಾ ಇರ್ಬೇಕಾದ್ರೆ ಕುಲುಮೆಯಲ್ಲಿ, ಅಂದ್ರೆ ಕಬ್ಬಿಣದ ಕೆಲಸ ಮಾಡ್ತಾರಲ್ವಾ, ಆ ಕುಲುಮೆಯಲ್ಲಿ ಆತ ಸೀಸವನ್ನ ಬೆಂಕಿಯಲ್ಲಿ ಕಾಯಿಸಿರ್ತಾನೆ. ಆ ಸೀಸ ಅನ್ನುವಂಥದ್ದು ಕರಗಿರುತ್ತೆ. ಶಂಕರಾಚಾರ್ಯರು ಹೋಗ್ಬಿಟ್ಟು ನೀಟಾಗಿ ಆ ಸೀಸವನ್ನ ಒಂದು ಪಾತ್ರೆಗೆ ಹಾಕೊಂಡು ಗಟ 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 ಕುಡಿದ್ ಬಿಡ್ತಾರೆ. ಶಂಕರಾಚಾರ್ಯರು ಹೆಂಡ ಕುಡಿದ್ರು ಅಂತ ಅಂದ್ಬಿಟ್ಟು ಇವರು ಹೋಗಿ ಕುಡಿದ್ರಲ್ಲ. ಇವಾಗ ಅದೇ ರೀತಿಯಾಗಿ ಇವಾಗ ನಾನ್ ಸೀಸ ಕುಡ್ದಿದ್ದೀನಿ, ಬನ್ನಿ ನೀವು ಸೀಸ ಕುಡೀರಿ ಅಂತ ಹಿಂಗೆ ಕರೀತಾರೆ. ಆಗ ಶಿಷ್ಯರು, ಅಯ್ಯೋ ಸೀಸ ಕುಡ್ಬಿಟ್ರೆ ನಾವು ಸತ್ತೋಗ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಆ ಶಿಷ್ಯರು ಯಾರು ಕೂಡ ಮುಂದೆ ಬರೋದಿಲ್ಲ. ಅಂದ್ರೆ ಅಲ್ಲಿ ಪರಮ ಗುರು ತತ್ವದಲ್ಲಿ ಇರ್ತಕ್ಕಂಥ ಪರಮಾತ್ಮ ಸ್ವರೂಪರು, ಪರಮ ಸತ್ಯ ಸ್ವರೂಪರು, ಅವರ ಸ್ಥಿತಿಗತಿ ಆ ರೇಂಜ್. ಅವರು ಸೀಸ ಬೇಕಾದ್ರೂ ಕುಡಿಬಲ್ರು, ಹೆಂಡ ಬೇಕಾದ್ರೂ ಕುಡಿಬಲ್ರು, ದಮ್ಮು ಹೊಡಿಬಲ್ರು, ಮತ್ತೇನೇನ್ ಬೇಕಾದ್ರೂ ಮಾಡಬಲ್ರು. ಅವ್ರು ಏನೇ ಮಾಡಿದ್ರು ಕೂಡ ಅದ್ರ ಹಿಂದೆ ಒಂದು ಪರಮಾರ್ಥ ಇರುತ್ತೆ. ಅಲ್ಲಿ ಅದು ಅದ್ಭುತವಾಗಿರ್ತಕ್ಕಂಥ, ಅದು ಹೇಳಕ್ಕೆ ಸಾಧ್ಯ ಇಲ್ಲ. ಆ ಸ್ಥಿತಿಗತಿಗಳು ಆ ರೀತಿಯಾಗಿರುತ್ತೆ. ಆದ್ರೆ ಗುರುಗಳು ಮಾಡಿದ್ದೆಲ್ಲ ನಾವು ಮಾಡ್ತೀವಿ, ಗುರುಗಳೇ ನಾವು ಸಂಪೂರ್ಣವಾಗಿ ಅನುಸರಿಸ್ತೀವಿ ಅಂತಂದ್ರೆ ನಮ್ಮ ಸ್ಥಿತಿಗತಿಗಳು ಈ ರೀತಿಯಾಗಿರುತ್ತೆ. ಅಲ್ಲಿ ಹೆಂಡ ಕುಡಿದ್ವಿ, ಇಲ್ಲಿ ಸೀಸ ಕುಡಿಯಕ್ಕಾಯ್ತಾ? ಇಲ್ಲ ತಾನೆ. ಹಂಗಾಗಿ ಜಸ್ಟ್ ಗುರುಗಳು ಏನ್ ಹೇಳ್ತಾರೋ ನಾವ್ ಅದನ್ನ ಮಾಡಿದ್ರೆ ಸಾಕು. ಗುರುಗಳು ಮಾಡಿದ್ದೆಲ್ಲ ಮಾಡೋದಿಕ್ಕೆ ನಾವು ಹೋಗೋದು ಬೇಕಾಗಿಲ್ಲ ಅಂತ. ಹಾಗಂತ ನಾವು ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರಸ್ತುತ ಎಲ್ಲಾ ಗುರುಗಳ ವಿಷಯದಲ್ಲಿ ಈ ತತ್ವನ ನಾವು ಅನ್ವಯಿಸ್ಕೋಬಹುದಾ ಅಂತಂದಾಗ, ಶಂಕರಾಚಾರ್ಯರು ಅಥವಾ ಪರಮಾತ್ಮ ಸ್ವರೂಪರು, ಪರಮ ಸತ್ಯ ಸ್ವರೂಪರು ಯಾರಿದ್ದಾರೆ, ಅವರ ಸ್ಥಿತಿಗತಿಗಳು ಆ ರೀತಿಯಾಗಿತ್ತು. ಅದನ್ನು ಕೂಡ ನಾನು ಗಮನಿಸ್ಕೊಂಡು ಅರ್ಥ ಮಾಡ್ಕೋಬೇಕು. ಪ್ರಸ್ತುತ ಗುರುಗಳು ಅಂತ ಹೇಳ್ಕೊಳ್ತಾ ಇರುವಂತ ಬೇರೆ ಬೇರೆ ಸ್ಥಿತಿಗತಿಗಳಲ್ಲಿ ಇರುವಂತವ್ನು ಕೂಡ ನಾನು ಗಮನಿಸಿ ಅರ್ಥ ಮಾಡ್ಕೋಬೇಕು. ಅದು ಜವಾಬ್ದಾರಿ ನಂದೇ ಆಗಿರುತ್ತೆ. ನಾನು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದಾಗ ಯಾರೇನು ಮಾಡಕ್ಕಾಗಲ್ಲ. ಇದಕ್ ಮೊದ್ಲು 7 ರೀತಿಯ ಗುರುಗಳು ಇರ್ತಾರೆ ಅನ್ನುವಂಥದ್ದನ್ನ ನಾವು ವಿಚಾರ ತಿಳ್ಕೊಂಡಿದೀವಿ ಆಲ್ರೆಡಿ. ಸೊ ನಾನು ಎಂತ ಗುರುಗಳನ್ನ ನಾನು ಭೇಟಿ ಆಗ್ತಾ ಇದ್ದೀನಿ, ಅವ್ರು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಅವ್ರು ಹೇಳ್ತಾ ಇರ್ತಕ್ಕಂಥ ವಿಚಾರ ನನಗ್ ಬೇಕಾಗಿದೆಯಾ ಇಲ್ವಾ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಂಡು ನಾವು ಹೋಗ್ಬೇಕು. ಇದು ಮಾಸ್ಟರ್ಸ್ ತುಂಬಾ ನಾವು ಸೆನ್ಸಿಟಿವ್ ಆಗಿ ಗಮನಿಸ್ಕೊಂಡು ನಮ್ಮನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೇಕಾಗತ್ತೆ. ಹಾಗಾಗಿ ನಮ್ಮ ಮಾತುಗಳಿಗೆ ಮತ್ತು ನಮ್ಮ ಕೆಲಸಗಳಿಗೆ ವ್ಯತ್ಯಾಸ ಇದೆ ಎಂದಾಗ ನಮ್ಮ ಮೇಲೆ ನಮ್ಗೆ ಪ್ರೀತಿ ಗೌರವ ಇಲ್ಲ ಅಂತ ಅರ್ಥ. ಅಂದ್ರೆ ಸರ್ಫೇಸ್ ಲೆವೆಲ್ ಅಲ್ಲಿ ಇನ್ನು ಸಾಧನೆಯಲ್ಲಿ ತೊಡಗಿರುವಂತ ನಮ್ಮಂತವ್ರೆಲ್ಲಾರು ಕೂಡ ಯಾರ್ಯಾರಿದ್ದೀವಿ, ಬಹಳಷ್ಟು ಜನ ನಾವು ಮಾತಾಡ್ದಂಗೆ ನಡಿಬೇಕಾಗತ್ತೆ, ನಡೆದಂಗೆನೆ ಮಾತಾಡ್ಬೇಕಾಗತ್ತೆ. ಅಲ್ಲಿ ಡ್ರಾಮಾಗಳು ಮಾಡಿದೀವಿ ಅಂತಂದಾಗ ಆ ಒಂದು ನಮ್ಗೆ ಆ ಒಂದು ಗೌರವ ಆಗ್ಲಿ, ಆ ಒಂದು ಎನರ್ಜಿಸ್ ಆಗ್ಲಿ, ವೈಬ್ರೇಷನ್ಸ್ ಆಗ್ಲಿ ಅಲ್ಟಿಮೇಟ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅರ್ಥ ಆಗತ್ತಲ್ವಾ? ಪರಮ ಸತ್ಯ ಸ್ವರೂಪರ ಸ್ಥಿತಿಗತಿಗಳು ಹೇಳೋದಿಕ್ಕೂ ಮಾಡೋದಿಕ್ಕೂ ಅದೆಲ್ಲ ಹೇಗಿರತ್ತೆ, ನಮ್ದೆಲ್ಲ ಹೇಗಿರತ್ತೆ ಅನ್ನುವಂಥದ್ದು. ಎಸ್ ಮಾಸ್ಟರ್ಸ್. ನೆಕ್ಸ್ಟ್ 6ನೇ ಕೊಟೇಶನ್. ನಾವು ನಿಜವಾಗಿಯೂ ಒಳ್ಳೆಯವರೇ ಆಗಿದ್ದರೂ ಸಹ ಪದೇ ಪದೇ ನಿರೂಪಿಸಿಕೊಳ್ಳಬೇಕು ಎನ್ನುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದೇವೆ ಎಂದರೆ ನನಗೆ ನಾನು ತುಂಬಾ ಒಳ್ಳೆಯವನು ಎನ್ನುವ ಅಹಂ ಹೆಚ್ಚಾಗಿದೆ ಅಂತ ಅರ್ಥ. ನಾನ್ ತುಂಬಾ ಒಳ್ಳೆಯವನು, ನಾನ್ ನಿಮ್ ತರ ಅಲ್ಲ, ನಾನ್ ತುಂಬಾ ಒಳ್ಳೆಯವನು, ನನ್ ನಿಮ್ ತರ ಅಹಂಕಾರ ಇಲ್ಲ, ನಾನ್ ತುಂಬಾ ಒಳ್ಳೆಯವನು, ನಾನ್ ನಿಮ್ ತರ ಆಡೋದಿಲ್ಲ, ನಾನ್ ತುಂಬಾ ಒಳ್ಳೆಯವನು, ನಾನ್ ನಿಮ್ಮಂಗೆ ಇಲ್ಲ ಅಂತ ನಾವ್ ಏನಾದ್ರೂ ಹೇಳ್ತಾ ಇದ್ದೀವಿ ಅಂದ್ರೆ ನಾನ್ ತುಂಬಾ ಒಳ್ಳೆಯವನು ಅಂತ ತೋರ್ಸ್ಕೊಳ್ಳೋ ಅಹಂಕಾರ ನಮ್ಮಲ್ಲಿ ಇದೆ ಅನ್ನೋದು ಕೂಡ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಮಾಸ್ಟರ್ಸ್. ಸೊ ನೆಕ್ಸ್ಟ್ 7ನೇ ಕೊಟೇಶನ್ ಅನ್ನ ಗಮನಿಸೋಣ. ಅಹಂಕಾರವೇ ಸರ್ವ ವಾದೋಪವಾದಗಳಿಗೆ ಮೂಲ ಕಾರಣ ಅಲ್ವಾ? ಎಷ್ಟ್ ಚೆನ್ನಾಗಿದೆ ಇದು ಕೊಟೇಶನ್. ಅಹಂಕಾರನೇ ನಾವು ಯಾರತ್ರ ಆದ್ರೂ ವಾದ ಮಾಡ್ತಾ ಇದೀವಿ ಅನ್ನೋದಿಕ್ಕೆ ಮೂಲ ಕಾರಣ ಆಗಿರುತ್ತೆ. ಎಸ್ ಮಾಸ್ಟರ್ಸ್, ಇದಕ್ಕೆ ವಿವರಣೆಯ ಅವಶ್ಯಕತೆನೇ ಇಲ್ಲ. ನಮ್ಗೆ ಆ ಕೊಟೇಶನ್ ಓದಿದ ತಕ್ಷಣನೇ ನಮ್ಗೆ ಅರ್ಥ ಆಗುತ್ತೆ. ಇನ್ನ 8ನೇ ಕೊಟೇಶನ್. ನಾವು ನಮ್ಮ ವಸ್ತುಗಳಿಗಿಂತಲೂ ಬಹಳ ಬೆಲೆಯುಳ್ಳವರು ಎಂಬ ಅಂಶವನ್ನು ಗುರುತಿಸಿಕೊಳ್ಳಬೇಕು. ಆ ವಸ್ತುಗಳಿಗಾಗಿ ನಮ್ಮನ್ನು ನಾವು ತೊಂದರೆಗೀಡು ಮಾಡಿಕೊಳ್ಳಬಾರದು ಅಮಾಯಕವಾಗಿ ಅಂತ ಹೇಳ್ತಾ ಇದ್ದಾರೆ. ನಿಜ ಅಲ್ವಾ? ವಸ್ತುಗಳಿಗಿಂತಲೂ ನಾವೇ ತುಂಬಾ ಬೆಲೆ ಬಾಳೋರಾಗಿದ್ದೀವಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ರೀತಿಯಾಗಿ ಆ ಒಂದು ಬೆಳ್ಳಿ ಬಂಗಾರ ಇದೆ, ಆಸ್ತಿ ಪಾಸ್ತಿ ಇದೆ ಅಂತ ಅನ್ಕೊಳ್ರಿ. ಆ ಬೆಳ್ಳಿ ಬಂಗಾರಕ್ಕಿಂತಲೂ ನಾನೇ ಬೆಲೆ ಬಾಳೋಳಾಗಿದ್ದೇನೆ. ನಾನಿರೋದಿಕ್ಕೆ ಆ ಬೆಳ್ಳಿ ಬಂಗಾರಕ್ಕೆ ಬೆಲೆ ಇದೆ, ಇಲ್ಲ ಅಂತಂದ್ರೆ ಇಲ್ಲ. ಆ ಕಲ್ಲು ಬಿದ್ದಿದೆ, ಅದ್ರ ಜೊತೆಗೆ ಆ ಬೆಳ್ಳಿ ಬಂಗಾರನು ಬಿದ್ದಿರುತ್ತೆ. ನಾನು ಆ ಕಲ್ಲಿಗಿಂತಲೂ ಬೆಳ್ಳಿ ಬಂಗಾರಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇರೋದ್ರಿಂದ ಅದಕ್ಕೆ ಅಲ್ಲಿ ಬೆಲೆ ಇದೆ, ಇಲ್ಲ ಅಂದ್ರೆ ಇಲ್ಲ. ಇದು ಮಾಸ್ಟರ್ಸ್. ಸೊ ಆ ಒಂದು ಬೆಳ್ಳಿ ಬಂಗಾರ, ಆಸ್ತಿ ಪಾಸ್ತಿ, ವಜ್ರ ವೈಡೂರ್ಯ ಇವುಗಳಿಗಿಂತಲೂ ನಾವೇ ಬೆಲೆ ಬಾಳೋರಾಗಿದ್ದೀವಿ. ಒಂದು ವೇಳೆ ಅವುಗಳಿಂದ ನಾವು ಅಪಾಯಕ್ಕೆ ಸಿಕ್ಕಾಕೊಳ್ತೀವಿ ಅಂತಂದಾಗ
ಅವುಗಳಿಗಿಂತ ನಾನೇ ಮುಖ್ಯ ಅಂತ ಅವನ್ನ ಹಿಂಗ್ ಬಿಟ್ ಬಿಡೋದು ಬುದ್ಧಿವಂತಿಕೆ ಆಗಿರುತ್ತೆ. ಅವುಗಳಿಗೆ ಇಂಪಾರ್ಟೆನ್ಸ್ ಕೊಡದೇ ಇರೋದು ಅಲ್ಲಿ ಜಾಣತನ ಆಗಿರುತ್ತೆ. ಇದು ನಮ್ಗೆ ಅರ್ಥ ಮಾಡ್ಸಿರೋದು. ಎಸ್ ಮಾಸ್ಟರ್ಸ್. ಇನ್ನ ಈ ಒಂದು ಚಾಪ್ಟರ್ ನಲ್ಲಿ ಜಸ್ಟ್ 4 ಕೊಟೇಶನ್ಸ್ ಮಾತ್ರ ಇರುತ್ತೆ. ಸಮಯ ಆಗಿದೆ. ಇನ್ನ ಉಳಿದಿರ್ತಕ್ಕಂಥ ವಿಚಾರಗಳನ್ನ ನಾವು ನಾಳೆ ದಿನ ಗಮನಿಸೋಣ. ಇಷ್ಟು ಹೊತ್ತು ಇಷ್ಟೆಲ್ಲ ವಿಚಾರಗಳನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಿಕ್ಕೆ ಈ ವೇದಿಕೆ ನನಗೆ ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ಎಲ್ಲರಿಗೂ ನಾನು ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಈ ವೇದಿಕೆಗೆ ಅರ್ಪಿಸ್ತಾ ಇದ್ದೀನಿ. ಎಲ್ಲ ಪರಮಾತ್ಮ ಸ್ವರೂಪರಿಗೂ ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಮತ್ತೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಅದ್ಭುತವಾದ ಜ್ಞಾನ ಹಂಚಿಕೆ ಆಗಿದೆ ಸ್ನೇಹಿತರೆ, ಮಿತ್ರರೇ. ಸೊ ಇಂಥ ಅದ್ಭುತವಾದ ಜ್ಞಾನ ನಾವು ತಗೊಂಡಿದ ಮೇಲೆ ನಾನು ಪದೇ ಹೇಳ್ತಾ ಇರ್ತೀನಿ, ನೀವು ಮನನ ಮಾಡ್ಕೋಬೇಕಾಗತ್ತೆ. ಇವಾಗ ಶ್ರವಣ ಆಗಿದೆ, ದಯವಿಟ್ಟು ಮನನ ಮಾಡ್ಕೊಳ್ಳಿ. ಸೊ ಹಗಲ್ ಟೈಮಲ್ಲಿ, ಡೇ ಟೈಮಲ್ಲಿ ಕೂತ್ಕೊಂಡು ಈ ವಿಡಿಯೋವನ್ನು ಪದೇ ನೋಡಿ ಪಾಯಿಂಟ್ಸ್ಗಳನ್ನು ನೋಟ್ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಕ್ಕೆ ಪ್ರಯತ್ನ ಮಾಡಿ. ರೈಟ್? ಎಸ್, ಮಧುರಾ ಮೇಡಮ್. ನಮಸ್ತೆ ಸರ್. ಎಸ್, ಈಗ ಮೇಡಮ್, ತುಂಬಾ ಅದ್ಭುತವಾಗಿ ಇವತ್ತಿನ ಜ್ಞಾನ ಹಂಚಿಕೆ ಮಾಡಿದ್ದೀರಾ. ಎಲ್ಲಾದರೂ ಇರು, ಹೇಗಾದರೂ ಇರು, ಎಲ್ಲಾದ್ರೂ ಇರು, ಒಟ್ಟು ಸಂತೋಷವಾಗಿ ಆನಂದವಾಗಿ ನಾನು ತಿಳ್ಕೊಂಡಿದ್ದು ಇವತ್ತಿನ ಜ್ಞಾನದಲ್ಲಿ. ತುಂಬಾ ಅದ್ಭುತವಾಗಿ ಜ್ಞಾನ ಹಂಚಿದ್ದೀರಾ ಮೇಡಮ್. ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ಒಂದು ಸ್ವಲ್ಪ ಹೊಸಬ್ರು ಪ್ರಶ್ನೋತ್ತರ ಎಲ್ಲ ಇರುತ್ತೆ ಮೇಡಮ್, ಒಂದೇ ಸ್ವಲ್ಪ ಜನ ತಗೊಳ್ಳೋಣ. ಖಂಡಿತ. ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ. ವಿಡಿಯೋಗಳು ಆನ್ ಮಾಡಿಸಿ ಎಲ್ಲರೂ. ಎಲ್ರು ವಿಡಿಯೋ ಆನ್ ಮಾಡ್ಕೊಳ್ಳಿ. ಎಲ್ಲ ಹೊಸ ಮಾಸ್ಟರ್ಸ್ ಎಲ್ಲ ಮಾಡ್ಕೊಳ್ಳಿ. ನಿಮ್ಮ ಅನುಭವವನ್ನು ಶೇರ್ ಮಾಡಿ ಪ್ಲೀಸ್. ಕೇಳ್ಬೋದು, ಅನುಭವ ಹ್ಯಾಂಡ್ ರೈಸ್ ಮಾಡಿ. ಎಸ್, ದೇವರಾಜ್ ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಓಕೆ ಮೇಡಮ್, ಮಾತಾಡಿದ್ದಾರೆ. ದೇವರಾಜು ಸರ್ ಮಾತಾಡಿ. ಆಯ್ತು, ನೆಕ್ಸ್ಟ್ ಬೇರೆ ಹೊಸ ಮಾಸ್ಟರ್ಸ್ಗೆ ಅವಕಾಶ ಕೊಡಿ. ಅಪೂರ್ವ ಮೇಡಮ್ ಮಾತಾಡ್ತೀರಾ? ಎಲ್ಲರನ್ನು ಕರೆಸಿ, ಅಂದ್ರೆ ಹೆಸರು ಇದು ಕರೆಸಿ, ಅವರೇ ಮಾತಾಡ್ತಾ ಹೋಗ್ತಾರೆ. ಓಕೆ ಸರ್, ಓಕೆ, ಹಾಗೆ ಮಾಡೋಣ ಸರ್. ನಾಳೆ ಕರೆಸ್ತಾ ಹೋಗೋಣ. ಯಾರು ಮಾತಾಡ್ತಾರೆ? ಅದೇ ಅವ್ರ ಪ್ರಶ್ನೆಗಳಿದ್ರೆ ಓಕೆ, ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅನುಭವ ಹೇಳಿ ಇವತ್ತಿನ ಜ್ಞಾನ ಹಂಚಿಕೆ. ಸೊ ಅದ್ರಲ್ಲಿ ಏನ್ ಅರ್ಥ ಆಗಿದೆ, ಅದ್ರಲ್ಲಿ ಸಂಶಯಗಳಿದೆ, ಸಂದೇಹಗಳಿದೆ, ಕೇಳಿ. ದೇವರಾಜ್ ಸರ್ ಮತ್ತೆ ಮಾತಾಡ್ತೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲ, ಅದು ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ, ಇನ್ನು ಅವರು ಮುಂದೆ ಬಂದಿಲ್ಲ. ನೆಕ್ಸ್ಟ್ ಸುತೇಜ ಭಟ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಮಾತಾಡಿ. ನಮಸ್ತೆ, ಹೇಳಿ ಮೇಡಮ್. ಸೂರ್ಯನಾಗಂಬಿಕಾ ಮೇಡಮ್, ನಿಮ್ದು ಭಿನ್ನವಾಗಿ ಅಲ್ವಿಸ್ತು. ನಿಮ್ದು ಬಹಳ ಅಂದ್ರೆ ಬಹಳ ಅದ್ಭುತವಾಗಿತ್ತು ಮೇಡಮ್. ನೀವ್ ಅಂದ್ರೆ 60 ವರ್ಷ ಆಗೋ ತನಕನು ಹಿಂಗೆ ಹೇಳ್ತಿರ್ತಾರೆ ಅಂತ ನಾವು ಈಗ ಕೆಲವರಿಗೆಲ್ಲ ಹೇಳ್ತೀವಿ ಮೇಡಮ್. ನಾವು ಬಂದಿದ್ವಿ, ತುಂಬಾ ಚೆನ್ನಾಗಿದೆ, ಸೇರ್ಕೊಂಡು. ಅಯ್ಯೋ, ನಮ್ಗೆ ಇನ್ನೂ 60 ವರ್ಷ ಆಗಿಲ್ಲ, ಅದಾದ ನಂತರ ಮೇಡಮ್ ಬೇಕಷ್ಟು ಕೆಲಸ ಇದೆ ಅಂತ ಹೇಳ್ತಾರೆ ಮೇಡಮ್. ಆಮೇಲೆ ಈಗ ನಾವು ನೀವ್ ಹೇಳಿದ್ದೆಲ್ಲ ನಾವು ಮನನ ಮಾಡ್ಕೊಂತ ಇರ್ತೀವಲ್ಲ ಮೇಡಮ್. ಮನೆಯಲ್ಲಿ ಅಂದ್ರೆ ನಮ್ಮಲ್ಲಿ ನಾವು ಒಬ್ಬಳೆ ಮಾಡೋದು, ಮನೆಯವರು ಅದಕ್ಕೆ ಫುಲ್ ಆಪೋಸಿಟ್ ಹೇಳಿದ್ರೆ ಮೇಡಮ್. ನಾವ್ ಏನಾರು ಹೇಳಿದ್ರೆ ಅವ್ರು ನಕಾರಾತ್ಮಕವಾಗಿ ಹೇಳ್ತಿರ್ತಾರೆ ಮೇಡಮ್. ನಾವು ಧ್ಯಾನ ಮಾಡಿದ್ದೆ ಪ್ರಯೋಜನ ಇಲ್ವೇನ, ನಾವ್ ಏನ್ ಮಾತಾಡಿದ್ರು ಅದಕ್ಕೆ ಅಪೋಸಿಟ್ ಆಗಿ ಹೇಳ್ತಾರಲ್ಲ. ನಾವು ಎಷ್ಟು ಸೈಲೆಂಟ್ ಆಗಿದ್ದಂಗೆ ಇದೇ ಇವರು ನಾವು ಒಳ್ಳೇದಾಗಿ ಅಂದ್ರೆ ಅವರು ವೀಕ್ನೆಸ್ ಅಂತ ಅನ್ಕೊಂತಾರೆ ಮೇಡಮ್. ಹಂಗ ಮತ್ತು ಅದನ್ನೇ ಹೇಳ್ತಿರ್ತಾರೆ. ಅಂದ್ರೆ ಕೆಲವೊಂದು ಹರ್ಟ್ ಆಗೋಂಗೆ ಮಾತಾಡ್ತಾರಲ್ಲ ಮೇಡಮ್. ಅದನ್ನ ನಾವ್ ಹೆಂಗ್ ನಿಭಾಯಿಸ್ಬೇಕು ಅಂತ. ಮೇಡಮ್, ಅವರವರ ಜೀವನ ಅವರವರ ಸ್ಥಿತಿಗತಿಗಳು ಅವರವ್ರದ್ದು. ನಾವು ಯಾರನ್ನು ಬದಲಾಯಿಸೋದಿಕ್ಕೆ ಆಗೋದಿಲ್ಲ. ಹಬ್ಬ ಅಂದ್ರೆ ನಮ್ಮನ್ನ ನಾವು ಬದಲಾಯಿಸ್ಕೋಬಹುದು, ಇದೇ ಸತ್ಯ. ಸೊ ಅವ್ರ ಹಾಗೆ ಹೇಳ್ತಾರ, ಹೇಳ್ಕೊಳ್ಳಿ. ನಮ್ಗೇನ್ ಬೇಕಾಗಿದೆ, ನಾವೇನ್ ಮಾಡ್ಬೇಕಾಗಿದೆ ಅದ್ರ ಕಡೆಗೆ ನಾವು ಗಮನ ಕೊಡೋಣ. ಅವ್ರಿಂಗ್ ಅಂತಾರಲ್ಲ ಅಂತಂದ್ರೆ ಅವ್ರು ಹೇಳಿರೋದನ್ನ ಹಿಡ್ಕೊಳ್ಳೋಂತ ಬಲಹೀನತೆ ನಮ್ಮಲ್ಲಿದೆ ಅಂತ ಅರ್ಥ. ಸೊ ಅವ್ರು ಏನಾದ್ರೂ ಅನ್ಲಿ, ಅದು ನಮ್ಗೆ ಹೋಗೋಂಗಿಲ್ಲ, ಅದು ನಮ್ಮನ್ನ ಡಿಸ್ಟರ್ಬ್ ಮಾಡೋಂಗಿಲ್ಲ. ನಾವು ಧ್ಯಾನದ ಬಗ್ಗೆ ಅವ್ರಿಗೆ ಹೇಳ್ದಾಗ ಅವ್ರು ಹಗುರವಾಗಿ ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ಅದಷ್ಟೇ ರಿಸೀವ್ ಆಗಿರುವಂತದ್ದು. ಅವ್ರಿಗೆ ಅದು ಇನ್ನೂ ಅರ್ಥ ಆಗಿಲ್ಲ. ಯಾವತ್ತೊಂದಿನ ಅರ್ಥ ಆಗತ್ತೆ, ಅರ್ಥ ಆದಾಗ ಬರ್ತಾರೆ. ಆ ರೀತಿಯಾಗಿ ಯೋಚನೆ ಮಾಡಿ, ಓಕೆ ನಮ್ದೇನಿದೆಯೋ ನಾವು ನೋಡ್ಕೊಂಡು ಹೋಗ್ತಾ ಇರೋಣ ಅಂತ ಅಂದ್ಬಿಟ್ಟು ಹೋಗ್ತಾರೆ. ಬಿಕಾಸ್ ಫಾರ್ ಎಕ್ಸಾಂಪಲ್ ನಂದೇ ನನ್ನ ಫ್ಯಾಮಿಲಿಯಲ್ಲಿ ಈ ಒಂದು ಆನಾಪಾನ ಸತಿ ಧ್ಯಾನದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿರೋದು ನಾನೊಬ್ಳೆ.
ನನ್ ಮಕ್ಕಳು ಅವ್ರದೇ ಆದ ವಿಧಾನದಲ್ಲಿ ಅವ್ರು ತುಂಬಾ ಸ್ಪಿರಿಚುಯಾಲಿಟಿಯಲ್ಲಿ ಇದಾರೆ. ಬಟ್ ಅವ್ರು ಏನು ಆಗಿದ್ದಾರೆ, ಅವ್ರು ಏನ್ ಡಿಸೈನ್ ಮಾಡ್ಕೊಂಡಿದ್ದಾರೆ, ಅವ್ರು ಅದ್ರ ಪ್ರಕಾರ ಇದ್ದಾರೆ. ಇನ್ನು ಯಜಮಾನ್ರು ಅದೇನೋ ನೀನ್ ನೋಡ್ಕೋ, ನಾನು ಕರ್ಮಯೋಗದಲ್ಲಿದ್ದೀನಿ, ಕರ್ಮಯೋಗನೇ ಶ್ರೇಷ್ಠವಾಗಿರೋದು, ನಾನು ಅದನ್ನ ಮಾಡ್ತೀನಿ, ನನಗ್ ಧ್ಯಾನ ಮಾಡು ಅಂತ ನೀನ್ ಹೇಳ್ಬೇಡ. ನಿನಗೆ ಪಿರಮಿಡ್ ಬೇಕು ಅಂತಂದ್ರೆ ಪಿರಮಿಡ್ ಕಟ್ಸ್ಕೊಟ್ಟಿದ್ದೀನಿ, ನಿನ್ಗೆ ಅದು ಇದು ವ್ಯವಸ್ಥೆಗಳು ಬೇಕು ಅಂತ ಹೇಳಿದ್ರೆ ನಾನು ಎಲ್ಲಾ ವ್ಯವಸ್ಥೆಗಳು ಮಾಡ್ಕೊಟ್ಟಿದ್ದೀನಿ ಅಷ್ಟೇ. ನನಗ್ ಧ್ಯಾನ ಮಾಡು ಅಂತ ನೀನ್ ಹೇಳ್ಬೇಡ. ನಿಮ್ ತರ ನಾನ್ ಸೋಂಬೇರಿಯಾಗಿ ಕಣ್ಮುಚ್ಕೊಂಡ್ ಕೂತ್ಕೊಂಡ್ರೆ ಇಲ್ಲಿ ಮುಂದಕ್ಕೆ ತಂದಾಕ ಅವ್ರು ಯಾರು ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಅವರು ಅಂತ ಇರ್ತಾರೆ. ಅವಾಗ ನಾನು ಅದನ್ನ ಅಬ್ಜೆಕ್ಷನ್ ಮಾಡಕ್ಕಾಗತ್ತಾ? ಇಲ್ಲ, ನನಗಿದು ಬೇಕು, ನಾನು ಇದನ್ನ ಮಾಡ್ತಾ ಇದ್ದೀನಿ. ಅವ್ರಿಗೆ ಅದು ಬೇಕು, ಅವ್ರು ಅದನ್ನ ಮಾಡ್ತಾ ಇದ್ದಾರೆ. ಅವರು ಅದ್ರಲ್ಲಿ ಹೋಗ್ತಾರೆ, ನಾನು ಇದ್ರಲ್ಲಿ ಬರ್ತಾ ಇರ್ತೀನಿ ಅಷ್ಟೇ. ನಾನು ನಮ್ಮ ಮನೆಯವ್ರನ್ನ ಬದಲಾಯಿಸಕ್ಕೂ ಆಗಲ್ಲ, ನನ್ ಮಕ್ಕಳನ್ನ ಬದಲಾಯಿಸಕ್ಕೂ ಆಗಲ್ಲ. ಅಬ್ಬಬ್ಬ ಅಂದ್ರೆ ಎಲ್ಲಾರ್ನು ಅರ್ಥ ಮಾಡ್ಕೊಂಡು ನಾನ್ ಹೆಂಗಿರ್ಬೇಕು, ನನ್ನನ್ನು ನಾನು ಆ ರೀತಿಯಾಗಿ ಬದಲಾಯಿಸ್ಕೊಂಡು ತಯಾರಿಸ್ಕೊಂಡು ನಾನು ಹೋಗ್ಬೇಕಾಗಿರುತ್ತೆ ಅಷ್ಟೇ ಮೇಡಮ್. ಇದೇ ಸತ್ಯ. ಎಸ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಾನು ನಿಮ್ Thank ದಾರಿ you, madam. ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅದ್ಭುತವಾದ ಪ್ರಶ್ನೆ, ಅದ್ಭುತವಾದ ಉತ್ತರ ಸಿಕ್ತು. ಎಲ್ರಿಗೂ ನೋಡಿ, ಈ ತರ ಪ್ರಶ್ನೆ ಕೇಳಿದಾಗ ಎಲ್ರಿಗೂ ಪರಿಹಾರ ಸಿಗುತ್ತೆ. ಅದಕ್ಕೆ ಎಲ್ರು ಪ್ರಶ್ನೆಯನ್ನು ಕೇಳಿ, ನಿಮ್ಗೆ ಏನ್ ಅನುಮಾನ ಇರುತ್ತೆ ಪರಿಹಾರ ಮಾಡ್ಕೊಳ್ಳಿ. ಪ್ಲೀಸ್ ಎಲ್ಲ ವಿಡಿಯೋ ಆನ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ಆನ್ ಮಾಡ್ಕೊಳ್ಳಿ. ಮೇಡಮ್. ಶಾಂತ ಮೇಡಮ್. ಶಾಂತ ಮೇಡಮ್. ಮೇಡಮ್ ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿಮ್ಮ. ನಿಮ್ಮ ತರಗತಿ ಅತ್ಯದ್ಭುತವಾಗಿರುತ್ತೆ ಮೇಡಮ್. ಸರ್ದು ಅಷ್ಟೇ, ನಿಮ್ದು ಅಷ್ಟೇ. ನಾನು ಹೊಸದಾಗಿ ಬಂದಿರೋದು ಧ್ಯಾನಕ್ಕೆ. ಇಲ್ಲೆಲ್ಲೂ ಧ್ಯಾನ ಕೇಂದ್ರಗಳಿಲ್ಲ. ಮನೇಲೆ ನನ್ಗೆ ಸಾಧ್ಯವಾದಷ್ಟು ನಾನು ಮಾಡ್ಕೊಂತೀನಿ. ನಿಯರೆಸ್ಟ್ ಎಲ್ಲೂ ಇಲ್ಲ ಮೇಡಮ್ ಇಲ್ಲಿ ಧ್ಯಾನ ಕೇಂದ್ರ. ಮತ್ತೆ ನನ್ಗೆ ಧ್ಯಾನ ಇಲ್ಲಿ ಎಲ್ಲಾರ್ಗು ಹೇಳಿ ನಾನು ಒಂದ್ ಧ್ಯಾನ ಕೇಂದ್ರ ಯಾಕಪ್ಪ ಏನ್ ಆರಂಭ ಮಾಡಬಾರ್ದು ಅನ್ನೋ ಒಂದ್ ಮನಸ್ಥಿತಿ ಬರೋ ಅಷ್ಟು ನಾನು ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡಿದೀನಿ ಮೇಡಮ್ ನಿಮ್ಮ ಸ್ಪೀಚ್ ಗಳಿಂದ. ಅದು ಆದ್ರೆ ಈ ನಿಮ್ಮ ಇದ್ರಲ್ಲಿ ತರಗತಿಲಿ ಕ್ವಶನ್ ಕೇಳೋ ಅವಶ್ಯಕತೆನೇ ಇಲ್ಲ. ನೀವ್ ಹೇಳೋದನ್ನ ನಾವು ಮನನ ಮಾಡ್ಕೊಂಡ್ಬಿಟ್ರೆ ಯಾವ್ದಕ್ಕೂ ನಮ್ ಕ್ವಶನ್ ಕೇಳೋ ಅಗತ್ಯನೇ ಇಲ್ಲ ಮೇಡಮ್. ಎಲ್ಲಾ ತಿಳ್ಕೊಳ್ಳೋ ಅಷ್ಟು ಸರ್ದು ನಿಮ್ದು ಅಮೇಝಿಂಗ್ ಮೇಡಮ್, ಅಮೇಝಿಂಗ್. ನಾನು ಹೊಸದಾಗಿ ಬಂದಿರೋದು, ಅಷ್ಟ್ರಲ್ಲೇ ನಾನು ಯಪ್ಪಾ ಇದಿಷ್ಟು ತಿಳ್ಕೊಂಡ್ರೆ ಇಷ್ಟೊಂದ್ ಇದೆಯಲ್ಲ, ಇನ್ನ ನಿಮ್ಮನ್ನ ಆಳವಾಗಿ ನಿಮ್ದ ತರಗತಿಗಳನ್ನ ಪೂರ್ತಿ ಅಟೆಂಡ್ ಮಾಡಿದ್ರೆ ಇನ್ನೆಷ್ಟು ಕಲಿಬಹುದು ಅನ್ನೋ ಒಂದು ಅನುಭವ ಆಗುತ್ತೆ ಸರ್ ಮೇಡಮ್ ನನಗೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಒಂದು ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪದೇ ಪದೇ ವಿಡಿಯೋಸ್ ನೋಡ್ತಾ ಇರಿ. ಅವಾಗ ಮತ್ತೆ ಮತ್ತೆ ಮನನ ಆಗ್ತಾ ಇರುತ್ತೆ. ಅದೇ ಮಾಡ್ತಾ ಇರೋದು. ಬಿಡುವಾದಾಗೆಲ್ಲ ನಾನು ಬಿಡುವಾಗ್ಲಿ ಅಷ್ಟೇ ಹೋಗ್ಲಿ ಕೆಲ್ಸ ಮಾಡ್ಕೊಂಡಾದ್ರೂ ಸರಿನೇ ಎಲ್ಲಾ ನೋಡ್ತಾ ಇದ್ದೀನಿ. ಚೆನ್ನಾಗಿ ಸಿಗುತ್ತೆ ಅಂದ್ರೆ ನನಗೆ ಎಷ್ಟು ಆರೋಗ್ಯದಲ್ಲಿ ಏರುಪೇರಾಗಿರೋದನ್ನ ಯಾವ್ದನ್ನು ಯೋಚನೆ ಮಾಡ್ತಾ ಇಲ್ಲ. ನಾನೀಗ ಕುತ್ಕೊಳ್ಳೋಕ್ಕೂ ಆಗ್ತಾ ಇರ್ಲಿಲ್ಲ, ಬಗ್ಗಕ್ ಆಗ್ತಾ ಇಲ್ಲ. ಅಷ್ಟು ಅನಾರೋಗ್ಯ ಇದ್ರೂನು ಒಂದೇನು ಸ್ಥೈರ್ಯ ತುಂಬ್ತಾ ಇದೆ ಅಂದ್ರೆ ಇದು ಮೇಡಮ್ ಸ್ಪೀಚು ಮತ್ತೆ ನಿಮ್ದು ಸರ್ದು ಎಲ್ಲಾ ಕೇಳ್ತಾ ಯಾವ್ದ್ರ ಬಗ್ಗೆ ಕ್ವಶನ್ ಕೇಳಂಗೆ ಇಲ್ಲ ಮೇಡಮ್, ಕ್ವಶನೇ ಕೇಳಂಗಿಲ್ಲ. ಅಷ್ಟು ಚೆನ್ನಾಗಿ ಮನನ ಆಗ್ತಾ ಇದೆ. ತುಂಬಾ ಖುಷಿ ಸಂತೋಷ ಆಗ್ತಾ ಇದೆ ಮೇಡಮ್. ಯಾವತ್ತಾದ್ರೂ ಅಲ್ಲಿದ್ದು ಬಸ್ ಹತ್ತಕ್ಕಾಗಲ್ಲ ನನಗೆ, ಕಾಲು. ನಾನು ಫೌಂಡೇಶನ್ ಬರ್ಬೇಕು ಅಂತ ಹೋದ್ ಶನಿವಾರ ತುಂಬಾ ಪ್ರಯತ್ನ ಪಟ್ಟೆ, ಬಸ್ ಹತ್ತೋದಕ್ಕೆ ಆಗ್ತಾ ಇಲ್ಲ. ಕಾಲ್ ನೋವುತ್ತೆ. ಹಾಗಾಗಿ ಪ್ರಯತ್ನ ಅಂತೂ ಪಟ್ಟೆ ಪಡ್ತೀನಿ. 15ನೇ ತಾರೀಕಂತೂ ಅಲ್ಲಿ ಸೆಪ್ಟೆಂಬರ್ 15 ಬನ್ನಿ ಅಲ್ಲಿ. ಹೌದು ಮಾಸ್ಟರ್. ಓಕೆ ಮಾಸ್ಟರ್. ಎಸ್, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಗಾಯತ್ರಿ ಮೇಡಮ್. ಮೇಡಮ್, ಈಗ ಮೆಡಿಟೇಷನ್ ಮಾಡುವಾಗ ಏನೋ ಒಂದು ಅದು ಆಗೋದಿಲ್ಲ, ಊಹಾದಲ್ಲಿ ಆಲೋಚನೆಗಳು ಬರ್ತವೆ. ಅದು ಹೇಗ್ ಕಂಟ್ರೋಲ್ ಮಾಡೋದು ಅಂತ. ಈಗ ಸುಮ್ನೆ ಅದು ಆಗೋದಿಲ್ಲ, ಏನೋ ಒಂದು ಮಾಡ್ತೀವಿ ಅಂತ ಸಡನ್ ಆಗಿ ಅದು ಏನೇನೋ ಯೋಚನೆ ಮಾಡ್ತಾ ಇರ್ತೀವಿ, ಅದನ್ನ ಹೇಗೆ ತಡೆ ಹಿಡಿಯೋದು? ಮೇಡಮ್, ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಅದ್ ಎಷ್ಟೇ ಅದ್ಭುತವಾಗಿರ್ತಕ್ಕಂತ ಗುರುಗಳ ಬಗ್ಗೆ ಆಗಿರ್ಬೋದು, ಅದು ಏನಾದ್ರೂ ಆಗ್ಲಿ, ಯಾವ್ದ್ರ ಬಗ್ಗೆ ಆದ್ರೂ ಆಗಿರ್ಬೋದು, ಏನೇ ಆಲೋಚನೆ ಬಂದ್ರು ಅದ್ರ ಬಗ್ಗೆ ನಾವು ಅದ್ರ ಜೊತೆಲಿ ನಾವ್ ಇರೋದ್ ಬೇಕಿಲ್ಲ, ಆಲೋಚನೆ ಜೊತೆಲಿ ನಾವು ಹೋಗೋದ್ ಬೇಕಿಲ್ಲ ಅಂತಾನೆ ಪತ್ರಿಜಿ ಅವರು ಹೇಳ್ಕೊಟ್ಟಿರೋದು ಮೇಡಮ್. ಅದೇನಾದ್ರೂ ಆಗಿರ್ಲಿ, ಆಲೋಚನೆ ರಹಿತ ಸ್ಥಿತಿಗೆ ಬಂದ್ರೇನೆ, ಆ ಶೂನ್ಯತ್ವ ಸಾಧನೆ ಆದ್ರೇನೆ ನಾವು ನಮ್ಮ ಅಲ್ಟಿಮೇಟ್ ಆಗಿರ್ತಕ್ಕಂಥ ಎನರ್ಜೀಸ್ ನ ವಿಸ್ಡಮ್ ಅನ್ನ ನಾವು ತಗೊಳ್ಳೋದಿಕ್ಕೆ ಆಗೋದು. ಸೊ ಅಂತದ್ ಏನಾದ್ರೂ ಬಂದಾಗ ನಾವು ಖಂಡಿತವಾಗಿಯೂ ಕೂಡ
ಆ ಒಂದು ಆಲೋಚನೆ ರಹಿತ ಸ್ಥಿತಿಗೆ ಹೋಗೋದ್ರ ಕಡೆಗೆ ನಾವು ಗಮನ ಕೊಡ್ಬೇಕಾಗತ್ತೆ ಮೇಡಮ್. ಉಸಿರಾಟನ ಗಮನಿಸ್ತಾ ಮತ್ತೆ ನಾವು ಆ ಒಂದು ಏನೋ ದೃಶ್ಯಗಳು ಅದು ಏನೇನೋ ಅಲ್ಲಿ ಬರ್ತಾ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಲ್ವಾ? ಸೊ ಅದ್ರ ಕಡೆ ನಾವು ಗಮನ ಕೊಡೋದ್ ಬೇಕಿಲ್ಲ ಮೇಡಮ್. ರಂಗನಾಥ್ ಸರ್ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ರಂಗನಾಥ್ ಸರ್ ಹೇಳಿ ಸರ್. ನಿಮ್ಮ ಕ್ವಶನ್ ಮತ್ತೊಂದ್ಸರಿ ಕೇಳಿಮ್ಮ. ಈಗ ನಾವು ಮೆಡಿಟೇಷನ್ ಕುತ್ಕೊಂಡಿರ್ತೀವಲ್ಲ, ಅದು ಆಗೋದಿಲ್ಲ. ಅದು ಏನೋ ಒಂದು ವಿಷಯ ಇರುತ್ತೆ, ಅದು ಆಗೋದಿಲ್ಲ. ಆದ್ರೂ ಏನೋ ಊಹಾದಲ್ಲೇ ಹೋಗ್ತಾ ಇರ್ತೀವಿ, ಆಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು ಅನ್ನೋದೇ ಸರ್ ಮೇಡಮ್ ಏನ್ ಕೇಳ್ತಾ ಇದಾರೆ ಅಂದ್ರೆ, ಅಸಂಭವ ಅನ್ನುವಂತ ಆಲೋಚನೆಗಳು ಕಣ್ಮುಂದೆ ಬರುತ್ತೆ. ಅದು ಅಸಾಧ್ಯ, ಅದು ನಡೆಯೋದಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಡೆಯೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ರ ಜೊತೆಯಲ್ಲೇ ನಮ್ಮ ಆಲೋಚನೆಗಳು, ಊಹೆಗಳು ಒಟ್ಟೋಗ್ತಾ ಇರುತ್ತೆ ಧ್ಯಾನ ಕೂತ್ಕೊಂಡಾಗ. ಇದರಿಂದ ಹೆಂಗೆ ಹೊರಕ್ ಬರೋದು ಅಂತ ಕೇಳ್ತಾ ಇರೋದು. ಎಸ್. ಸೊ ಒಂದೇನಂದ್ರೆ, ಧ್ಯಾನದ ಗುರಿ ಶೂನ್ಯತ್ವ. ನೀವೇನೇ ಮಾಡಿದ್ರು ತಪ್ಪಾಗತ್ತೆ. ಓಕೆ, ಅದನ್ನು ಕಟ್ ಮಾಡ್ತಾನೆ ಇರ್ಬೇಕು. ಅದನ್ನು ಏನ್ ಬರ್ತಾ ಇದೋ ಕಟ್ ಮಾಡ್ತಾ, ನಿರ್ದಾಕ್ಷಿಣ್ಯವಾಗಿ ಕಟ್ ಮಾಡ್ತಾ ಇರ್ಬೇಕು. ಬೇಡ 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 ಅಷ್ಟೇ. ಯಾಕಂದ್ರೆ ಧ್ಯಾನದ ಗುರಿ ಅದೆಲ್ಲ. ಏನ್ ಬಂದಿದೆ ಅದನ್ನು ಅನಲೈಸ್ ಮಾಡ್ಕೊಳ್ಳೋದು, ಅದನ್ನು ವಿಶ್ಲೇಷಣೆ ಮಾಡೋದು, ಅದ್ ಜೊತೆಗೆ ಹೋಗೋದು, ಏನೋ ಸುಂದರವಾಗಿದೆ ಈ ಜೊತೆಗೆ ಹೋಗೋಣ, ಮತ್ತೆ ಈ ಯೋಚನೆ ಮಾಡಿದ್ರೆ ಮತ್ತೆ ಇದು ಆಗ್ಬೋದಾ, ಆಗತ್ತಾ, ಇದೆಲ್ಲ ಬೇಡ. ಶೂನ್ಯತ್ವ ಕಟ್ ಮಾಡಿ, ನಿರ್ದಾಕ್ಷಿಣ್ಯವಾಗಿ ಕಟ್ ಮಾಡಿ, ಯಾವುದು ಬೇಕಾಗಿಲ್ಲ. ನಿಮ್ಗೆ ಶೂನ್ಯತ್ವ ಬರೋವರೆಗೂ ಧ್ಯಾನ ಅನುಭವಗಳು ಶುರು ಆಗಲ್ಲ. ಅದನ್ನು ಹೇಳ್ತಾ ಇದ್ದೀನಿ, ನೆನಪಿಟ್ಕೊಳ್ಳಿ. ಒಂದೊಂದ್ಸಾರಿ ಆಗುತ್ತೆ, ನಾನು ಬ್ರೀತಿಂಗ್ ಅಲ್ಲೇ ಕಾನ್ಸಂಟ್ರೇಷನ್ ಮಾಡ್ತೀನಿ. ಒಂದೊಂದ್ಸರಿ ಆತರ ಈ ಧ್ಯಾನದಲ್ಲಿ ಇಲ್ದಾಗ ಏನೋ ಆಲೋಚನೆ ಮಾಡೋದು ಬೇರೆ, ಧ್ಯಾನದಲ್ಲಿ ಇದ್ದಾಗ ಆಲೋಚನೆಗಳು ಬರೋದ್ ಬೇರೆ. ಅದು ಬರ್ತಾ ಇರುತ್ತಲ್ಲ, ಊಹಾಗ್ ಹೋಗ್ಬಿಟ್ಟಿರ್ತೀನಿ. ಅದು ಮಾಯೆ, ಒಂಥರ ಏನು ಆಗೋದಿಲ್ಲ ಅದು, ಆದ್ರೂ ಆ ಕಡೆ ಹೋಗ್ಬಿಟ್ಟಿರ್ತೀವಿ. ಅದು ಹೇಗ್ ತಡೆ ಹಿಡಿಯೋದು? ಎಷ್ಟೇ ಒಳ್ಳೇದಾದ್ರೂ, ಎಷ್ಟೇ ಪ್ರಾಮುಖ್ಯತೆ ಇರೋದನ್ನು, ಏನೇ ಬಂದ್ರು ಧ್ಯಾನದಲ್ಲಿ ಶೂನ್ಯತ್ವ ನಮ್ಗೆ ಬೇಕಾಗಿರೋದು. ಶೂನ್ಯತ್ವ ಬರೋವರೆಗೂ ನಿಮ್ಗೆ ಧ್ಯಾನ ಅನುಭವಗಳು ಶುರು ಆಗಲ್ಲ. 100% ಸತ್ಯ ಮೇಡಮ್. ಇದು ನಿಮ್ಗೆ ಧ್ಯಾನ ಅನುಭವಗಳು ಬೇಕಾ, ಊಹೆಗಳು ಬೇಕಾ, ಸುಂದರವಾದ ಊಹೆಗಳು ಬೇಕಾ, ಏನ್ ಬೇಕು? ಏನು ಬೇಕಾಗಿಲ್ಲ. ಆಲೋಚನೆಗಳೇ ಬೇಡ ಅನ್ಸುತ್ತೆ. ಅದು ಆಗೋದಿಲ್ಲ, ಆದ್ರೂ ಆ ಕಡೆ ಹೋಗ್ತಿವಲ್ಲ, ಅದು ಆಲೋಚನೆಗಳು ಹಂಗ ಹೋಗುತ್ತಲ್ಲ, ಅದನ್ನ ಹೇಗೆ ಕಟ್ ಮಾಡಿ. ಸರಿ, ಆಯ್ತು. ಥ್ಯಾಂಕ್ ಯು ಮೇಡಮ್. ಸರ್ ದೇವರಾಜ್ ಸರ್ ಅವ್ರು ಮಾತಾಡ್ತಾರೆ. ಅನ್ಮ್ಯೂಟ್ ಮಾಡ್ಕೊಂಡು ವಿಡಿಯೋ ಆನ್ ಮಾಡ್ಕೊಂಡು ಮಾತಾಡಿ ಸರ್. ಇಲ್ಲ, ಹೊಸಬ್ರ ಹತ್ರ ಮಾತಾಡಿಸಿ, ಅವರು ಅನ್ಮ್ಯೂಟ್ ಆಗಿಲ್ಲ. ರೈಟ್, ಅವರು ಮಾತಾಡ್ತೀನಿ ಅಂತ ಮೆಸೇಜ್ ಮಾಡಿದ್ರು ಸರ್, ಅದಕ್ಕೆ. ಅಪೂರ್ವ ಮೇಡಮ್ ಮಾತಾಡ್ತೀರಾ? ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಧ್ಯಾನ ನಂಗೆ ತುಂಬಾ ಇಷ್ಟ ಆಯ್ತು. ನಾನು PMC ಚಾನಲ್ 2 months ಇಂದ ನೋಡ್ತಿದ್ದೆ. ಆಮೇಲೆ ಎಲ್ರು ಮಾಸ್ಟರ್ಸ್ ಹುಡುಕ್ತಾ ಇದ್ರು, ಹೆಂಗ್ ಹುಡುಕ್ತಾ ಇದಾರೆ ನನ್ಗೆ ಗೊತ್ತಾಗ್ತಿರ್ಲಿಲ್ಲ. ಮತ್ತೆ ಇವಾಗ ಮಾತಾರ್ ಫೌಂಡೇಶನ್ ಇಂದ ನನ್ಗೆ ಗೊತ್ತಾಯ್ತು. ನಂಗೆ ಸ್ವಲ್ಪ ಕಂಫರ್ಟ್ ಝೋನ್ ಅಲ್ಲಿ ಇರ್ತೀನಿ ತುಂಬಾ, ಅದರಿಂದ ಆಚೆ ಹೋಗ್ಬೇಕು. ಸೊ ಅದಕ್ಕೋಸ್ಕರ ನಾನು ಧ್ಯಾನ ಮಾಡ್ಬೇಕು ಅಂತ ಧ್ಯಾನಕ್ಕೆ ಬಂದೆ. ಓಕೆ, ಎಷ್ಟು ದಿವಸದಿಂದ ಧ್ಯಾನ ಮಾಡ್ತಾ ಇದ್ರಿ? ನಾನೊಂದು 2 months ಇಂದ ಮಾಡ್ತಿದ್ದೀನಿ. ಅಂದ್ರೆ ದಿನಕ್ಕೊಂದು 5 minutes 10 minutes ಅಂತ ಸ್ಟಾರ್ಟ್ ಮಾಡಿದೆ. ಇವಾಗ ಒಂದು 15 minutes ಮಾಡ್ತೀನಿ ದಿನಕ್ಕೆ. ಅಂದ್ರೆ ಮಾರ್ನಿಂಗ್ ಒಂದು 30 minutes. 15 minutes 50 minutes 50 minutes 50. ಹೌದು ಸರ್. ಮತ್ತೆ ಮಧ್ಯಾಹ್ನನೂ ಒಂದ್ ಸ್ವಲ್ಪ ಹೊತ್ತು ಮಾಡ್ತೀನಿ, ಫ್ರೀ ಟೈಮ್ ಇದ್ದಾಗೆಲ್ಲ ಮಾಡ್ತೀನಿ. ಮತ್ತೆ ಯೋಗಿ ಆತ್ಮಕಥೆ ಅದನ್ನು ಓದ್ತಿದ್ದೀನಿ. ನನ್ಗೆ ಸ್ವಲ್ಪ ಹೊಸಬ್ರ ಜೊತೆ ಮಾತಾಡಕ್ ಸ್ವಲ್ಪ ಒಂಥರ ಕಂಫರ್ಟ್ ಝೋನ್ ಅಲ್ಲೇ ಇರ್ತೀನಿ, ಅದರಿಂದ ಆಚೆ ಹೋಗ್ಬೇಕು. ಎಸ್, ಬರುತ್ತೆ. ನೀವು ಮಾತಾಡ್ತಾ ಇದ್ರೆ ಬರ್ತಾ ಇರ್ತದೆ. ಈಗ ಇಂಥ ವೇದಿಕೆಯಲ್ಲಿ ನಿಮ್ಗೆ ಅವಕಾಶ ಕೊಡ್ತಾ ಇರ್ತೀವಿ, ಅನುಭವಗಳು ಹಂಚ್ಕೊಳ್ಳಿ ಅಂತ. ಅವಾಗ ಮುಂದೆ ಬರ್ಬೇಕು, ನೀವೇ ಹ್ಯಾಂಡ್ ಮಾಡಿ ಬರ್ಬೇಕು. ಅವಾಗ ಮುಜುಗರಿಕೆ, ಆ ಮಾತಾಡೋದು ಅದೆಲ್ಲಾನು ಸರಿ ಹೋಗ್ತದೆ. ಯಾವಾಗ್ಲೂ ಅಷ್ಟೇ, ಅಭ್ಯಾಸವೇ ಸಾಧನ. ನಾವ್ ಏನ್ ಅಭ್ಯಾಸ ಮಾಡ್ತೇವೆ ಅದೇ ಸಾಧನ ನಮ್ಗೆ. ಅರ್ಥ ಆಯ್ತಾ? ನಾವು ಮಾತಾಡ್ಬೇಕು ಅನ್ಕೊಂತ ಇರ್ತೀನಿ, ಆದ್ರೆ ನನ್ಗೆ ಮಾತಾಡಕ್ ಆಗಲ್ಲ. ಇವಾಗ ಅನ್ಮ್ಯೂಟ್ ಮಾಡಿದಾಗ ಏನೇನೋ ಮಾತಾಡ್ಬೇಕು ಅನ್ಕೊಂಡಿದ್ದೀನಿ, ಆದ್ರೆ ನೀವು ಮಾತಾಡಿ ಅಂತ ಹೇಳ್ತಿರಲ್ಲ, ಆಗ ಮಾತೇ ಬರಲ್ಲ. ತೊಂದರೆ ಇಲ್ಲ, ಅದು ಅಭ್ಯಾಸ ಮಾಡಿ. 1, 2 ಹೆಚ್ಚು ಧ್ಯಾನ ಮಾಡ್ತಾ ಹೋಗಿ. 2 ಬೇಕಾಗಿರೋದು, ಇನ್ನೇನಿಲ್ಲ. ಸ್ವಾಧ್ಯಾಯ ಹೆಚ್ಚಾಗಿ ಮಾಡಿ. ನಮ್ಮ ಸಂಸ್ಥೆಗೆ ಬನ್ನಿ, September 15th. ಈಗ ಭಿನ್ನವಾಗಿ ಆಲೋಚಿಸು ಇಂಥ ಅದ್ಭುತವಾದ ಬುಕ್ಸು, ಹಲವಾರು ಬುಕ್ಸ್ ಇದೆ, ತಗೊಂಡು ಸ್ವಾಧ್ಯಾಯ ಮಾಡ್ತಾ ಹೋಗಿ. ಹೆಚ್ಚು ಧ್ಯಾನ ಮಾಡಿ. ಧ್ಯಾನ
ಅಟ್ಲೀಸ್ಟ್ ಕನಿಷ್ಠ ಪಕ್ಷ ದಿವಸಕ್ಕೆ 2 ಗಂಟೆ ಕಾಲ ಧ್ಯಾನ ತೊಡಗಿಸ್ಕೊಳ್ಳಿ. ಇಷ್ಟು ಮಾಡ್ತಾ ಹೋಗಿ ಎಲ್ಲ ಸರಿ ಹೋಗ್ತದೆ. ಮೇಡಮ್ ನಮಸ್ತೆ ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರು, ಸ್ಪೀಚ್ ಚೆನ್ನಾಗಿ ಕೊಟ್ರು. ಮತ್ತೆ ನಿನ್ನೆ ಅವ್ರದ್ದು ವಿಡಿಯೋ ಕೂಡ ನೋಡಿದ್ದೆ, ಮಿಲಾರೆಪ ಸಮಥಿಂಗ್, ಅದು ಚೆನ್ನಾಗೂ ಹೇಳಿದ್ರು. ಮತ್ತೆ ಅವರೇ ಇವತ್ತು ಕ್ಲಾಸ್ ತಗೊಂಡಿದ್ದಾರೆ, ತುಂಬಾ ಖುಷಿ ಆಯ್ತು. ವೆರಿ ಗುಡ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಮೇಡಮ್. ಇವತ್ತು ನೀವು ಎ ಮಾತಾಡಿದ್ದೀರಲ್ವಾ, ಮುಂದೆ ಬಂದು ನಾಳೆ ಬಿ ಮಾತಾಡಿ ಮೇಡಮ್. ಹಾಗೆ ಸಿ, ಆಮೇಲೆ ಫುಲ್ ABCD ಕಲ್ತ್ಬಿಡ್ತೀರಾ ಇಲ್ಲಿ ಬಂದ್ಮೇಲೆ. ಅಷ್ಟು ನಮ್ಗೆ ಅವಕಾಶ ಕೊಡ್ತಾ ಇದ್ದಾರೆ ಗುರುಗಳು, ನೀವು ಬಳಸ್ಕೋಬೇಕಷ್ಟೇ. ಥ್ಯಾಂಕ್ ಯು ಮೇಡಮ್. ಬಸಲಿಂಗಪ್ಪ ಸರ್ ಮಾತಾಡಿ. ಹ್ಞೂ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ. ಅನ್ಮ್ಯೂಟ್ ಸರ್ ಆಗಿಲ್ಲ. ಅವ್ರಿಗೆ ಗೊತ್ತಾಗ್ತಿಲ್ಲ, ಅನ್ಮ್ಯೂಟ್ ಆಗಿಲ್ಲ. ಭಾರತಿ ಭಟ್ ಮೇಡಮ್ ಮಾತಾಡಿ. ಭಾರತಿ ಭಟ್ ಮೇಡಮ್. ಇಲ್ಲಿ ಕಲ್ಪನಾ ಮೇಡಮ್ ಇದ್ದಾರೆ. ಕಲ್ಪನಾ ಮೇಡಮ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ನಿಮ್ದು. ಅನ್ಮ್ಯೂಟ್ ಮಾಡಿ. ಆ ಮೈಕ್ ಬಟನ್ ಪ್ರೆಸ್ ಮಾಡಿ ಮೇಡಮ್, ಅನ್ಮ್ಯೂಟ್ ಆಗುತ್ತೆ. ಆಗ್ತಾ ಇಲ್ಲ ಸರ್. ಕುಮಾರ್ ಸರ್ ಮಾತಾಡ್ತೀರಾ? ಕುಮಾರ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಮೇಶ್ ಆಮಟೆ ಸರ್, ರಮೇಶ್ ಆಮತೆ ಮಾತಾಡಿ. ರಮೇಶ್ ಆಮತೆ. ಥ್ಯಾಂಕ್ ಯು ಸರ್. ಆಡಿಬಲ್ ಇದೆ ಸರ್? ಆಡಿಬಲ್ ಇದೆ, ಮಾತಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮ್ಮ ಒಂದು ಪ್ರಶ್ನೆ ಏನಿದೆ ಸರ್, ಬಹಳ ಮಂದಿ ಇದರಲ್ಲಿ ಜಾಯ್ನ್ ಆಗಿದ್ದಾರೆ. ಜೋರಾಗಿ ಮಾತಾಡಿ. ಬಹಳ ಜನ ಇದರಲ್ಲಿ ಜಾಯ್ನ್ ಆಗಿದ್ದಾರೆ, ಕೇಳಿಸಿದ್ರಿ ಸರ್? ಪರವಾಗಿಲ್ಲ. ಬಹಳ ಜನ ಇದರಲ್ಲಿ ಜಾಯ್ನ್ ಆಗಿದ್ದಾರೆ. ಪಾಪ ಎಲ್ಲರಿಗೂ ಅವಕಾಶ ಕೊಡ್ತಾ ಇದ್ರಿ, ಎಲ್ಲರಿಗೂ ಮಾತಾಡ್ತಾ ಇದ್ದೀರಾ. ಈ ಧ್ಯಾನ ಮಾಡೋ ಉದ್ದೇಶನ ನಮ್ಮ ಪರ್ಸನಲ್ ಡೆವಲಪ್ಮೆಂಟ್ ಮಾಡಕ್ಕೋ ಸಲುವಾಗಿ ನಾವು ಮಾಡ್ತಾ ಇದ್ದೀವಿ ಸರ್. ಈ ಧ್ಯಾನದಿಂದ ನಿಮಗೆ ಧೈರ್ಯ ಬರ್ತದ, ಮಾತಾಡ್ಬೇಕಂತ ಹೇಳ್ತಾ ಇದ್ರಿ. ಮಾತು ಬಲ ಮಾಡಿಗಿತ್ತಂದ ಅಂತ. ಮಾತು ಬಲ ಡಿಸ್ಟರ್ಬೆನ್ಸ್ ಇದೆ ಸರ್, ವಾಯ್ಸ್ ಕೇಳಿಸ್ತಾ ಇಲ್ಲ ಕರೆಕ್ಟ್ ಆಗಿ. ಒಂದ್ ನಿಮಿಷ ಸರ್ ಡಿಸ್ಟರ್ಬೆನ್ಸ್ ಇದೆ, ಕೇಳಿಸ್ತಾ ಇಲ್ಲ. ಓಕೆ, ಆಮೇಲೆ ಪ್ರಯತ್ನ ಮಾಡಿ. ನೆಕ್ಸ್ಟ್ ಗೀತಾ ಸೋನು ಮಾತಾಡ್ತೀರಾ? ಗೀತಾ ಸೋನು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬೇಗ ಅನ್ಮ್ಯೂಟ್ ಮಾಡಿಕೊಂಡು ದಯವಿಟ್ಟು ಬೇಗ ಮಾತಾಡಿ. ಸಮಯವನ್ನು ವೃಧಾ ಮಾಡಬಾರ್ದು. ಕರೆಯೋದಲ್ಲೇ ಸಮಯ ಎಲ್ಲ ಹೋಗಿದ್ರೆ ಮುಂದಿನ ಅಂಶಗಳ ಬಗ್ಗೆ, ಸಬ್ಜೆಕ್ಟ್ಸ್ ಬಗ್ಗೆ ತಿಳ್ಕೊಳಕ್ ಕಡಿಮೆ ಸಮಯ ಸರ್ ಆಗುತ್ತೆ. ಕುಮಾರ್ ಸರಿ ಕೊಡಿ ಸರ್, ಅವ್ರು ಮಾತಾಡ್ತಾರಂತೆ. ಯಾರು? ಕುಮಾರ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿ ಸರ್, ಮೈಕ್ ಬಟನ್ ಇದೆಯಲ್ಲ, ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಪಕ್ಕದಲ್ಲಿರುವಂತೆ ಯಾರನ್ನು ಕೇಳಿ ಅನ್ಮ್ಯೂಟ್ ಮಾಡೋದು ಹೇಗೆ ಅಂತ. ರೈಟ್, ಆಯ್ತು ಸರ್, ಮಾತಾಡಿ ಸರ್. ಕುಮಾರ್ ಸರ್ ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ, ಜೋರಾಗಿ ಮಾತಾಡಿ. ಎಲ್ಲ ಮಾಸ್ಟರ್ಗಳಿಗೂ ನಮಸ್ಕಾರ. ನಾನು ಒಂದು 20 ದಿವಸದಿಂದ ಧ್ಯಾನ ಸ್ಟಾರ್ಟ್ ಮಾಡಿದ್ದೀನಿ. ಧ್ಯಾನ ಸ್ಟಾರ್ಟ್ ಮಾಡಿದ್ದೀನಿ, ನನಗೆ ಸರಿಯಾಗಿ ಮಾರ್ಗದರ್ಶಕರು ಯಾರಿಲ್ಲ. ನಲ್ಲಿ ಮಾಡ್ತಾನೆ ಇದ್ದೀನಿ. ಸ್ವಲ್ಪ ಸಮಾಧಾನ, ನೆಮ್ಮದಿ ಎಲ್ಲ ಇದೆ. ಆಮೇಲೆ ಏನೋ ಮಾರ್ಗದರ್ಶಕ ಬೇಕು, ನಮಗೆ ರೂಟ್ ಲೈನ್ ಬೇಕು, ಹೇಳ್ಕೊಡೋರು ಬೇಕು. ಅದರಿಂದ ನಿಮ್ದು ಚಾನಲ್ ಅದು ಮಾಡ್ಕೊಂಡು ಮಾತಾಡ್ತಿದ್ದೀನಿ. ಇನ್ನೊಂದು ಏನಪ್ಪಾ, ಒಂದು 2 ವರ್ಷದಿಂದ ನಾನು ಬಸವಣ್ಣವ್ರ ವಚನಗಳು ಮತ್ತೆ ಪ್ರವಚನಗಳೆಲ್ಲ ಕೇಳ್ತಾ ಬಂದಿದ್ದೀನಿ. ಒಂದೊಂದರ ಎಲ್ಲ ಮನಸ್ಸಿಗೆ ಸಮಾಧಾನ ಆಗಿದೆ. ಮತ್ತೆ ಇದರಲ್ಲಿ ನಿಮಗೆ ಸಮಾಧಾನ ಆಗಿದೆ, ಒಳ್ಳೇದಾಗಿದೆ. ಧ್ಯಾನ ಮಾಡಿದ್ರೆ ಸಮಾಧಾನ ಆಗಿದೆ ಸರ್, ಸಮಾಧಾನ ಆಗಿದೆ. ಮತ್ತೆ ತುಂಬಾ ಥಾಟ್ಸ್ಗಳು ತುಂಬಾ ಕಸದ ತೊಟ್ಟಿಗಳ ತರ ಥಾಟ್ಸ್ಗಳು ತುಂಬಾ ಹೋಗ್ತಿದೆ ತಲೆಗೆ. ಎಲ್ಲ ತೆಗೆದು ನಮ್ಮ ಬಿದ್ದವ್ರು ಹೇಳ್ದಂಗೆ ಖಾಲಿ ಪಾತ್ರೆ ಮಾಡ್ತೀವಿ. ಈಗ ಲೌಕಿಕದಲ್ಲಿ ಎಲ್ಲ ನೋಡಿ ಅಲೌಕಿಕವಾಗಿ ನಾವು ಅರಿಬೇಕು, ನಮ್ಮ ಅಂತರಲ್ಲಿ ಅರಿಬೇಕು. ಅದಕ್ಕೋಸ್ಕರ ಬ್ಯಾರೆಗೆ ಬಂದಿದ್ದೀನಿ. ಮತ್ತಿನ್ನೊಂದು, ನಮ್ಗೆ 40 ಏಜ್, ಒಂದು 15 ವರ್ಷ ಹಿಂದೆ ಕಣ್ಣು ಮುಚ್ಚ ನಿದ್ರೆ ಬರ್ತಾ ಇರೋದು. ಇವಾಗ ಥಾಟ್ಸ್ ತುಂಬಾ ಜಾಸ್ತಿ ಆಗಿ ನಿದ್ರೆಗಳೇ ಬರ್ತಾ ಇಲ್ಲ. ಈಗ ಇವೆಲ್ಲ ಕಮ್ಮಿ ಮಾಡಿದ್ರೆ ಮನಸ್ಸು ಸಮಾಧಾನ ಆಗಿದೆ.
ನಿದ್ರೆ ಬರ್ತದೆ, ಸ್ವಲ್ಪ ಖುಷಿಯಾಗಿದ್ದೀನಿ, ಸುಸ್ತೆಲ್ಲ ಕಮ್ಮಿ ಆಗಿದೆ. ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿ. ಏನಿಲ್ಲ, ನಿಮ್ಗೆ ಏನೇ ತೊಂದರೆ ಇದ್ರೂ ಎಲ್ಲ ಹೋಗುತ್ತೆ. ಧ್ಯಾನ ಮಿನಿಮಮ್ 2 ಅವರ್ಸ್ ಇಂದ 3 ಅವರ್ಸ್ ನಿಮ್ಗೆ ಅನುಕೂಲ ಇದೆ. ಮಿನಿಮಮ್ 2 ಅವರ್ಸ್ ಮಾಡಿ, ಮ್ಯಾಕ್ಸಿಮಮ್ 3 ಅವರ್ಸ್ ಮಾಡಿ. ಡೇ ಟೈಮ್ ಅಲ್ಲಿ ಮಾಡಿ. ಇಲ್ಲಿ ಒಂದು 3/4 ಗಂಟೆ ಆಗತ್ತೆ, 50 ನಿಮಿಷ. ಅಲ್ಲಿ ನೀವು ಮನೆಯಲ್ಲಿ ಒಂದು 2 ಗಂಟೆ ಕಾಲ ಮಾಡಿ. ಮತ್ತೆ ಸಂಜೆನೂ ಮಲಗೋ ಟೈಮ್ ಒಂದ್ ಗಂಟೆ 1 ಅವರ್ ಮಾಡಿ. ಇದೆಲ್ಲ ಹಿಂದ್ಗಡೆ ಸ್ವಲ್ಪ ಪೇನ್ ಎಲ್ಲ ಬರುತ್ತೆ, ಪೇನ್ ಬರುತ್ತೆ. ಮತ್ತೆ ಇಲ್ಲಿ ಒಳಗಡೆ ಏನೋ ಒಂಥರ ನಾನು ಧೈರ್ಯದಿಂದ ಏನಾರ ಆಗಲ್ಲ ಅಂತ ಚಾಲೆಂಜ್ ತಗೊಂಡು ಮಾಡ್ತಾ ಇದ್ದೀನಿ. ಧ್ಯಾನದಲ್ಲಿ ಏನೇ ಆಗ್ಲಿ ನೀವು ತಟ್ಕೋಬೇಕು. ಅದೇನಂತಂದ್ರೆ ಸಹಿಸ್ಬೇಕು. ಸಹನವೇ ಪ್ರಗತಿ. ಸಮಯವೇ ಸಾಧನ, ಸಹನವೇ ಪ್ರಗತಿ. ಏನಾದ್ರು ಒಂದು ಮುಂದೆ ಆಧ್ಯಾತ್ಮ ಬಗ್ಗೆ ಬಹಳ ಇಂಟ್ರೆಸ್ಟ್ ಇದೆ, ಅದ್ರ ಬಗ್ಗೆ ಕೇಳ್ತಾ ಇರ್ತೀನಿ. ಸರಿತ್ನಾರಾಗ್ಲಿ, ತುಂಬಾ ಬಗ್ಗೆ ಇದು ರಮಣಶ್ರೀ ಅವ್ರದ್ದೆಲ್ಲ ಕೇಳಿದ್ವಿ. ಅದಕ್ಕೆ ಬಹಳ ಇಂಟ್ರೆಸ್ಟ್ ಇದೆ. ಮತ್ತೆ ಬಸವಣ್ಣವ್ರ ವಚನಗಳಿಗೆಲ್ಲ ಪ್ರವಚನಗಳು ಬರ್ತಾ ಇದೆಲ್ಲ ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡ್ತಾ ಮನಸ್ಸು ಸಮಾಧಾನ ಆಗಿದೆ. ಅದಕ್ಕೆ ಧ್ಯಾನ ಇದ್ರೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ನಮ್ಗೆ ಮಾರ್ಗದರ್ಶಕರಾಗಿ ನೀವು ಹೇಳ್ತಾ ಇದ್ರಿ. ನಿಮ್ಮ ಮಾರ್ಗದರ್ಶನವನ್ನು ಮುಂದೆ ಮುಂದುವರ್ಸ್ಕೊಂಡು ಹೋಗ್ತೀವಿ. ರೈಟ್, ಓಕೆ, ಥ್ಯಾಂಕ್ ಯು. ಓಕೆ ಸರ್. ಸರ್ ನಿಮ್ ನಂಬರ್ ಒಂದ್ಸತಿ ಚಾಟ್ ಬಾಕ್ಸಿಗೆ ಹಾಕಿ ಸರ್. ಕುಮಾರ್ ಸರ್. ನೆಕ್ಸ್ಟ್ ರಾಜ ಬಿ. ಅನ್ಮಿಟ್ ಮಾಡ್ಕೊಳ್ಳಿ ದಯವಿಟ್ಟು. ರಾಜಾ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲಾ ಮಾಸ್ಟರ್ಸ್ಗೆ ನಮಸ್ತೆ, ಶುಭೋದಯ. ಶುಭೋದಯ. ಎಸ್ಪೆಷಲಿ ರಂಗನಾಥ್ ಸರ್ ತುಂಬಾ ಚೆನ್ನಾಗಿ ಎವ್ರಿಡೇ ನಡೆಸ್ಕೊಡ್ತಾ ಇದ್ದಾರೆ. ಅಂಡ್ ಇದು ಧ್ಯಾನ ಯಾವ ತರ ಅಂತಂದ್ರೆ, ಒಬ್ಬ ಮನುಷ್ಯನಿಗೆ ಎಲ್ರಿಗೂ ಒಂದು ಹ್ಯಾಬಿಟ್ ಇರುತ್ತೆ. ಏನ್ ಹ್ಯಾಬಿಟ್ ಅಂದ್ರೆ, ಇವತ್ತು ದಮ್ ಮುಡ್ದಿಲ್ಲ ಅಂತಂದ್ರೆ ಅವ್ರಿಗೆ ಏನು ನಡೆಯೋದೇ ಇಲ್ಲ. ಒಬ್ರಿಗೆ ಕುಡ್ದಿಲ್ಲ ಅಂತಂದ್ರೆ ಅವ್ರಿಗೆ ನಿದ್ದೆನೆ ಬರೋದಿಲ್ಲ. ಹಾಗೆ ಈ ಧ್ಯಾನ ಒನ್ಸ್ ನಾವ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆಗಿನ ಸೊ ನಮ್ಗೆ ಆ ಒಂದು ಧ್ಯಾನದಲ್ಲಿ ನಾವೇನು ಆ ಒಂದು ಎನರ್ಜಿ ನಮ್ಗೇನ್ ಸಿಗುತ್ತೆ, ಯಾವಾಗ ಆ ಒಂದು ಅನುಭವ ಆಗ್ಬಿಟ್ರೆ ನಾವು ಬಿಡೋದೇ ಇಲ್ಲ ಧ್ಯಾನನ. ಸೊ ಆತರ ನಮ್ಗೆ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದಾರೆ. ಎಸ್ಪೆಷಲಿ ನಾನು ಮೇ ಬಿ ಲಾಸ್ಟ್ ವೀಕ್ ಅಲ್ಲಿ 1 or 2 days ನಾನು ಜಾಯ್ನ್ ಆಗಿದ್ದೆ. ಮತ್ತೆ ಇವತ್ತು ನಾನು ಜಾಯ್ನ್ ಆದೆ. ನಾನು ನಿಜವಾಗ್ಲೂ ಈಗ ಅನಿಸ್ತಾ ಇದೆ ನನಗೆ ಎವ್ರಿಡೇ ನಾನು ಜಾಯ್ನ್ ಆಗ್ಬೇಕು ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದ್ರೆ ನನ್ಗೆ ಸ್ವಲ್ಪ ಗ್ಯಾಪ್ ಆಯ್ತು. ಅಂದ್ರೆ ಮುಂಚೆ ನಾನು ಧ್ಯಾನದ ಅನುಭವ ನೋಡಿದೆ, ಬಟ್ ಅದ್ರಲ್ಲಿ ಸ್ವಲ್ಪ ಕೆಲಸದ ಕಾರಣಗಳಿಂದ ಗ್ಯಾಪ್ ಆಯ್ತು. ಬಟ್ ಮೇಡಮ್ ಅವ್ರು ಹೇಳ್ಕೊಡುವಂತ ಒಂದು ಗೈಡೆನ್ಸ್ ಆಗಿರ್ಬೋದು, ಅಂಡ್ ರಂಗನಾಥ್ ಸರ್ ಒಂದು ಸಜೆಷನ್ ಆಗಿರ್ಬೋದು, ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಎವ್ರಿಡೇ. ಇವನ್ ಈ ನಿಮ್ಮ ಚಾನೆಲ್ ಕೂಡ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಮೊನ್ನೆ, ಸರ್ ಹೇಳಿದ್ರು. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ನಾನು ಕೂಡ ಎವ್ರಿಡೇ ಜಾಯ್ನ್ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಖಂಡಿತ ಒಂದು 41 days ಅಂತೂ ಬಿಡಕ್ ಹೋಗ್ಬಿಡಿ. ಆಮೇಲೆ ನಿಮ್ಮ ಇಷ್ಟ, ಒಳಗಡೆ ತೊಡಗಿಸ್ಕೊಳ್ಳೋದಿಲ್ಲ ಅನ್ನೋದು. 41 days ಕಂಟಿನ್ಯೂಸ್ ನಿರಂತರವಾಗಿ ಈ ಧ್ಯಾನದಲ್ಲಿ ತೊಡಗಿಸ್ಕೊಳ್ಳಿ, ಈ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳ್ಳಿ. ಓಕೆ, ರೈಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವಿಜಯಲಕ್ಷ್ಮಿ ಮೇಡಮ್ ಮಾತಾಡಿ. ವಿಜಯಲಕ್ಷ್ಮಿ ಮೇಡಮ್ ಅನ್ಮಿಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ಕಾರ ರೀ ಸರ್. ನಮಸ್ಕಾರ ರೀ. ನಮಸ್ಕಾರ. ನಮಸ್ತೆ. ಧ್ಯಾನದ ಒಂದು ಸ್ವಾಧ್ಯಾಯ ಬಹಳ ಅದ್ಭುತವಾಗಿತ್ತು. ನಮಗ ಇನ್ನೊಮ್ಮೆ ಮೇಡಮ್ ಅವ್ರದ್ದು ಈಗ ಸದ್ಯಕ್ಕೆ ಅದು ಸ್ಪೀಚ್ ನಾವ್ ಕೇಳ್ಬೇಕಾದ್ರ ರಿಕಾರ್ಡಿಂಗ್ ಮತ್ ನೀವು ಅವ್ರಿಗೆ ಕಳ್ಸಿಕೊಟ್ರ ನಾವು ಬಹಳ ಒಳ್ಳೇದಾಗ್ತದ. ನಂದೊಂದ್ ಅನಿಸಿಕೆ. ನೀವು ವಾಟ್ಸಪ್ ಅಲ್ಲಿ ಇದ್ದೀರಾ? ಹಾ, ವಾಟ್ಸಪ್ ಇದ್ದೀನ್ರಿ ಸರ್. ಇಲ್ಲಿ ಬರ್ತಾ ಇದ್ದಲ್ಲ, ನಿನ್ನೆಲ್ಲ ಬಂದಿದೆ. ವಾಟ್ಸಪ್ ದಾಗ ಇದು ಬರಲ್ಲಾಗ್ಯದಲ್ರಿ ಸರ್. ಇದ್ರಿ ಬರೇ ಈಗ ಧ್ಯಾನದ ಇದು ಅಷ್ಟೇ ಬರ್ತದ, ಇವು ಬರ್ಲಾಗತ್ತವು. ಎಲ್ಲ ಬಂದಿದೆ, ಎಲ್ಲಾ ವಿಡಿಯೋ. ಇಲ್ಲ ಮೇಡಮ್, ಬರ್ತಾ ಇದೆ ನೋಡಿ, ಚೆಕ್ ಮಾಡಿ ಮೇಡಮ್. ಬರುತ್ತೆ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಬರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಮಹಾತಾರ್ ಚಾನಲ್ ನ? ಅದರಿ ಮೇಡಮ್. ಮಹಾತಾರ್ ಟಿವಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ? ಮಹಾತಾರ್ ಟಿವಿ ನಿಮ್ಗೆ ಎಷ್ಟು ಚಾನಲ್ ಅಷ್ಟು ಇದು ವಾಟ್ಸಪ್ ಹೊಸು ಅವರಿ ಮೇಡಮ್ ನನ್ ಬಲ್ಲೆ. ಅಲ್ಲ, ವಾಟ್ಸಪ್ ಅಲ್ಲಮ್ಮ, ಯೂಟ್ಯೂಬ್ ಚಾನಲ್ ಇದೆ, ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಾ ವಿಡಿಯೋಗಳು ಸಿಗತ್ತೆ ಅಲ್ಲಿ ಹೋದ್ರೆ. ಚಾನಲ್ ಮಾಡಿಲ್ಲ ಸರ್, ಯೂಟ್ಯೂಬ್ ಚಾನಲ್ ತೆಗಿಲ್ಲ, ಆದ್ರ ಇದು ವಾಟ್ಸಪ್ ತಗದ ಸರ್. ಸರಿ, ನೀವು ಅದು ಯಾರನ್ನ ಕೇಳಿ ಮಹಾತಾರ್ ಟಿವಿ ಅಂತ. ಅಲ್ಲ ಮೇಡಮ್, ಅಡ್ಮಿನ್ ನಂಬರ್ ಇದೆಯಲ್ಲ, ಯಾರಿಗಾರು ಕಾಲ್ ಮಾಡಿ ಹೇಳ್ತಾರೆ ಮೇಡಮ್, ಎಲ್ಲಿ ಸಬ್ಸ್ಕ್ರೈಬ್ ಹೇಗ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನೀವು ಮಾಡ್ಕೊಂಡು ಅದ್ರಲ್ಲಿ ಮತ್ತೆ ಕೇಳಿ, ಆಯ್ತಾ? ಓಕೆ. ಬೇರೆ ಪ್ರಶ್ನೆ ಇದೆಯಾ ಧ್ಯಾನದ ಬಗ್ಗೆ? ಏನ್ ಸರ್? ಧ್ಯಾನದ ಬಗ್ಗೆ ಏನೋ ಪ್ರಶ್ನೆ ಇದೆಯಾ? ಏನಿಲ್ಲ ಸರ್, ಇಲ್ಲ. ಯಾಕಂದ್ರೆ ನಾವ್ ಏನ್ ಕೇಳ್ಬೇಕಾಗಿದ್ದ ಕ್ವಶನ್ಗಳೆಲ್ಲ ಅಷ್ಟು ಮಾಸ್ಟರ್ಸ್ ಎಲ್ಲಾ ಕೇಳಿರ್ತಾರ. ಅದ್ರೊಳಗ ನಮ್ಗ ಕ್ವಶನ್ ಏನ್ ಕೇಳ್ಬೇಕಾಗಿರ್ತದ ಅದ್ರೊಳಗ ಸಿಕ್ಕಿರ್ತದ. ಮತ್ತೆ ಕೇಳೋದು ಕೇಳ
ಮಾಡೋದು ಅವಶ್ಯಕತೆ ಇಲ್ಲ ಸರ್. ಆಯ್ತು ಆಯ್ತು. ಧ್ಯಾನ ಎಷ್ಟು ಹೊತ್ತು ಮಾಡ್ತಾ ಇದ್ರಿ ದಿವಸ? ನಾನು ದಿವಸ 2 ಗಂಟೆ ಮಾಡ್ತೀನಿ ಸರ್. ಮುಂಜಾನೆ ಮಾಡ್ತೀನಿ, ಸಾಯಂಕಾಲ ಮಾಡ್ತೀನಿ. ನಿಮ್ದಂತೂ ಕಂಪಲ್ಸರಿ ನಾ ಅಟೆಂಡ್ ಆಗಿರ್ತೀನಿ. ರಾತ್ರಿ ಮಲಗೋ ಟೈಮ್ನ ಮಾಡಿರ್ತೀನಿ 1 ತಾಸು. ಆದ್ರೆ 3 ವರ್ಷ ಆಯ್ತ್ರಿ ಸರ್ ನಾ ಧ್ಯಾನಕ್ ಬಂದು. ಓಕೆ, ಗುಡ್ ಗುಡ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಸರ್ ಆಯ್ತು ಅನ್ಸುತ್ತಲ್ವಾ? ಇನ್ನು ಯಾರದನ್ನ ಹೊಸಬ್ರು ಅವ್ರು ಹೊಸಬ್ರು ಸೋನು ಹೊಸಬ್ರು ಅದೇ ಅವ್ರು ಮಾತಾಡ್ತಾ ಇಲ್ಲ, ವಿಡಿಯೋ ಆನ್ ಮಾಡ್ಕೊಂಡಿದ್ದಾರೆ. ಓಕೆ, ಕುಮಾರ್ ಅವ್ರಾಯ್ತು. ಗೀತಾ ಸೋನು ಅಂತ ಇದ್ದಾರೆ, ಮಾತಾಡ್ತೀರಾ ಮೇಡಮ್? ಮಾತಾಡಿ ಅನ್ಮ್ಯೂಟ್ ಮಾಡ್ಕೊಂಡು. ಶಿಲ್ಪಾ ಜಗದೀಶ್ ಅವರು, ಶಿಲ್ಪಾ ಜಗದೀಶ್, ದೀಕ್ಷಾ, ದಯವಿಟ್ಟು ಮಾತಾಡಿ. ದಯವಿಟ್ಟು ಮಾತಾಡಿ, ಉಪಯೋಗಿಸ್ಕೊಳ್ಳಿ. ಮಾತಾಡ್ತಾ ಇಲ್ಲ. ವೇದಿಕೆಯಲ್ಲಿ ಈ ಒಂದು ಫೆಸಿಲಿಟಿ, ಈ ಒಂದು ಅವಕಾಶನ ಉಪಯೋಗಿಸ್ಕೊಳ್ಳಿ. ರೈಟ್, ಸರ್ ಯಾರು ಮಾತಾಡ್ತಾ ಇಲ್ಲ. ಶಿಲ್ಪಾ ಜಗದೀಶ್ ಮಾತಾಡ್ತಾರಂತ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾ. ಶಿಲ್ಪಾ ಜಗದೀಶ್ ಅವರೇ ಅಡ್ಮಿಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ಮೈಕ್ ಬಟನ್ ಪ್ರೆಸ್ ಮಾಡಿ, ಅನ್ಮ್ಯೂಟ್ ಆಗುತ್ತೆ. ನಮಸ್ತೆ ಗುರುಜಿ. ನಮಸ್ತೆ. ಹಲೋ, ನಮಸ್ತೆ ಗುರುಜಿ. ಮಾತಾಡಿ ಹಾ ಮಾತಾಡಿ. ಹೇಳಿ ಮೇಡಮ್. ಗುರುಜಿ, ನಾನು ಧ್ಯಾನಕ್ಕೆ ಬಂದಾಗ್ಲಿಂದ ಪರವಾಗಿಲ್ಲ, ನನ್ಗೆ ತುಂಬಾ ಪರವಾಗಿಲ್ಲ ಇದಾಗ್ತಿದೆ. ಆದ್ರೆ ಒಂದೊಂದಿನ ಕನೆಕ್ಟ್ ಆಗುತ್ತೆ, ಒಂದೊಂದಿನ ಕನೆಕ್ಟ್ ಆಗಲ್ಲ ಗುರುಜಿ. ಯಾವ್ದು ಕನೆಕ್ಟ್ ಆಗಲ್ಲ? ತಲೆನೋವು ಕನೆಕ್ಟ್ ಆಗದೇ ಇಲ್ಲ, ಮತ್ತೆ ಆಲೋಚನೆಗಳು ಜಾಸ್ತಿ ಬರ್ತಾ ಇರುತ್ತೆ. ಇಲ್ಲ ಬ್ಯಾಕ್ ಪೇನ್ ಬಂದು ನನ್ಗೆ ಸಾಕು ಅನ್ನೋ ತರ ಅನ್ಸಿ ಮಲಗ್ ಬಿಡ್ತೀನಿ. ಏನೇ ಅಮಾವಾಸ್ಯೆ ಧ್ಯಾನ ಇತ್ತು, ನಾನ್ ಮಾಡ್ಬೇಕು ಅಂತಾನೆ ಅನ್ಕೊಂಡೆ, ಕಂಟಿನ್ಯೂಸ್ ಆಗಿ ಮಾಡಕ್ಕಾಗಿಲ್ಲ ಗುರುಜಿ. ಹಾಫ್ ಅನ್ ಅವರ್ ಮಾಡಿದ್ದು. 3 ಗಂಟೆಗೆ ಎದ್ದೆ, ಅವಾಗ್ಲೂ ಹಂಗೆ ಆಯ್ತು, ನೈಟು ಹಾಗೆ ಆಯ್ತು. ಏನ್ ತೊಂದರೆ ಕೊಡ್ತಾ ಇದೆ ಧ್ಯಾನ ಮಾಡುವಾಗ? ಯಾಕೆ ಮಾಡಕ್ ಆಗ್ತಾ ಇಲ್ಲ ಕಂಟಿನ್ಯೂಸ್? ಬ್ಯಾಕ್ ಪೇನ್ ಬರುತ್ತೆ, ಇಲ್ಲ ಕನೆಕ್ಟೇ ಆಗಲ್ಲ, ಯೂಸ್ ಆಗಲ್ವಲ್ಲ ಅದು ಅಂತ ಅನ್ಬಿಟ್ಟು ನಾನು ಮಲಗ್ಬಿಡ್ತೀನಿ. ಒಂದೇನಂದ್ರೆ ಬ್ಯಾಕ್ ಪೇನ್ ಬಂದ್ರೆ ನೀವು ಸಹಿಸ್ಕೊಂಡು ಮಾಡಿದ್ರೆ ನೀವು ಮುಂದಕ್ಕೆ ಹೋಗ್ತೀರಿ, ಇಲ್ಲಾಂದ್ರೆ ಅಲ್ಲೇ ಸ್ಟಾಪ್ ಆಗ್ಬಿಡ್ತೀರಿ ಅಷ್ಟೇ. ನಿಮ್ಮ ಆಧ್ಯಾತ್ಮಿಕ ಅಭಿವೃದ್ಧಿ ಆಗಲ್ಲ ಬರ್ತಾರೆ. ನಿಮ್ಗೆ ಒಂದೇನಂದ್ರೆ, ಈಗ ನೋಡಿ, ಒಂದು ಮಗು ಹುಟ್ಬೇಕಂದ್ರೆ ಈ ಲೇಬರ್ ಪೇನ್ಸ್ ಬೇಕು. 9 ತಿಂಗಳಾದ್ಮೇಲೆ ಲೇಬರ್ ಪೇನ್ಸ್ ಇಲ್ಲ ಅಂದ್ರೆ ಮಗು ಹುಟ್ಟಕ್ಕಾಗತ್ತಾ? ಜನ್ಮ ಆಗಲ್ವಲ್ಲ. ಮತ್ತೆ ಅಷ್ಟು ಕಷ್ಟ ಇದೆ ಅಂತ ಹೇಳ್ಬಿಟ್ಟು ನಾನು ಆ ಕಷ್ಟ ಪಡಕ್ಕಾಗಲ್ಲ ಅಂದ್ರೆ ಮಗು ಜನ್ಮ ಕೊಡಕ್ಕಾಗತ್ತಾ? ತಾಯಿ ಆಗಕ್ಕಾಗತ್ತಾ? ಮದರ್ ಆಗಕ್ಕಾಗತ್ತಾ? ಅಲ್ವಾ? ಸಾಧ್ಯ. ಒಂದೊಂದಿನ ಆಗುತ್ತೆ ಗುರುಜಿ, ಕನೆಕ್ಟ್ ಆಗುತ್ತೆ, ಚೆನ್ನಾಗೇ ಆಗಿರುತ್ತೆ. ಇಂತ ಒಳ್ಳೆ ದಿನಗಳಲ್ಲೇ ಆಗ್ತಾ ಇಲ್ಲ ನನ್ಗೆ. ಏನು ಇಲ್ಲ, ಅದು ಯೋಚನೆ ಬಿಟ್ಬಿಡಿ. ಬಟ್ ಧ್ಯಾನದಲ್ಲಿ ನೀವು ಆಳವಾದ ಧ್ಯಾನ ಹೋಗುವಾಗ ನಿಮ್ಗೆ ಏನೇ ತೊಂದರೆಗಳು ಬಂದ್ರೆ, ಅಂದ್ರೆ ನೋವು ಬರ್ಬೋದು, ಒಂಥರ ಮೈಯಲ್ಲಿ ಏನೋ ಒಂಥರ ವೆಯ್ಟ್, ಅಂದ್ರೆ ಬಾಡಿ ವೆಯ್ಟ್ ಆಗ್ಬೋದು, ಹೆಡ್ ಲೈಟ್ ಆಗ್ಬೋದು, ಅಂದ್ರೆ ತಲೆ ಬಾಲ್ ಆಗ್ಬೋದು, ಪೂರ್ತಿ ಬಾಡಿ ಎಲ್ಲ ಲೈಟ್ ಆಗ್ಬೋದು, ಇಲ್ಲಾಂದ್ರೆ ಬಾಡಿಯಲ್ಲಿ ಎಲ್ಲಾ ಕಡೆ ನೋವುಗಳು ಶುರು ಆಗ್ಬೋದು. ಏನೇ ಆಗ್ಲಿ, ಮೊದಲನೇದು ಬ್ಯಾಕ್ ಪೇನ್ ಅಂತೂ ಖಂಡಿತ ಬರುತ್ತೆ ಧ್ಯಾನದಲ್ಲಿ. ಯಾಕಂದ್ರೆ ನಾವು ಫಸ್ಟ್ ಬಂದಿತ್ತು ಗುರುಜಿ, ಬರ್ತಾ ಇರ್ಲಿಲ್ಲ. ಇಂತ ದಿನಗಳಲ್ಲಿ ಬರುತ್ತೆ, ನನ್ಗೆ ಜಾಸ್ತಿ ಮಾಡ್ಬೇಕು. ಅದನ್ನೇ ಹೇಳೋದು, ನೀವು ಧ್ಯಾನ ಮಾಡುವಾಗೆ ಬರ್ತಾ ಇದೆ. ಯಾಕಂದ್ರೆ ನಿಮ್ಮ ಎಲ್ಲಾ ನಕಾರಾತ್ಮಕ ಯೋಚನೆಗಳು ಸಂಗ್ರಹಣ ಆಗೋದು ನಮ್ಮ ಬ್ಯಾಕ್ ಬೋನ್ ಅಲ್ಲಿ. ಅರ್ಥ ಮಾಡ್ಕೊಳ್ಳಿ. ನಾವೇನೇನ್ ನಕಾರಾತ್ಮಕ ಯೋಚನೆಗಳು ಮಾಡ್ತೀವಲ್ಲ, ನಕಾರಾತ್ಮಕ ಯೋಚನೆಗಳೆಲ್ಲ ಹೋಗಿ ಆ ನಕಾರಾತ್ಮಕ ಶಕ್ತಿ ನಮ್ಮ ಬ್ಯಾಕ್ ಬೋನ್ ಅಲ್ಲೇ ಅದು ಸಂಗ್ರಹಣ ಆಗತ್ತೆ. ಅಲ್ಲಿ ಅದನ್ನ ತೊಲಗಿಸ್ಬೇಕಂದ್ರೆ ಮೊದಲನೇ ಪ್ರಯತ್ನ ಧ್ಯಾನದಲ್ಲಿ ಅದೇ ಆಗ್ತಾ ಇರ್ತದೆ. ಏನಂತ, ಇಲ್ಲಿ ಬ್ಯಾಕ್ ಪೇನ್ ಬರೋದು, ಅಲ್ಲಿ ಶಸ್ತ್ರಚಿಕಿತ್ಸೆ ಮಾಡ್ತದೆ, ಅಂದ್ರೆ ಹಾಸ್ಟೆಲ್ ಸರ್ಜರಿ ಆಗತ್ತೆ. ನಿಮ್ಗೆ ಏನಾಗತ್ತೆ, ಅಲ್ಲಿರುವಂತ ಎಲ್ಲಾ ಗಂಟಿಗಳಲ್ಲಿ ತೊಲಗಿಸ್ತದೆ. ಅದಾದ್ಮೇಲೆ ನಿಮ್ಗೆ ಆಳವಾದ ಅಂದ್ರೆ ಒಂಥರ ವಿಶ್ರಾಂತಿ ಆಗತ್ತೆ. ಸೊ ಶಾಂತಿ ಬರುತ್ತೆ, ಶಕ್ತಿ ಹೆಚ್ಚಾಗತ್ತೆ. ಇನ್ನು ಮುಂದಕ್ಕೆ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಕ್ಕೆ ಸಾಧ್ಯವಾಗುತ್ತೆ ಧ್ಯಾನದಲ್ಲಿ. ನೀವು ಅಲ್ಲೇ ನಿಲ್ಸಕ್ ಹೋಗ್ಬಿಡಿ, ಅದು ನಾನು ಹೇಳೋದು. ಮತ್ತೆ ಸಾವಿನ ಭಯ ಹೋಗೇ ಇಲ್ಲ ಗುರುಜಿ, ಧ್ಯಾನ ಮಾಡ್ತಾನೆ ಇದೀನಿ, ಸಾವಿನ ಭಯ ಹೋಗ್ತಾ ಇಲ್ಲ. ಅದಕ್ಕೆ ಏನಾದ್ರು ಪರಿಹಾರ ಇದೆಯಾ? ಅದನ್ನೇ ಹೇಳೋದು. ನೀವು ಪರಿಹಾರ ಅನ್ನೋದು ನೋಡಿ, ಅದೇ ಹೇಳ್ತಾ ಇದ್ವಿ. ಯಾವುದೇ ಪರಿಹಾರ ಇರ್ಲಿ, ಅದು ನಮ್ಮ ಒಳಗಡೆಯಿಂದ ಬರ್ಬೇಕು. ಅರ್ಥ ಆಯ್ತಾ? ನಮ್ಮ ಒಳಗಡೆಯಿಂದ ಬರ್ಬೇಕಂದ್ರೆ ನಾವು ಮಾಡ್ತಾ ಇರೋ ಪ್ರಯತ್ನದಿಂದ ಬರ್ತದೆ, ಅದು ಎಲ್ಲಿಗೆ ಹೋಗಲ್ಲ. ಆದ್ರೆ ಸ್ವಲ್ಪ ಹೆಚ್ಚು ಸಮಯ ನಿಮ್ಗೆ ಆಗ್ಬೋದು. ಯಾಕಂದ್ರೆ ನೀವು ಮಾಡಿರೋಂಥ ಕರ್ಮ ಸ್ವಲ್ಪ ಹೇಳ್ಬೇಕಂದ್ರೆ ಹೆಚ್ಚು ಕೆಟ್ಟದಾಗಿ ಇರಬಹುದು. ಅಂದ್ರೆ ಇಂದಿನ ಜೀವನದಲ್ಲಿ ನೀವು ಮಾಡಿರೋಂಥ ಕರ್ಮಗಳು ಸ್ವಲ್ಪ ಭಯಾನಕರವಾಗಿ ಅಂತ ಕರ್ಮಗಳು ಮಾಡಿದ್ರೆ ಈ ಜನ್ಮದಲ್ಲಿ ಸ್ವಲ್ಪ ನಿಮ್ಗೆ ಅದು ಕಾಡ್ತಾ ಇರ್ತದೆ, ಅದನ್ನು ಬಾಧಿಸ್ತಾ ಇರ್ತದೆ.
ಅಷ್ಟೇ, ಇನ್ನೇನಿಲ್ಲ. ಆದ್ರೆ ಅದಕ್ಕೆ ಬೇಕಾಗಿರೋದು ಏನಂದ್ರೆ ಹೆಚ್ಚು ಶಕ್ತಿ, ಹೆಚ್ಚು ಸಾಧನ. ನೀವು ಮಾಡ್ತಾನೆ ಹೋಗಿ. ನೀವು ಒಂದೇನಂದ್ರೆ ಇದು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ನಿಲ್ಲಿಸ್ತಾ ಇದಾರಲ್ಲ, ನೀವು ನಿಲ್ಲಿಸುವಾಗ ನಿಮ್ಮ ಪ್ರಯತ್ನ ನೀವು ಯಾವಾಗ ನಿಲ್ಲಿಸ್ತಿರೋ ಅವಾಗ ನಿಮ್ಮ ಅಭಿವೃದ್ಧಿ ಕಡಿಮೆ ಆಗ್ತಾ ಬರ್ತದೆ. ನಿಲ್ಸಕ್ ಹೋಗ್ಬಿಡಿ, ನಿರಂತರ ಮಾಡ್ತಾ ಹೋಗಿ, ಇನ್ನು ಹೆಚ್ಚು ಮಾಡ್ತಾ ಹೋಗಿ, ಏನ್ ತೊಂದರೆ ಆಗಲ್ಲ. ಥ್ಯಾಂಕ್ ಯು ಗುರುಜಿ. ನೀವು Thank you, madam. ಸಹಿಸ್ಕೊಂಡ್ರೆ ಕ್ಲಿಯರ್ ಆಗತ್ತೆ ಅಷ್ಟೇ. ಸರ್ ಇನ್ನೊಬ್ರಿಗೆ ಕೊಡೋಣ ಸರ್. ಜಯಲಕ್ಷ್ಮಿ ಮೇಡಮ್ ಇದ್ದಾರೆ, ಮಾತಾಡ್ಸೋಣ. ಟೈಮ್ ಆಗ್ತಾ ಇದೆ. ಎಸ್, ಜಯಲಕ್ಷ್ಮಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್, ಕೇಳಿಸ್ತಾ ಇದ್ಯಾ? ಕೇಳಿಸ್ತದೆ, ಮಾತಾಡಿ. ಕೇಳಿಸ್ತಾ ಇದೆ, ಹೇಳಿ. ಹಾ, ಅದೇ ನಾನು ಜುಲೈಯಲ್ಲಿ ಬಂದಿದ್ದು ಧ್ಯಾನಕ್ಕೆ. ಮಧ್ಯ ಮಧ್ಯ ಸ್ವಲ್ಪ ಕಟ್ ಆಯ್ತು, ಆದ್ರೂ ಇವಾಗ ಧ್ಯಾನ ಮಾಡ್ತಾ ಇದ್ದೀನಿ. ಏನಂದ್ರೆ ಕೆಲವು ಸರ್ತಿ ನಾನು ಅದು ಧ್ಯಾನಕ್ಕೆ ಒಳಗಡೆ ಹೋಗಿರ್ತೀನೋ ಅಥವಾ ನಂಗೆ ನಿದ್ದೆ ಬಂದಿರುತ್ತೋ ಗೊತ್ತಾಗಲ್ಲ. ಇನ್ನೂ 1 ಗಂಟೆ ಆಗಿರಲ್ಲ, ಮಧ್ಯ ತಕ್ಷಣ ಅದು ಎಚ್ಚರ ಆದಾಗ ಆಗ್ಬಿಡುತ್ತೆ. ಆವಾಗ ನಾನು ಮತ್ತೆ ಮುಂದುವರಿಸಬಹುದಾ ಧ್ಯಾನ? ಕಣ್ಮುಚ್ಚಿ ಮತ್ತೆ ಮುಂದುವರಿಸಬಹುದಾ? ಕಂಟಿನ್ಯೂಸ್ ಮಾಡ್ಬೋದು, ಹಾಗೆ ಮಾಡ್ಬೋದು. ನಿಮ್ಗೆ ಎಚ್ಚರಿಕೆ ಅಲ್ಲ, ಆಗಿದೆ ಮಧ್ಯ ಎಚ್ಚರ ಆಗ್ಬಿಟ್ರು ಮತ್ತೆ ಮುಂದುವರಿಸಬಹುದಲ್ವಾ? ಮುಂದುವರಿಸ್ಬೋದು, ಏನ್ ತೊಂದರೆ ಇಲ್ಲ. ಸೊ ಒಂದೇನಂದ್ರೆ ಇಲ್ಲಿ ಎಷ್ಟು ಶೂನ್ಯತ್ವ ನಿಮ್ಮ ಒಳಗಡೆ ಬರ್ತಾ ಇದೆ ನೋಡ್ಕೊಳ್ಳಿ ಅಷ್ಟೇ. ಧ್ಯಾನದ ಕೊರತೆ ಏನಂದ್ರೆ, ಧ್ಯಾನದ ಮೆಜರ್ಮೆಂಟ್ ಏನಂದ್ರೆ, ನಿಮ್ಮ ಒಳಗಡೆ ಎಷ್ಟು ಶೂನ್ಯತೆ ಬರ್ತಾ ಇದೆ ಅದನ್ನೇ ಪ್ರಾಧಾನ್ಯತೆ ಇರೋದು. ಮಿಕ್ಕಿದೆಲ್ಲ ಏನೂ ಇಲ್ಲ. ಮಿಕ್ಕಿದೆಲ್ಲ ನೋವುಗಳು ಬರ್ತಾ ಇದೆ, ಕಷ್ಟ ಆಗ್ತಾ ಇದೆ ಕೂತ್ಕೊಳಕ್ಕೆ, ಏನೇ ಆಗ್ತಾ ಇರ್ಲಿ, ಏನೇ ಆಗ್ಲಿ, ಒಳಗಡೆ ಹೆಚ್ಚಾಗಿ ಶೂನ್ಯತೆ ಬರ್ತಾ ಇದೆ ಅಲ್ಲ, ಅದು ನೋಡ್ಕೊಂತಾ ಇರ್ಬೇಕು. ಆ ಶೂನ್ಯತೆಯಲ್ಲಿ ಹೋಗ್ತಾ ಹೋಗ್ತಾ ಹಾಗೆ ಗಾಢವಾದ ತೀವ್ರವಾದ ಶೂನ್ಯತೆಗೆ ಹೋಗ್ತೀವಲ್ಲ, ಅದು ನಿಜವಾದ ಸ್ಥಿತಿ, ಧ್ಯಾನ ಸ್ಥಿತಿ. ನಾವು ಅನ್ಕೊಳ್ಳೋ ಪ್ರಕಾರ ಏನೇನೋ ಕಲ್ಪನೆಗಳು, ಏನೇನೋ ಅದೆಲ್ಲ ಅಲ್ಲ. ಅದು ಧ್ಯಾನ ಸ್ಥಿತಿ ಅಲ್ಲ, ಅದೆಲ್ಲ ಮೈಂಡ್ ಸ್ಥಿತಿ, ಮನೋಸ್ಥಿತಿ. ಅದೆಲ್ಲ ದಾಟ್ಕೊಂಡು ಹೋಗ್ಬೇಕು ನಾವು. ದಾಟ್ಕೊಂಡು ಆ ಆಳವಾದ ಸ್ಥಿತಿಗೆ ಯಾವಾಗ ಎಂಟರ್ ಆಗ್ತೀವೋ ಅಲ್ಲಿ ನಿಮ್ಗೆ ಎಲ್ಲ ಶುರು ಆಗತ್ತೆ. ಅಂದ್ರೆ ನಿಮ್ಮ ಒಳಗಡೆಯಿಂದ ದೃಶ್ಯಗಳು, ಶ್ರವಣಗಳು ಎಲ್ಲ ಕೇಳ್ಕೊಳ್ಳೋದು ಅವಕಾಶ ಇದೆ ನಿಮ್ಗೆ. ಓಕೆ ಸರ್, ಮತ್ತೆ ಇನ್ನೊಂದು ಪ್ರಶ್ನೆ. ಹೇಳಿ. ಇನ್ನೊಂದು ಪ್ರಶ್ನೆ ಏನಂದ್ರೆ, ನಾನು ಗುಡಾಕೇಶ ಧ್ಯಾನ ಮಾಡಿದೆ 4 ದಿವಸ. ಸ್ವಲ್ಪ ಅದೇ ಏನೋ ತುಂಬಾ ಕಷ್ಟ ಆಯ್ತು. ನಿನ್ನೆ ರಾತ್ರಿನೂ ಕೂತ್ಕೊಂಡಿದ್ದೆ. ಅಂದ್ರೆ ಪೂರ್ತಿ ಇನ್ಸ್ಟ್ರಕ್ಷನ್ಸ್ ಕೇಳಕ್ ಆಗಲ್ಲ ನನಗೆ. ಏನಾಗತ್ತೆ ಅಂದ್ರೆ, ರಾತ್ರಿ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೇಳ್ತಾ ಇದ್ರೆ ಒಂಥರ ಹುಚ್ಚಿಡುವಾಗ ಆಗುತ್ತೆ, ತಲೆ ಎಲ್ಲ ಕೆಟ್ಟೋದಂಗಾಗುತ್ತೆ ನನಗೆ. ಅದಕ್ಕೆ ನನಗಿನ್ನು ಬಹುಶಃ ಟೈಮ್ ಪಕ್ವಾಗಿಲ್ವೇನೋ, ನಾನು ಇದಕ್ಕೆ ಈ ಸಾಧನೆಗೆ ತೊಡಗಕ್ಕೆ ಟೈಮ್ ಬಂದಿಲ್ವೇನೋ ನನಗೆ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಇವತ್ತಂತೂ ಆಗಲ್ಲ ಅಂತ ಎದ್ ಬಂದ್ಬಿಟ್ಟೆ ನಾನು. ನಾನು ಇನ್ನು ಇವಾಗ ಶುರು ಮಾಡೋದ್ ಬೇಡ ಅನ್ಸುತ್ತಲ್ವಾ? ನೀವೇನಂತೀರಾ? ಸ್ವಲ್ಪ ಅಂದ್ರೆ ಸಮಯ ಕೊಡಿ. ಅಂದ್ರೆ ನೀವು ಎಷ್ಟು ದಿವಸ ಆಯ್ತು ಈಗ ಧ್ಯಾನ ಶುರು ಮಾಡಿ? ಧ್ಯಾನ ನಾನು ಅದೇ ಇಲ್ಲಿ ತಮ್ಮ ಸಂಸ್ಥೆಯ ಮೂಲಕ ಶುರು ಮಾಡಿದ್ದು ಜುಲೈಯಲ್ಲಿ ಮಾಡಿದ್ದು. ಗುಡಾಕೇಶ ಕೇಳಿ ತುಂಬಾ ಖುಷಿ ಆಯ್ತು ನನಗೆ. ಅದಕ್ಕೆ ಮಾಡೋಣ ಅಂತ ಹೊರಟೆ, ನಂಗೆ ಸಾಧ್ಯ ಆಗಿಲ್ಲ, ತುಂಬಾ ಕಷ್ಟ ಆಯ್ತು. ಈಗೇನು ಅಷ್ಟು ಅವಶ್ಯಕತೆ ಇಲ್ಲ ಇಮಿಡಿಯೇಟ್. ಫಸ್ಟ್ ಈ ಧ್ಯಾನ ನಾರ್ಮಲ್ ಆಗಿ ಡೇ ಟೈಮ್ ಅಲ್ಲಿ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಫಸ್ಟ್ ಮನಸ್ಸು ಶೂನ್ಯ ಮಾಡ್ಕೊಂಡು, ಸೊ ಆ ಶೂನ್ಯ ಸ್ಥಿತಿಗೆ ಹೋಗ ಪ್ರಯತ್ನ ಮಾಡಿ. ಹೆಚ್ಚು ಶೂನ್ಯ ಸ್ಥಿತಿ ಬರೋಕೆ ತಗೊಂಡ್ ಬರೋಕೆ ಪ್ರಯತ್ನ ಮಾಡಿ ನಿಮ್ ಒಳಗಡೆ ನೀವು. ಅದಾದ್ಮೇಲೆ ಮುಂದಿನ ದಿವಸ ನಿಮ್ಗೆ ನಿಮ್ ಹೊರಗಡೆಯಿಂದ ಅಂತರದಿಂದ ಸಿಗತ್ತೆ, ಇನ್ಸ್ಟ್ರಕ್ಷನ್ ಸಿಗತ್ತೆ, ಮೆಸೇಜ್ ಸಿಗತ್ತೆ, ನಿಮಗೆ ಮಾಡ್ಕೊಳ್ಳಿ ಸಾಧ್ಯವಾಗತ್ತೆ ಅಂತ ಹೇಳುವಾಗ ಅವಾಗ ಮಾಡಿ. ಆಯ್ತು ಸರ್. ಆ ಮೆಸೇಜ್ಗೋಸ್ಕರ ಸ್ವಲ್ಪ ಕಾಯ್ತು ಅಷ್ಟೇ. ಆಯ್ತು. ಧನ್ಯವಾದ. ನಾಗರಾಜ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನಾರಾಯಣ್ ಸರ್ ಹತ್ರ ಹೋಗೋಣ. ಒಂದು ಪ್ರಮೀಳಾ ಮೇಡಮ್ ಮತ್ತೆ ಶಾಂತ ಅವರು ಏನೋ ಮತ್ತೆ ಕೈ ಎತ್ತಿದ್ದಾರೆ. ಶಾಂತ ಅವರು ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಪ್ರಮೀಳಾ ಮೇಡಮ್ ಮಾತಾಡ್ತೀರಾ? ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಗುರುಜಿ, ಎಲ್ಲರಿಗೂ ನಮಸ್ತೆ. ಗುರುಜಿ, ನಂದು ಅದೇ ಪ್ರಾಬ್ಲಮ್ ಗುರುಜಿ. ಈಗ ಧ್ಯಾನಕ್ಕೆ ಮಾರ್ನಿಂಗ್ ಟೈಮ್ ಕೂತ್ಕೊಂಡಾಗ ಏನಾಗಲ್ಲ, ಫುಲ್ ಮಾಡ್ತೀನಿ. ನೈಟ್ ಧ್ಯಾನಕ್ಕೆ ಕೂತ್ಕೊಂಡ್ರೆ ಒಂದ್ 40 ಮಿನಿಟ್ಸ್ 45 ಮಿನಿಟ್ಸ್ ಕೂತ್ಕೊಂಡಿರ್ತೀನಿ ಚಂದ. ಆಮೇಲೆ ನಂಗೆ ಕೂರ್ಲಿಕ್ ಆಗದೇ ಇಲ್ಲ ಗುರುಜಿ. ಎಷ್ಟೇ ಮನ್ಸನ್ನ ವಾಪಸ್ ತಂದ್ರುನು ಅದು ಕೂರ್ಲಿಕ್ಕೆ ಬಿಡೋದೇ ಇಲ್ಲ, ಕೂರ್ಲಿಕ್ಕೆ ಆಗೋದೇ ಇಲ್ಲ. ಆಮೇಲೆ ಕೈ ಹೀಗ್ ಇಟ್ಕೊಂಡಿದ್ರೆ ಅದು ಫುಲ್ಲು ಬಿಸಿ ಬಿಸಿ ಬಂದ್ಬಿಟ್ಟು ತೆಗೆದ್ ಬಿಡೋಣ ಅಂತ ಅನ್ಸುತ್ತೆ. ಮತ್ತೆ ಹಿಂಗ್ ಇಡಕ್ ಆಗದೇ ಇಲ್ಲ ಗುರುಜಿ. ಏನೇ ಧ್ಯಾನದಲ್ಲಿ ಆಗಿದ್ರು ಅದು ಸಹಿಸ್ಕೊಂಡೋದು ಅನ್ನೋದು ಉತ್ತಮ, ನಂಬರ್ 1. ನಂಬರ್ 2, ನೀವು ತುಂಬಾ ತೊಂದರೆ ಕೊಡ್ತಾ ಇದ್ರೆ ಸ್ವಲ್ಪ ವಿರಾಮ ಕೊಟ್ಟು ಮತ್ತೆ ಶುರು ಮಾಡಿ, ಅದು ತಪ್ಪೇನಿಲ್ಲ. ಓಕೆ, ಅದು ನಂಬರ್ 2. ನಂಬರ್ 3 ಏನಂದ್ರೆ, ನಿಮ್ಗೆ ಒಂದು ಯಾವ್ದನ್ನ ಗುರಿ ಇಟ್ಕೊಂಡಿದ್ರೆ ಆ ಗುರಿ ಸ್ಟ್ರಾಂಗ್ ಆಗಿದ್ರೆ ಇವೆಲ್ಲ ನಿಮ್ಗೆ ಲೆಕ್ಕಕ್ಕೆ ಬರಲ್ಲ. ನಿಮ್ಗೆ ಏನಾದ್ರು ಗುರಿ ಇದ್ರೆ, ಲಕ್ಷ್ಯ ಇದ್ರೆ
ಆ ಲಕ್ಷ್ಯ ಮುಂದೆ ಇವೆಲ್ಲ ನಿಮ್ಗೆ ತೊಂದರೆ ಆಗಲ್ಲ. ಸೊ ಆವಾಗ ಏನಾಗುತ್ತೆ, ನಿಮ್ಮ ಮನಸ್ಸು ಪ್ರಿಪೇರ್ ಆಗತ್ತೆ ಮಾಡಕ್ಕೆ. ಈಗ ಯಾವುದೇ ಲಕ್ಷ್ಯ ಇಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ ನಾವು ಸಾಧಿಸ್ಬೇಕು, ನನ್ನ ಒಳಗಡೆ ನಾನು ಅಂತರದಲ್ಲಿ ಹೋಗ್ಬೇಕು, ನನ್ನ ದಿವ್ಯ ದೃಷ್ಟಿ ನಾವು ಕಂಡಿಡ್ಬೇಕು, ನಾವು ದಿವ್ಯ ದೃಷ್ಟಿ ನಾನು ಅಂದ್ರೆ ಒಂದು ರೂಪಕಲ್ಪ ಮಾಡ್ಬೇಕು, ಇಲ್ಲ ಕ್ರಿಯಾಶೀಲಕ ಮಾಡ್ಕೋಬೇಕು ನಮ್ಮ ದಿವ್ಯ ದೃಷ್ಟಿಯನ್ನು, ನಾನು ಹಾಸ್ಟೆಲ್ ಟ್ರಾವೆಲ್ ಮಾಡ್ಬೇಕು, ಇಂತ ಒಂದು ಗುರಿ ಇರ್ತದೆ ನೋಡಿ. ಅದು ನಿಮ್ಮ ಚೇತನ ಮನಸ್ಸಿಂದ ಹೇಳ್ಕೊಂತ ಇರ್ಬೇಕು. ಅವಾಗ ಏನಾಗತ್ತೆ, ನಿಮ್ಮ ಮನಸ್ಸು ಪ್ರಿಪೇರ್ ಆಗಿ ಅದನ್ನು ಸಹಿಸ್ಕೊಳ್ಳೋಂತ ಅವಕಾಶ ಸಿಗತ್ತೆ. ಈಗೇನಂದ್ರೆ ತುಂಬಾ ಜನ ಏನೋ ಕೂತ್ಕೊಂಡಿದ್ದು ಏನೋ ಮಾಡ್ತಾ ಇದ್ದೆ ಅಷ್ಟೇ, ಸಾಗ್ಬೇಡಿ, ಈಗೇನೋ ಆಯ್ತಾ, ಸ್ವಲ್ಪ ಆಯ್ತಾ ಪರವಾಗಿಲ್ಲ, ಇನ್ನು ಸ್ವಲ್ಪ ಏನೋ ಇಕ್ಕಟ್ಟಾಗ್ತಾ ಇದೆಯಾ, ಓಕೆ ಬಿಟ್ಬಿಡಿ, ತೊಂದರೆ ಇಲ್ಲ. ನಿಮ್ಮ ಮನಸ್ಸು ನಿಮ್ಗೆ ಅದೇ ತರ ತಗೊಂಡೋಗೋದು. ನೀವು ಯಾಕಂದ್ರೆ ನಿಮ್ಗೆ ಯಾವುದೇ ಗುರಿ ಇಲ್ಲ ನಿಮ್ಮ ಹತ್ರ. ಸೊ ಧ್ಯಾನದಲ್ಲಿ ತುಂಬಾ ಜನ ಏನಾಗ್ತದೆ, ನನ್ನ ಆತ್ಮ ಸಾಕ್ಷಾತ್ಕಾರ ಬಂದಿದ್ದೀನ, ರೋಗ ವಾಸಿ ಮಾಡ್ಕೊಳಕ್ ಬಂದಿದ್ದೀನ, ಇಲ್ಲ ಮನೋಸ್ಥಿತಿ ಮನೋಸಂಕಟನೆ ಏನಾದಿದ್ರೆ ಅದನ್ನು ವಾಸಿ ಮಾಡ್ಕೊಳಕ್ ಬಂದಿದ್ದೀನ. ನಿಮ್ಮ ಗುರಿ ಏನು? ನಿಮ್ಮ ಗುರಿ ಎಷ್ಟಿದೆ ಅಷ್ಟೇ ನಿಮ್ಗೆ ಸಾಧ್ಯವಾಗುತ್ತೆ. ನಿಮ್ಮ ಗುರಿ ಹೆಚ್ಚಾಗಿದ್ರೆ ಹೆಚ್ಚು ಧ್ಯಾನ ಮಾಡಕ್ ಸಾಧ್ಯವಾಗುತ್ತೆ. ಈಗ ನೋಡಿ, ಗುರುಗಳೆಲ್ಲ ನಾವು ನೋಡ್ತಾ ಇರ್ತೀವಿ. ಒಂದು ಹೇಳ್ಬೇಕಂದ್ರೆ, ನಾನು ಇಂದಿನ ತರಗತಿಯಲ್ಲಿ ಹೇಳ್ತಾ ಇದ್ದೆ, ಒಂದು ಮುಮ್ಮಡಿವರಂ ಬಾಲಯೋಗಿ, ಪೆದಬಾಲಯೋಗಿ ಅಂತ ಗುರುಗಳು. ಅವರು 39 ವರ್ಷ ಊಟ ಇಲ್ಲದೆ, ನೀರಿಲ್ಲದೆ, ಮೂತ್ರ ಇಲ್ಲ, ವಿಸರ್ಜನೆ ಇಲ್ಲ, ಹಾಗೆ ಕೂತ್ಕೊಂಡು ಧ್ಯಾನದಲ್ಲಿ 39 ವರ್ಷ ಮಾಡಿ 39 ವರ್ಷ ಆದ್ಮೇಲೆ ಎದ್ದಿದ್ರು ಧ್ಯಾನದಿಂದ. ನಿರಂತರವಾಗಿ ಧ್ಯಾನ ಮಾಡಿದ್ರು. ಒಂದು ಸೆಕೆಂಡ್ ಬ್ರೇಕ್ ಇಲ್ಲ, ಆಹಾರ ಇಲ್ಲ, ನೀರು ಇಲ್ಲ, ಮೂತ್ರ ಇಲ್ಲ, ಮಲ ವಿಸರ್ಜನೆ ಇಲ್ಲ. ಏನಂತೀರಿ ಇದು ಸಾಧ್ಯವಾ ಅಂದ್ರೆ ಸಾಧ್ಯವೇ. ಇವೆಲ್ಲ ಪವಾಡ ಅಂಶಗಳು. ಧ್ಯಾನದಕ್ಕೂ ಎಲ್ಲ ಸಾಧ್ಯನೇ. ಧ್ಯಾನದಲ್ಲಿ ಎಷ್ಟು ತೊಡಗಿಸ್ಕೊಂಡಿದ್ರೆ ಅಷ್ಟು ಸಾಧ್ಯವಾಗುತ್ತೆ, ಏನ್ ತೊಂದರೆ ಇಲ್ಲ. ಆದ್ರೆ ನಿಮ್ಮ ಗುರಿ ಇಟ್ಕೊಳ್ಳಿ ಮೊದಲನೇ. ಅದನ್ನ ಈಗ 3 ಅಂಶಗಳು ಹೇಳಿದ್ದೀನಿ ನಾನು. ಸೊ ಆ 3 ಅಂಶಗಳಲ್ಲಿ ಕೊನೆಯದು ಏನ್ ಹೇಳ್ತೀವಿ ಅಂದ್ರೆ, ನಿಮ್ಮ ಗುರಿ ಕರೆಕ್ಟ್ ಆಗಿ ಇಟ್ಕೊಂಡಿದ್ರೆ ಆ ಗುರಿ ನಿಮ್ಮನ್ನು ಕರ್ಕೊಂಡು ಹೋಗ್ತದೆ, ಹಲವಾರು ಜನ ಕರ್ಕೊಂಡು ಹೋಗುತ್ತೆ. ಏನೇ ತೊಂದರೆಗಳನ್ನ ಸಹಿಸ್ತೀವಿ. ಸೊ ಬಾಧಗಳು ಬಂದ್ರು, ಬಾಳಿ ಸಹಕರಿಸ್ತಾರೆ, ಏನೇ ಇದ್ರು ನಾವು ಸಹಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಅವಾಗ ಎಲ್ಲ ಸೆಟ್ ಆಗುತ್ತೆ. ಗುರುಜಿ, ನಂದು ಒಂದು ಅನುಭವ. ಸ್ವಮೂತ್ರಪಾನ, ಅದು ಕಿವಿ ನೋವು ತುಂಬಾ ಬರ್ತಾ ಇತ್ತು ಗುರುಜಿ. ಅದು ಗುಮ್ ಅನ್ನೋದು, ಇಲ್ಲೆಲ್ಲ ಇರಿಟೇಷನ್. ಈಗ ಅದು ಡೈಲಿ ನಾನು ಡ್ರಾಪ್ ಹಾಕ್ತಾ ಇರೋದ್ರಿಂದ ನಂದು ಕಿವಿ ನೋವು ಹೋಗಿದೆ. ವೆರಿ ಗುಡ್, ವೆರಿ ಗುಡ್. ಅದು ನಿಮ್ಮ ಸ್ವ ಅನುಭವ. ವೆರಿ ಗುಡ್ ಅನುಭವ. ಎಸ್, ಒಳ್ಳೆಯದು. ಥ್ಯಾಂಕ್ ಯು ಮೇಡಮ್, ಅದ್ಭುತವಾದ ಅನುಭವ. ರೈಟ್ ಸರ್ ಇವರಿದ್ದಾರೆ, ಶಾಂತ ಮೇಡಮ್, ಕೊಡ್ಬೇಕಾ ಸರ್? ಮಾತಾಡಿ ಮೇಡಮ್, ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾಡಿದೀನಿ ಪುಟ. ಸರ್, ಅದು ನಾವು ಶೂನ್ಯಕ್ಕೂ ಹೋಗಿದ್ದು ಹೆಂಗ ಗೊತ್ತಾಗುತ್ತೆ ಪುಟ ನಮ್ಗೆ? ಅದು ಹೆಂಗೆ ಗೊತ್ತಾಗಂದ್ರೆ, ನಿಮ್ಮ ಒಳಗಿನ ಯೋಚನೆಗಳು ಖಾಲಿ ಆದ್ರೆ ಅದೇ ಶೂನ್ಯತ. ಏನಾದ್ರು ಯೋಚನೆಗಳಿದ್ರೆ ಅದು ಮನಸ್ಥಿತಿ. ಮನಸ್ಸಿಂದ ದಾಟ್ಕೊಂಡು ಹೋದ್ರೆ ಶೂನ್ಯತ ಅಂದ್ರೆ ಏನು ಯೋಚನೆಗಳಿಲ್ಲ ಅಂತ ಸ್ಥಿತಿ ಮನಸ್ಥಿತಿ, ಆ ಶೂನ್ಯ ಸ್ಥಿತಿ ಅಂತ ಹೇಳ್ತೀವಿ ನಾವು. ಓಕೆ, ನಿಮ್ಗೆ ಗೊತ್ತಾಗತ್ತೆ, ನಿಮ್ಗೆ ಅದು ಆಟೋಮೆಟಿಕ್ ಗೊತ್ತಾಗತ್ತೆ. ಯಾಕಂದ್ರೆ ನಿಮ್ಮ ಒಳಗಡೆ ಬೇರೆ ಯೋಚನೆ ಏನಾದ್ರು ನಡೀತಾ ಇದೆಯಾ, ಯಾವ್ದು ಇಲ್ಲ, ಶೂನ್ಯ ಆಗಿದೆ ಅಂದ್ರೆ, ಶೂನ್ಯ ಸ್ಥಿತಿ ಇದ್ರೆ ಅಲ್ಲಿ ಏನು ಯೋಚನೆಗಳಿಲ್ಲ. ಅರ್ಥ ಆಯ್ತಾ? ಅದು ತಲುಪಬೇಕಾದ್ರೆ ಅವಧಿ ತುಂಬಾ ತಗೊಳತ್ತಾ? ತಗೊಳತ್ತೆ. ಅದೆಲ್ಲ ನಿಮ್ಮ ಮೇಲೆ, ನಿಮ್ಮ ಹಿಂದಿನ ಜನ್ಮಗಳ ಸಾಧನೆ ಇದ್ರೆ ಬೇಗ ಆಗತ್ತೆ. ಹಿಂದಿನ ಜನ್ಮ ಸಾಧನೆ ಇಲ್ಲ, ಈ ಜನ್ಮದಲ್ಲೇ ಸಾಧನೆ ಮಾಡ್ತಾ ಇದ್ರೆ ಸ್ವಲ್ಪ ಹೆಚ್ಚು ಸಮಯ ಆಗ್ಬೋದು, ಬಟ್ ಖಂಡಿತ ಪ್ರತಿಯೊಬ್ಬರಿಗೂ ಆಗತ್ತೆ. ಥ್ಯಾಂಕ್ ಯು ಸರ್. ಲಕ್ಷ್ಮೀದೇವಿ ಪಂಡಿತ್. ನಾಗರಾಜ್ ಸರ್. ಎಸ್. ಏನಿಲ್ಲ ಸರ್, ನಾನು ಏನ್ ಹೇಳ್ಬೇಕು ಅನ್ಕೊಂಡಿದ್ದೆ ಅದನ್ನ ತಾವೇ ಹೇಳಿದ್ರಿ. ಅವರು ಬೆನ್ನು ನೋವು ಬರುತ್ತೆ, ಕೂತ್ಕೊಳ್ಳಕ್ ಆಗಲ್ಲ ಅಂತ ಹೇಳ್ತಿರಲ್ಲ, ಅದೊಂದು. ಮತ್ತೆ ಎದೋಡ್ ಬಿಡ್ಬೇಕು ಅನ್ಸತ್ತೆ, ಕಾನ್ಸಂಟ್ರೇಷನ್ ಆಗಲ್ಲ ಅಂತ ಹೇಳಿದ್ರೆ, ಅದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ, ನಾವು ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ, ಈಗ ನೀನು ಧ್ಯಾನಕ್ಕೆ ಕೂತ್ಕೋಬೇಕು ಅಂತ ಮನಸ್ಸು ಮಾಡಿದ್ರೆ ಹಿಂದಿನ 24 ಗಂಟೆಗಳ ಕಾಲ ನೀನು ಯಾವ ರೀತಿ ಮಾನಸಿಕವಾಗಿ ಯಾವ ಸ್ಥಿತಿನಲ್ಲಿದ್ದೆ ಅದು ನಿನ್ ಮೇಲೆ ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ಈಗ ನೀನು ಧ್ಯಾನ ಕೂತ್ಕೋಬೇಕು ಅಂತ ಹೇಳಿದ್ರೆ ಪೂರ್ವ ಸಿದ್ಧತೆಯಾಗಿ 24 ಗಂಟೆಗಳ ಕಾಲ ಮಾನಸಿಕವಾಗಿ ಕ್ಲೇಶಕ್ಕೆ ಒಳಗಾಗದೆ, ಯಾವುದೇ ಬಾಧೆ ನೋವನ್ನ ತಂದುಕೊಳ್ಳದೆ, ಕಲಹಕ್ಕೆ ಅವಕಾಶ ಕೊಡದೇನೆ ಶಾಂತವಾಗಿರೋದಕ್ಕೆ ಪ್ರಯತ್ನ ಮಾಡು ಅಂತ ಹೇಳ್ತಾರೆ ಒಂದ್ ಕಡೆ. ಸೊ ಹಾಗಾಗಿ
ಮತ್ತೆ ಏಕ್ದಮ್ ಧ್ಯಾನಕ್ಕೆ ಹೋಗಿ ಕೂತ್ಕೊಂಡಾಗ್ಲೂ ಕೂಡ ಮನಸ್ಸು ಕಾನ್ಸಂಟ್ರೇಷನ್ ಬರೋದಿಲ್ಲ. ಈ ಯೋಗ ಆಸನಗಳು ಪ್ರಾಣಾಯಾಮಗಳು ಏನು ಪತಂಜಲಿ ಮಹರ್ಷಿಗಳ 8 ಅಂಗಗಳು ಅಷ್ಟಾಂಗ ಯೋಗ ಯಾತಕ್ಕೆ ಸೃಷ್ಟಿ ಆಯ್ತು ಅಂತ ಹೇಳಿದ್ರೆ ಧ್ಯಾನವನ್ನ ಮಾಡೋದಕ್ಕೆ ಪೂರ್ವ ಸಿದ್ಧತೆಯಾಗಿ ಉಟ್ಕೊಂಡಿದ್ದೀವೆಲ್ಲ. ಯಾವುದು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ, ಈ 6 ಸರಿಯಾಗಿ ಸಮರ್ಪಕವಾಗಿ ಆದಾಗ 7ನೇ ಹಂತ ಧ್ಯಾನ. ಇಲ್ಲಿ ಮನಸ್ಸು ಶರೀರ ಎಲ್ಲವೂ ಕೂಡ ಸಿದ್ಧವಾಗುತ್ತೆ. ಆದ್ರೆ ಇಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಏಕ್ದಮ್ ನಾವು ಧ್ಯಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿ ಕೆಲವರಿಗೆ ಈ ರೀತಿ ಸ್ವಲ್ಪ ಎಫೆಕ್ಟ್ ಆಗ್ಬೋದು. ಆದ್ರಿಂದ ನಾವು ಪ್ರಯತ್ನ ಮಾಡ್ಬೇಕು. ಏನು ಅದಕ್ಕೆ ಪೂರ್ವ ಸಿದ್ಧತೆಯಾಗಿ ಒಂದಿಷ್ಟು ಪ್ರಾಣಾಯಾಮಗಳು ಏನು ನಾವು ಬೆಳಗ್ಗೆ ಏನು ಅಭ್ಯಾಸ ಮಾಡಿಸ್ತಾ ಇದ್ದೀವಿ ಪ್ರಾಣಾಯಾಮವನ್ನ, ಇದನ್ನ ಸಂಜೆ ಹೊತ್ತು ಕೂಡ ಇವರು ಅಭ್ಯಾಸ ಮಾಡಿಕೊಂಡು ಬೆನ್ನಿಗೆ ಸ್ವಲ್ಪ ಸಪೋರ್ಟ್ ಕೊಟ್ಕೊಂಡು, ಸೊಂಟ ನೋವು ಬೆನ್ನು ನೋವು ಬರುತ್ತೆ ಅಂದಾಗ ಸ್ವಲ್ಪ ಬೆನ್ನಿಗೆ ಸಪೋರ್ಟ್ ಕೊಟ್ಕೋಬೇಕು. ಕುರ್ಚಿ ಹೊರಕೊಂಡೇ ಕೂತ್ಕೊಳ್ಳೋದು. ಸೊ ಈ ರೀತಿ ಕೂತ್ಕೊಂಡು ಇವರು ಅಭ್ಯಾಸ ಮಾಡಿದ್ರೆ ಸರಿ ಹೋಗುತ್ತೆ. ಮತ್ತೆ ಸಾಧ್ಯವಾದಷ್ಟು ಇವರು ಅಪಾನ ಮುದ್ರೆ ಅಥವಾ ಅಪಾನ ವಾಯು ಮುದ್ರಾ ಅಥವಾ ಮೇರುದಂಡ ಮುದ್ರಾ ಅಂತ ಹೇಳ್ತಾರೆ. ಹೀಗೆ 2 ಬೆರಳುಗಳನ್ನ ಸಂಪೂರ್ಣವಾಗಿ ಹೀಗೆ ಮಾಡಿಕೊಂಡು ಮಂಡಿ ಮೇಲೆ ಇಟ್ಕೋಬೇಕು. ಮಂಡಿ ಮೇಲೆ ಇಟ್ಕೊಂಡು ಈ ಬೆರಳು ಬೀಳದಂತೆ, ಧ್ಯಾನ ಮಾಡ್ತಾ ಮಾಡ್ತಾ ಬೀಳದಂತೆ ಇದನ್ನ ನೇರ ಮಾಡ್ಕೊಳ್ತಾ ಹೋದ್ರೆ, ಇಲ್ಲಿ ಪ್ರಜ್ಞೆ ಇಟ್ಕೊಂಡು ಉಸಿರಾಟವನ್ನ ಮಾಡ್ತಾ ಧ್ಯಾನವನ್ನ ಮಾಡಿದ್ದೆ ಆದ್ರೆ ಬೆನ್ನು ನೋವು ಬರೋದಿಲ್ಲ. ಇವೆಲ್ಲ ನಾವು ಪ್ರಾಕ್ಟಿಕಲ್ ಮಾಡಿರುವಂತಹದ್ದು. ಆದ್ರಿಂದ ಮೇರುದಂಡ ಮುದ್ರಾ ಅಂತ ಹೇಳ್ತಾರೆ. ಸೊ ಈ ರೀತಿ ಕೂತ್ಕೊಂಡಾಗ ಆ ಬೆನ್ನಿನ ಭಾಗದ ಇರ್ತಕ್ಕಂತಹ ಯಾವುದೇ ರೀತಿಯ ನೋವು ಬಾಧೆಗಳು ಬರೋದಿಲ್ಲ, ನಿವಾರಣೆ ಆಗ್ತಾ ಹೋಗುತ್ತೆ. ಆಮೇಲೆ ಮನಸ್ಸು ಯಾವಾಗ ಶೂನ್ಯ ಸ್ಥಿತಿಗೆ ಹೋಗುತ್ತೆ ಆವಾಗ ಮೇರುದಂಡ ಮುದ್ರೆ ಅವಶ್ಯಕತೆ ಇಲ್ಲ. ಸಂಪೂರ್ಣವಾಗಿ ಮನಸ್ಸು ಇನ್ವಾಲ್ವ್ ಆಗ್ತಾ ಹೋಗುತ್ತೆ. ರೈಟ್ ಸರ್. ಥ್ಯಾಂಕ್ ಯು ಗುರುಜಿ. ಅದೇ ಸರ್, ಏನಾಗುತ್ತೆ ಅಂದ್ರೆ ಇಲ್ಲಿ ಇವರು ಬಿಗಿನಿಂಗ್ ಮಾಡ್ಕೊಳ್ಳುವಾಗ ಸೊ ನಾವೆಲ್ಲಂತ ಈ ಪ್ರಾಣಾಯಾಮ ಒಂದು ಮಾಡ್ಕೊಂಡು ಒಂದೇನಂದ್ರೆ ಯಮ ನಿಯಮ ಪಾಲಿಸಕ್ಕಾಗಲ್ಲ. ಯಮ ನಿಯಮ ಪಾಲಿಸ್ಬೇಕಂದ್ರೆ ತುಂಬಾ ಕಷ್ಟ. ಈ ನಮ್ಮ ಗುರುಗಳು ಪತ್ರಿ ಸರ್ ಏನ್ ಮಾಡಿದೆ ಅಂದ್ರೆ ಈ ಪತಂಜಲಿ ಯೋಗ ಅಷ್ಟಾಂಗ ಯೋಗ ಇದೆಯಲ್ಲ, ಈ 8 ಸ್ಟೆಪ್ ಅನ್ನು ಅವ್ರು ಸ್ವಲ್ಪ ಕುದಿಸಿದ್ದಾರೆ, ಅಂದ್ರೆ ಒಂದು ರೀಅರೇಂಜ್ ಮಾಡಿದ್ದಾರೆ. ಸೊ ಒಂಥರ ರೀಅರೇಂಜ್ ಮಾಡಿರೋದು ಅಂದ್ರೆ ಸ್ಥಿತಿ, ಈ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಮತ್ತೆ ಪ್ರತ್ಯಾಹಾರ ಆದ್ಮೇಲೆ ಧಾರಣ ಮತ್ತೆ ಧ್ಯಾನ ಮತ್ತೆ ಸಮಾಧಿ, ಈ 6 ಸ್ಟೆಪ್ಸು ಒಂದು ರೀತಿಯಲ್ಲಿ ಈ ಕ್ರಮದಲ್ಲಿ ಅರೇಂಜ್ ಮಾಡಿ ತದನಂತರ ಬರೋದು ಯಮ ನಿಯಮ ಅಂತ ಹೇಳಿದ್ದಾರೆ. ಅಂದ್ರೆ ಏನಂದ್ರೆ ಈಗ ನಾವು ಸತ್ಯವೇ ಹೇಳ್ಬೇಕು, ಅಹಿಂಸದಲ್ಲಿ ಇರ್ಬೇಕು, ಸಂತೋಷವಾಗಿರ್ಬೇಕು, ಮತ್ತೆ ಸ್ವಾಧ್ಯಾಯ ಮಾಡ್ತಾ ಇರ್ಬೇಕು, ಈಶ್ವರ ಸನ್ನಿಧಾನ ಇರ್ಬೇಕು, ಇಂಥದೆಲ್ಲ ಸಾಧ್ಯವಾಗಲ್ಲ. ಅಪರಿಗ್ರಹ. ಸೊ ಇವೆಲ್ಲ ನಾವು ಮಾಡ್ಕೋಬೇಕಂದ್ರೆ ನಮ್ಮ ಮನೋಸ್ಥಿತಿ ಆ ಸ್ಥಿತಿಯಲ್ಲಿ ಇಲ್ಲ. ಇವ್ರು ಇದೆಲ್ಲ ಮಾಡಕ್ ಹೋದ್ರೆ ಧ್ಯಾನನೇ ಮಾಡಕ್ಕಾಗಲ್ಲ. ಇವ್ರು ಅಲ್ಲೇ ನಿಂತು ಹೋಗ್ತಾರೆ. ತುಂಬಾ ಜನ ಅಲ್ಲೇ ಫಿಲ್ಟರ್ ಆಗ್ಬಿಡ್ತಾರೆ. ಸೊ ಅವಾಗ ಧ್ಯಾನ ಅನ್ನೋದು ಇವ್ರು ತೊಡಗಿಸ್ಕೊಳಕ್ಕಾಗಲ್ಲ. ಆ ಮನಸ್ಸಲ್ಲಿರುವಂತ ಗೊಂದಲ ಹೋಗೋದು ಸಾಧ್ಯವಿಲ್ಲ. ಅದಕ್ಕೆ ಸರ್ ಪತ್ರಿ ಸರ್ ಏನ್ ಮಾಡಿದಂದ್ರೆ, ಸರಿ ಆಯ್ತು, ನೀವು ಯಾವ ಸ್ಥಿತಿಯನ್ನ ಇರ್ಲಿ, ಫಸ್ಟ್ ನೀವು ಸಾಧನೆ ಶುರು ಮಾಡಿ. ಅಂದ್ರೆ ಪ್ರಾಣಾಯಾಮ ನಾವೆಲ್ಲ ಪ್ರಾಣಾಯಾಮ ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಅಟ್ಲೀಸ್ಟ್ ಉಸಿರಾಟ ವ್ಯವಸ್ಥೆ ಸ್ವಲ್ಪ ಕ್ಲೀನ್ ಆಗತ್ತೆ. ಸೊ ಆ ಕ್ಲೀನ್ ಆಗುವಾಗ ಉಸಿರಾಟದ ಮೇಲೆ ಸ್ವಲ್ಪ ಗಮನ ಹೆಚ್ಚಾಗತ್ತೆ. ಸೊ ಅದಕ್ಕೆ ಮುಂಚೆ ಸ್ವಲ್ಪ ಚಿಕ್ಕ ಎಕ್ಸಸೈಸ್, ಸಣ್ಣ ಎಕ್ಸಸೈಸು, ಅಂದ್ರೆ ಒಂಥರ ಕೈ ಕಾಲು ಎಲ್ಲ ಸ್ವಲ್ಪ ಸ್ಟ್ರೆಚ್ ಮಾಡೋದು, ಸ್ಟ್ರೆಚಸ್ಸು. ಸೊ ಅದ್ರ ಜೊತೆಗೆ ಏನಾದ್ರು ಸ್ವಲ್ಪ ಸೂರ್ಯ ನಮಸ್ಕಾರಗಳು ಸ್ವಲ್ಪ ಮಾಡ್ಕೊಂಡು, ಸ್ವಲ್ಪ ಅದೇ ನಾವೇಲೋಂತ ಪ್ರಾಣಾಯಾಮಗಳು ಸ್ವಲ್ಪ ಮಾಡ್ಕೊಂಡು ಆಮೇಲೆ ಧ್ಯಾನಕ್ಕೆ ಹೋದ್ರು. ಹಗಲ ಟೈಮಲ್ಲಿ ಮಾಡ್ಬೋದು, ಅವ್ರು ಟೈಮ್ ಇರುತ್ತೆ. ಸೊ ಟೈಮ್ ಇರುತ್ತೆ ಅವಾಗ ಒಂದು ಸಣ್ಣ ಎಕ್ಸಸೈಸ್, ಫಿಸಿಕಲ್ ಎಕ್ಸಸೈಸ್, ವ್ಯಾಯಾಮ, ಇಲ್ಲಾಂದ್ರೆ ಅಟ್ಲೀಸ್ಟ್ ನಡಕ ವಾಕಿಂಗ್ ಹೋಗಿ ಬರೋದು, ಸ್ವಲ್ಪ ಅದು ಮಾಡ್ಕೊಂಡು ಆಮೇಲೆ ಪ್ರಾಣಾಯಾಮ ಮಾಡ್ಕೊಂಡು ಧ್ಯಾನಕ್ಕೆ ಹೋದ್ರೆ ಸಾಕು. ಅಲ್ಲಿ ಆ ಧ್ಯಾನದಲ್ಲಿ ಏನಾಗತ್ತೆ ಅಂದ್ರೆ ಸರ್ ಎಲ್ಲಿರೋದು ಈ ಕ್ರಮ ಹೇಗಿರ್ತದೆ ಅಂದ್ರೆ, ಮೊದಲನೇದು ಆಸನ, ಅಂದ್ರೆ ಸ್ಥಿರ ಸುಖ ಆಸನ ಅಂತ ಹೇಳ್ತಾರೆ. ಮೊದಲನೇದು ಆಸನ ಅಂದ್ರೆ ನಾವು ಈ ಅಷ್ಟಾಂಗ ಯೋಗ 8 ಸ್ಟೆಪ್ ಅಲ್ಲಿ 6 ಸ್ಟೆಪ್ ಅವ್ರು ಕೊಟ್ಟಿರುವಂತ ನಿರ್ವಚನ ಡೆಫಿನೇಷನ್ ಏನಂದ್ರೆ, ಆಸನ ಅಂದ್ರೆ ಸ್ಥಿರ ಸುಖ ಆಸನ. ಎರಡು ಕೈಗಳು ಕ್ರಾಸ್ ಮಾಡ್ಕೊಂಡು, ಕಾಲುಗಳು ಕ್ರಾಸ್ ಮಾಡ್ಕೊಂಡು, ನಿಟಾರಾಗಿ ಕೂತ್ಕೊಂಡು, ಕಣ್ಣು ಮುಚ್ಕೊಂಡು ಈ ಕೂತಿರುವಂತ ಭಂಗಿಮೆ ಏನಿದೆಯೋ ಅದೇ ಸ್ಥಿರ ಸುಖ ಆಸನ ಅಂತ ಕರೀತಾರೆ. ಆಮೇಲೆ ಪ್ರಾಣಾಯಾಮಕ್ಕೆ ಹೋಗ್ತಾರೆ. ಪ್ರಾಣಾಯಾಮ ಅಂದ್ರೆ ಈ ಸುಖಮಯ ಪ್ರಾಣಾಯಾಮ. ಏನ್ ಪ್ರಾಣಾಯಾಮ ಅಂದ್ರೆ ಈ ಶ್ವಾಸ ನಡೀತಾ ಇದೆಯಲ್ಲ,
ಸುಖವಾಗಿ ಮತ್ತೆ ಸಹಜವಾಗಿ ನಡೀತಾ ಇರುವಂತ ಈ ಪ್ರಾಣ ಶಕ್ತಿಯನ್ನು, ಪ್ರಾಣವಾಯುವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ಅದೇ ಸುಖಮಯ ಪ್ರಾಣಾಯಾಮ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಈ ತರ ಸ್ಟೆಪ್ ಬೈ ಸ್ಟೆಪ್ ಈ ತರ ಹೇಳ್ಕೊಂಡು ಹೋಗಿದ್ರೆ ಅದಕ್ಕೆ ಸುಲಭವಾಗಿದೆ ಹೇಳ್ಬೇಕಂದ್ರೆ. ಆದ್ರೆ ಖಂಡಿತ ನಮ್ಮ ಉಸಿರಾಟ ವ್ಯವಸ್ಥೆನ ಕ್ಲೀನ್ ಮಾಡ್ಕೊಂಡದು, ಸ್ವಲ್ಪ ಫಿಸಿಕಲ್ ಮೂವ್ಮೆಂಟ್ ಇಟ್ಕೊಂಡು ನೆಕ್ಸ್ಟ್ ಈ ಧ್ಯಾನವನ್ನು ಶುರು ಮಾಡ್ಕೊಂಡ್ರೆ ಇನ್ನೂ ಅದ್ಭುತ ಲಾಭ ಅವ್ರಿಗೆ ಖಂಡಿತ. ಅದ್ ಜೊತೆಗೆ ಮುದ್ರಗಳು, ನಾವ್ ಹೇಳ್ತಾ ಇರೋಂಥ ಮುದ್ರಗಳು, ಈಗ ಮೇರುದಂಡ ಮುದ್ರ ನೀವ್ ಹೇಳಿದ್ರಿ, ಅವರು ಈ ಮುದ್ರ ಅನ್ನೋದು ಮಾಡ್ಕೊಂಡು ಸ್ವಲ್ಪ ಆ ಬ್ಯಾಕ್ ಪೇನ್ ಪರಿಹಾರ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಉತ್ತಮನೇ. ಯಾಕಂದ್ರೆ ಮುದ್ರದಲ್ಲಿನೂ ಸಹ ಏನಾಗತ್ತೆ, ಪ್ರಾಣಶಕ್ತಿ ಅರಿತದೆ, ಪ್ರಾಣಶಕ್ತಿ ಅದನ್ನು ಹೀಲ್ ಮಾಡ್ತಾ ಹೋಗ್ತದೆ. ಅದು ಒಂಥರ ನೀವ್ ಹೇಳೋದು, ಈಗ ಮೇರುದಂಡ ಮುದ್ರ ಹೇಳಿದ್ರಿ, ನಾವು ಇದೊಂದು ಬ್ಯಾಕ್ ಪೇನ್ ಅಂದ್ರೆ ಮುತುಗು ಮುದ್ರಾ ಅಂತ ಹೇಳ್ತಾ ಇರ್ತೀವಿ. ಮುತುಗು ಮುದ್ರಾ, ಬ್ಯಾಕ್ ಪೇನ್ ಮುದ್ರಾ ಅಂತ, ಅದನ್ನು ತುಂಬಾ ಉತ್ತಮ. ಸೊ ಇವೆಲ್ಲ ಒಳ್ಳೆ ಪರಿಹಾರಗಳು. ಅದ್ ಜೊತೆಗೆ ನೆಕ್ಸ್ಟ್ ಧ್ಯಾನ. ಸೊ ಅವಾಗ ಅದ್ಭುತವಾದ ಸುಂದರವಾದ ಜೀವನವನ್ನು ನಡೆಸ್ಕೋಬಹುದು. ರೈಟ್. ಒಟ್ಟಾರೆ ನಮ್ಮಲ್ಲಿ ಏನ್ ಬರಬೇಕು ಅಂತ ಹೇಳಿದ್ರೆ, ಅದೆಷ್ಟೇ ಕಷ್ಟ ಆಗ್ಲಿ ನಾನ್ ಧ್ಯಾನ ಮಾಡ್ಬೇಕು. ಐ ಶುಡ್ ನಾನ್ ಮಾಡ್ಬೇಕು ಅನ್ನುವಂತ ದೃಢಚಿತ್ತ ಬಂದಾಗ ಇವೆಲ್ಲವೂ ಗೌಣ ಆಗ್ಬಿಡ್ತವಾಗ, ಇವೇನು ಲೆಕ್ಕಕ್ಕೆ ಬರೋದಿಲ್ಲ ಆಗ. ಆದ್ರಿಂದ ಮನಸ್ಸಿನ ದೃಢ ಸಂಕಲ್ಪ ಬಹಳ ಮುಖ್ಯ. ಎಸ್ ಅಂದ ಮೇಡಮ್ ಮಾತಾಡಿ ಬೇಗ. ನಮಸ್ತೆ ಗುರುಜಿ. ನಮಸ್ತೆ ನಾಗರಾಜ್ ಗುರುಜಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ನಾನು ಧ್ಯಾನದ ಬಗ್ಗೆ ನಿನ್ನೆ ನೈಟ್ ನಾನು ಧ್ಯಾನಕ್ಕ ಅಂದ್ರೆ ಪತ್ರಿಜಿಯವರ ಫ್ಲೂಟ್ ಇದೆಯಲ್ಲ, ಅದು ಮ್ಯೂಸಿಕ್ ಹಾಕೊಂಡು ಧ್ಯಾನ ಮಾಡ್ತಾ ಇದ್ದೆ. 1 hour 20 minutes ಧ್ಯಾನ ಸ್ಟಾರ್ಟ್ ಮಾಡಿದಾಗ ಒಂದ್ 10 ನಿಮಿಷ ನಂತರ ಧ್ಯಾನದಲ್ಲಿ ಹೋಗಿದ್ದೆ ನಾನು. ಆ ನಂತರ ಎಚ್ಚರಾಗಿದ್ರೆ ನನಗೆ ಯಾವುದೇ ಆಲೋಚನೆ ಬಂದಿಲ್ಲ. ಫ್ಲೂಟ್ ಮುಗಿದ ನಂತರ ಇನ್ನೊಂದು ವಿಡಿಯೋ ಅದು ಯೂಟ್ಯೂಬ್ ನಲ್ಲಿ ಆಟೋಮೆಟಿಕ್ ತಾನ ಚಾಲು ಆಗ್ಬಿಡುತ್ತಲ್ಲ ಗುರುಜಿ, ಅವಾಗನೇ ನನಗೆ ಎಚ್ಚರಾಗಿದ್ದು. ಅವಾಗ ನಾನು ಏನ್ ನಿದ್ರಾವಸ್ಥೆಗೆ ಹೋಗಿದ್ದನ್ನ ಗೊತ್ತಾಗ್ಲಿಲ್ಲ, ಏನು ಧ್ಯಾನದಲ್ಲಿ ಇದ್ದನ್ನೋದ ಗೊತ್ತಾಗಿಲ್ಲ ಗುರುಜಿ. ಏನ್ ತೊಂದ್ರೆ ಇಲ್ಲ, ನಿಮ್ಗೆ ಯೋಚನೆಗಳಿಲ್ಲ, ಶೂನ್ಯತ್ವ ಇದ್ರೆ ಸಾಕು. ಸೊ ಅಲ್ಲಿ ಯೋಗ ನಿದ್ರಾ ಆಯ್ತಾ, ಇಲ್ಲ ಅಂದ್ರೆ ನಿಜವ ಅಂದ್ರೆ ಆ ಎಚ್ಚರಿಕೆ ಸ್ಥಿತಿಯಲ್ಲಿ ಇದ್ದೀರಾ ಅಂತ ಇದನ್ನು ಆಮೇಲೆ ಅರ್ಥ ಆಗತ್ತೆ ನಿಮ್ಗೆ. ಸದ್ಯಕ್ಕೆ ನೀವು ಅನುಭವಿಸಿರುವಂತ ಸ್ಥಿತಿ ಚೆನ್ನಾಗಿದೆ. ಅಂದ್ರೆ ಅದು ಈ ಧ್ಯಾನದಲ್ಲಿ ನನಗೆ ಯಾವ್ದು ಕಲರಿಂಗ್ ಹಿಂಗೇನು ಕಂಡಿಲ್ಲ. ಅದು ಯಾವಾಗ ನಿಮ್ಗೆ ಅವಶ್ಯಕತೆ ಇದೆಯೋ, ಯಾವ ಆ ಸ್ಥಿತಿ ಬರುತ್ತೋ ಅವಾಗ ನಿಮ್ಗೆಲ್ಲ ಕಾಣಿಸ್ತದೆ, ಅಷ್ಟುವರೆಗೂ ಕಾಣಿಸಲ್ಲ. ಸೊ ಅದಕ್ಕೋಸ್ಕರ ನಾವು ಕಾಯೋದಂತೂ ಏನಿಲ್ಲ. ಇಲ್ಲ, ನಾವು ಧ್ಯಾನ ಮಾಡ್ತಾ ಇರ್ಬೇಕು, ನಿರಂತರ ಮುಂದಕ್ಕೆ ಹೋಗ್ತಾ ಇರ್ಬೇಕು. ಓಕೆ, ಥ್ಯಾಂಕ್ ಯು. ವಿಜಯ ಭಟ್ ಮೇಡಮ್ ಮಾತಾಡಿ. ವಿಜಯ ಭಟ್ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬೇಗ ಮುಗಿಸಿ ಮೇಡಮ್. ನಮಸ್ಕಾರ ರಂಗನಾಥ್ ಸರ್ಗೆ. ನಂಗೆ ನಾಗರಾಜ್ ಸರ್ ಹತ್ರ ಒಂದು ಕ್ವಶನ್ ಸರ್. ನಾಗರಾಜ್ ಸರ್ ನಮಸ್ಕಾರ. ಹಲೋ ಹೇಳಿ. ನಾಗರಾಜ್ ಸರ್, ಅಂಜಲಿ ಮುದ್ರೆ ಕೈ ಹೀಗಿಡ್ಬೇಕು, ಪೂರ್ತಿ ಕೈ ಬೆರಳುಗಳು ಹೀಗೆ ನೋಡಿ. ಅಂಜಲಿ ಮುದ್ರೆ ನೋಡಿ, ಹಸ್ತದ ಅಗ್ರಭಾಗ, ಮಧ್ಯಭಾಗ, ಮೂಲ ಭಾಗ ಪೂರ್ಣ ಹೀಗೆ. ಏನ್ ನಮಸ್ಕಾರ ಮುದ್ರೆ ಹೇಳ್ತೀವಿ, ಇದನ್ನ ಅಂಜಲಿ ಮುದ್ರೆ ಅಂತ ಹೇಳ್ತೀವಿ ಅಷ್ಟೇ, ಇನ್ನೇನಿಲ್ಲ. ಮತ್ತೆ ತೋಳುಗಳು 2 ಸರಳ ರೇಖೆನಲ್ಲಿ ಇರುತ್ತೆ ಹೀಗೆ. ಹೆಬ್ಬೆರಳಿನ ಭಾಗ ಹೃದಯದ ನೇರಕ್ಕಿರುತ್ತೆ ಹೀಗೆ. ಕೆಲವರು ಹಿಂಗ್ ಮಾಡ್ತಾರೆ, ಇದೆಲ್ಲ ಹೀಗೆ. ಇದನ್ನ ಅಂಜಲಿ ಮುದ್ರಾ ಅಂತ ಹೇಳ್ತಾರೆ. ಅಲ್ಲ, ಊರಿಗೆ ಹೋದಾಗ ಹೀಗೆ ಮಾತಾಡ್ತಾ ಒಬ್ರು ಹೀಗೆ ಅಂದ್ರೆ ಕೈ ಬೆರಳುಗಳು ಹೀಗಿರ್ಬೇಕು ಅಂದ್ರು. ಅದಕ್ಕೆ ಇಷ್ಟು ದಿವಸ ನನಗ್ ಬಂದಿರ್ಲಿಲ್ಲ ಆ ಯೋಚನೆ, ಹೀಗೆ ಮಾಡ್ತಾ ಇದ್ದೆ, ಅದಕ್ಕೆ ಕೇಳಿದೆ ಸರ್. ಥ್ಯಾಂಕ್ ಯು ಸರ್. ನೋಡಿ, ನಾನು ನೋಡಿದ ಮಟ್ಟಿಗೆ, ನನ್ನ ನಾಲೆಡ್ಜ್ ಬಂದಿರೋ ಪ್ರಕಾರ, ನಾನು ಸುಮಾರು ಜನರ ಒಡನಾಟವನ್ನ ಮಾಡಿದ್ದೇನೆ, ಸುಮಾರು ಕೇಂದ್ರಗಳಲ್ಲಿ ಅಧ್ಯಯನ ಮಾಡಿದ್ದೇನೆ, ಯೋಗ ಮತ್ತು ಧ್ಯಾನ, ಪ್ರಾಣಾಯಾಮಗಳು, ಇದ್ರ ಬಗ್ಗೆ. ಒಬ್ಬೊಬ್ಬ ಸಾಧಕರು ಒಂದೊಂದು ವಿಧಾನವನ್ನ ಪರಿಚಯ ಮಾಡ್ಕೊಡ್ತಾರೆ. ಅದಕ್ಕೆ ನಾವೇನ್ ಅನ್ಕೋಬೇಕು ಅಂದ್ರೆ, ಹೀಗೂ ಉಂಟು. ಕೆಲವು ಬರ್ತಾರಲ್ಲ ಟಿವಿನಲ್ಲಿ, ಹೀಗೂ ಉಂಟೆ ಅಂತ. ನಾವು ಹೀಗೂ ಉಂಟು. ಈಗ ಸೂರ್ಯ ನಮಸ್ಕಾರದಲ್ಲಿ 15 ಆಸನಗಳನ್ನು ಮಾಡುವಂತದ್ದು ಇದೆ, 10 ಆಸನಗಳನ್ನು ಮಾಡುವಂತದ್ದು ಇದೆ. ಶಾಲಾ ಮಕ್ಕಳಿಗೆ ಮಾಡಿಸ್ತಕ್ಕಂಥ ವಿಧಾನ ಚೇಂಜ್ ಇದೆ. ಮತ್ತೆ ಪ್ರಬುದ್ಧರು, ವಯಸ್ಸಾದವ್ರಿಗೆ ಮಾಡಿಸುವ ವಿಧಾನ ಬೇರೆ ಇದೆ. ಇಲ್ಲ ನಾನು ಕೆಳಗಡೆ ಕೂತ್ಕೊಳಕ್ ಆಗೋದಿಲ್ಲ ಅಂತ ಕುರ್ಚಿ ಮೇಲೆ ಕೂತ್ಕೊಂಡು ಮಾಡುವಂತ ವಿಧಾನವೂ ಇದೆ. ಹೀಗೆ
ನೂರಾರು ಸಾಧಕರು ನೂರಾರು ವಿಧಾನದಲ್ಲಿ ನಮ್ಗೆ ಇವತ್ತು ಕೊಟ್ಟಿದ್ದಾರೆ. ಅದೆಲ್ಲವನ್ನ ಪರಿಚಯ ಮಾಡ್ಕೊಳ್ಳೋಣ. ಯಾವ್ಯಾವ ಸಂದರ್ಭದಲ್ಲಿ ಏನೇನ್ ಬೇಕೋ ಅದನ್ನ ಮಾಡ್ತಾ ಹೋಗೋಣ. ನಾವು ಮಾಡ್ತಾ ಸಾಧನೆ ನಾವು ಮಾಡ್ತಾ ಮುಂದುವರಿತಾ ಅಷ್ಟೇ 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 ಅಷ್ಟೇ. ಆಯ್ತು ಸರ್, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ ಓಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಆಮೇಲೆ ಯಾರಾದ್ರೂ ಸರಿ, ಈಗ ನಾವು ಈ ನೆಗೆಟಿವ್ ಆಲೋಚನೆಗಳು ಹೆಚ್ಚು ಆಲೋಚನೆಗಳು ಬರ್ತಾ ಇದ್ರೆ ಧ್ಯಾನದಲ್ಲಿ, ಅಂದ್ರೆ ಧ್ಯಾನ ಶುರು ಮಾಡಕ್ ಮುಂಚೆನೆ, ಮಾಡಕ್ ಮುಂಚೆನೆ ಈ ಆಗ್ರಾ ಮುದ್ರಾ ಮಾಡಿ. ಆಗ್ರಾ ಮುದ್ರಾ ಅಂದ್ರೆ ಹೆಂಗಿರ್ತದೆ? ನೇರವಾಗಿ ಅಂದ್ರೆ ಎರಡು ನಮಸ್ಕಾರ ಮಾಡ್ತೀವಲ್ಲ, ಈಗ ಅಂಜಲಿ ಮುದ್ರಾ ಸಾರ್ ಹೇಳಿದ್ರೆ ಈ ತರ ನಮಸ್ಕಾರ, ಅದನ್ನೇ ಸ್ಟ್ರೈಟ್ ಆಗಿ ಈ ತರ ಒಂದು 2 ನಿಮಿಷ ಕಾಲ ಮಾಡಿ. ಧ್ಯಾನ ಪ್ರಾರಂಭಿಸಕ್ಕೆ ಮುಂಚೆ ಈ ತರ ಮಾಡಿ. ಹೀಗೆ ಇಟ್ಕೊಳ್ಳಿ ನಮಸ್ಕಾರವನ್ನು ಸ್ಟ್ರೈಟ್ ಒಂದು 2 ನಿಮಿಷ ಹೀಗಿಟ್ಟರೆ ಸಾಕು. ನಿಮ್ಮ ಮನಸ್ಸು ನಿಂತು ಹೋಗ್ತದೆ, ಏನು ಯೋಚನೆಗಳು ಮಾಡಕ್ ಸಾಧ್ಯವೇ ಇಲ್ಲ, ಪೂರ್ತಿ ಮನಸ್ಸೇ ನಿಂತು ಹೋಗ್ತದೆ. ಇದ್ರ ಹೆಸರೇನು ಸರ್ ಇದು? ಆಗ್ರಾ ಮುದ್ರಾ. ಆಗ್ರಾ ಮುದ್ರಾ. ಓಕೆ. ಆಮೇಲೆ ಕೈಲಾಸ ಮುದ್ರಾ ಮಾಡಿ. ಕೈಲಾಸ ಮುದ್ರಾ ಹೀಗೆ ಮಾಡ್ಕೊಂಡು 2 ಮುದ್ರೆಗಳು ಮಾಡಿ ಆಮೇಲೆ ಧ್ಯಾನ ಶುರು ಮಾಡಿ. ನೋಡಿ, ಇಂಥ ಕೆಲವು ತಂತ್ರಗಳನ್ನ ಈ ಹೊಸದಾಗಿ ಮಾಡ್ತಾರಲ್ಲ, ಅವ್ರಿಗೆ ಇಂಥ ಕೆಲವು ತಂತ್ರಗಳನ್ನ ಟೆಕ್ನಿಕ್ಸ್ ನ ಸ್ವಲ್ಪ ಹೇಳ್ಕೊಡು. ಎಸ್.